ಎಲ್ಲರಿಗೆ ನಮಸ್ಕಾರ. ಉಪನಿಷತ್ತುಗಳ ಪರಿಚಯದ 3ನೇ ಕಂತಿನ ಮೊದಲನೇ ದಿವಸಕ್ಕೆ ಬಂದಿದ್ದೇವೆ. ಈಗಾಗಲೇ ಈಶ, ಕೇನ, ಕಠ, ಪ್ರಶ್ನ ಮತ್ತು ಮಾಂಡೂಕ್ಯ ಈ 5 ಉಪನಿಷತ್ತುಗಳನ್ನು ಕಂಡದ್ದಾಗಿದೆ. ಕ್ರಮದಲ್ಲಿ ಮುಂಡಕ ಮಾಂಡೂಕ್ಯಕ್ಕಿಂತ ಮುಂಚೆ ಬರಬೇಕಿತ್ತು ಅಂತ, ಆದರೆ ಸಮಯದ ಹೊಂದಾಣಿಕೆ ದೃಷ್ಟಿಯಿಂದ ಮಾಂಡೂಕ್ಯಕ್ಕಿಂತ ಮೊದಲಿಗೆ ಮುಂಡಕ ಮಾಡುವುದು ಬೇಡ, ಆಮೇಲೆ ತೆಗೆದುಕೊಳ್ಳೋಣ ಅಂತ. ತತ್ವಭಾಗದ ದೃಷ್ಟಿಯಿಂದ ಯಾವ ವ್ಯುತ್ಕ್ರಮವೂ ಇಲ್ಲ. ಆ ಶ್ಲೋಕದ ಛಂದೋಗತಿಯ ಅನುಸಾರವಾಗಿ ನೋಡಿದ್ರೆ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಅಂತ, ಹಾಗೆ ಮುಂಡಕ ಮಾಂಡೂಕ್ಯ ಅನ್ನುವ ಕ್ರಮ ಬಂತು. ಅದು ಬಿಟ್ಟರೆ ಇನ್ನೇನು ವ್ಯತ್ಯಾಸವಿಲ್ಲ. ಮುಂಡಕ ಉಪನಿಷತ್ತು ಮಾಂಡೂಕ್ಯ ಮತ್ತು ಪ್ರಶ್ನೆಗಳಂತೆಯೇ ಅಥರ್ವವೇದಕ್ಕೆ ಸೇರಿದ ಉಪನಿಷತ್ತು ಅಂತ. ಆಮೇಲೆ ಹೆಸರೇ ತೋರ್ಪಡಿಸುವಂತೆ ಇದು ಮುಂಡಯತಿ, ಮುಂಡನ ಅಂದರೆ ಬಯಕೆಗಳನ್ನು, ಜಗತ್ತಿನ ಏಷಣ ಅಂದರೆ ಲೋಕದ ಸಂಪರ್ಕದಿಂದ ಉಂಟಾಗುವ ಯಾವ ಬಗೆಬಗೆಯ ದಾಹ ಅಂತ ಉಂಟು, ಇದು ಬೇಕು ಅದು ಬೇಕು ಅನ್ನುವಂಥದ್ದು, ಅವುಗಳನ್ನೆಲ್ಲವನ್ನು ಕತ್ತರಿಸಿ ಹಾಕುವಂಥದ್ದು, ಅವುಗಳೆಲ್ಲವನ್ನು ಬೋಳಿಸಿ ಹಾಕುವಂಥದ್ದು ಅನ್ನೋ ಅರ್ಥದಲ್ಲಿ ಮುಂಡಕ ಅಂತ ಪ್ರಸಿದ್ಧಿ. ಇದು ಒಟ್ಟು ಸುಮಾರು 64 ಮಂತ್ರಗಳ 3 ಮುಂಡಕ ಅನ್ನುವ ವಿಭಾಗಗಳಲ್ಲಿ, ಪ್ರತಿಯೊಂದರೊಳಗೂ 2 ಅಧ್ಯಾಯಗಳಲ್ಲಿ, 6 ಅಧ್ಯಾಯಗಳಲ್ಲಿ 64 ಮಂತ್ರಗಳಲ್ಲಿ ವಿಭಕ್ತವಾದಂಥದ್ದು. ಒಳ್ಳೆಯ ಸುಂದರವಾದ ಪದ್ಯಮಯವಾದ ಮಂತ್ರಗಳು, ಛಂದೋಬದ್ಧವಾದ ಗತಿ, ತಿಳಿಯಾದ ಭಾಷೆ. ಎಷ್ಟೋ ಮಂತ್ರಗಳು ಕಠಕ್ಕೂ ಇದಕ್ಕೂ ಸಮಾನವಾಗಿರುವಂಥವು ಕಾಣಸಿಗುತ್ತವೆ. ತುಂಬ ತಿಳಿಯಾದದ್ದು ತತ್ವ, ಯಾವುದೇ ದೊಡ್ಡ ತೊಡಕಿಗೆ, ಗೊಂದಲಕ್ಕೆ, ತತ್ವದ ಸಂಕೀರ್ಣತೆಗೆ ಅವಕಾಶವಾಗುವಂಥದ್ದಿಲ್ಲ. ಬಹಳ ಪ್ರಸನ್ನ ಮನೋಹರವಾದ ಶೈಲಿ ಮತ್ತು ತತ್ವ ನಿರೂಪಣೆ ಕೂಡ ಅಷ್ಟೇ ರುಜುವಾದದ್ದು, ಯಾರಿಗೂ ಕೂಡ ಮನಸ್ಸಿಗೆ ಮುಟ್ಟುವಂಥದ್ದಾಗಿದೆ. ಮತ್ತು ಇದು ಈ ಒಂದು ಪಾರಾಯಣಕ್ಕೆ ಅನುಕೂಲವಾದಂಥ ಅನುಗುಣವಾದ ಶೈಲಿಯಲ್ಲಿರೋದರಿಂದ ಸನ್ಯಾಸಿಗಳು ದಿನದಿನವೂ ಕೂಡ ಇದನ್ನು ಪಾರಾಯಣಕ್ಕೆ ಇಟ್ಟುಕೊಂಡಂಥದ್ದು ಉಂಟು. ಮತ್ತು ಸನ್ಯಾಸಿಗಳಿಗಾಗಿಯೇ ವಿಶೇಷವಾದ ಅರ್ಹತೆ ಇರುವಂಥದ್ದು ಈ ಉಪನಿಷತ್ತಿನಲ್ಲಿ ಅಂತ ಕೂಡ ಹೇಳ್ತಾರೆ. ಯಾವುದೇ ಉಪನಿಷತ್ತಿಗೂ ಸನ್ಯಾಸತ್ವ ಬೇಕು ಅಂತ. ಸನ್ಯಾಸ ಅಂತಂದರೆ ಲಾಂಛನ ಸನ್ಯಾಸ, ದಂಡ ಕಮಂಡಲು ಇತ್ಯಾದಿಗಳನ್ನು ಧರಿಸಿಕೊಂಡು, ಮುಂಡನ ಮಾಡಿಕೊಂಡು, ಕಾಷಾಯಾದಿಗಳನ್ನು ವಸ್ತ್ರ ಹಾಕಿಕೊಂಡಂಥದ್ದು ಅನ್ನುವುದು ಅಷ್ಟಲ್ಲ ತಾತ್ಪರ್ಯ. ಮನಸ್ಸಿನ ಸನ್ಯಾಸ, ಏಷಣಾತ್ರಯ ಅಥವಾ ಏಷಣಾತ್ರಯ ಅಂತ ಯಾವುದನ್ನು ಹೇಳ್ತಾರೆ, ಲೋಕೈಷಣ, ದಾರೇಷಣ ಮತ್ತು ಪುತ್ರೈಷಣ ಅಥವಾ ವಿತ್ತೈಷಣ ಅಂತ. ಹೆಂಡತಿ, ಗಂಡ, ಮಕ್ಕಳು, ಸಂಪಾದನೆ, ಜಗತ್ತು ಇತ್ಯಾದಿ ಹೊರಗಿನ ಅವಲಂಬನಗಳನ್ನು ಯಾರು ಹೆಚ್ಚೆಚ್ಚು ಇಟ್ಟುಕೊಳ್ಳೋದಿಲ್ವೋ ಅಂಥವರು ಏಷಣಾದಿಗಳನ್ನು ಬಿಟ್ಟವರು, ಅವರು ಸನ್ಯಾಸಿಗಳು, ಅವರಿಗೆ ಅರ್ಹತೆ ಇರುವಂಥದ್ದು ಇಲ್ಲಿ ಅಂತ. ಮತ್ತು ಉಪನಿಷತ್ತಿನ ಕೇಂದ್ರದ ಅಧಿಕರಣವೇ ಪರ ಮತ್ತು ಅಪರ ವಿದ್ಯೆಗಳು. ಪರ ಅನ್ನುವುದು ಶ್ರೇಷ್ಠವಾದ ವಿದ್ಯೆ, ಬ್ರಹ್ಮ ಪ್ರತಿಪಾದಕವಾದ ವಿದ್ಯೆ. ಅಪರ ವಿದ್ಯೆ ಎಂದರೆ ಬ್ರಹ್ಮೇತರವಾದದ್ದು, ಅಂದರೆ ಜಗದ್ರೂಪವಾದದ್ದು ಅನ್ನುವುದಷ್ಟೇ ಇಲ್ಲಿ ಕಾಣುವಂಥ ವಿಭಾಗ. ಮತ್ತು ಅದನ್ನು ಸಾಕಷ್ಟು ವಿಸ್ತಾರವಾಗಿ ಮತ್ತೆ ಮತ್ತೆ ಮನಸ್ಸಿಗೆ ಮುಟ್ಟುವ ದೃಷ್ಟಾಂತಗಳ ಜೊತೆಗೆ, ಆಮೇಲೆ ಅದನ್ನು ಸಾಧನವಾಗಿ ಸ್ವೀಕಾರ ಮಾಡುವವರಿಗೆ ಉಪಾಸನೆಯ ಕ್ರಮಗಳು ಏನು, ಇವುಗಳನ್ನೆಲ್ಲವನ್ನು ಹೇಳುತ್ತದೆ. ತಾತ್ಪರ್ಯತಃ ಈಶ ಮತ್ತು ಪ್ರಶ್ನ ಇತ್ಯಾದಿ ಉಪನಿಷತ್ತುಗಳ ಹಾಗೆ ಈ ಉಪನಿಷತ್ತಿನಲ್ಲಿ ಕೂಡ ತತ್ವಕ್ಲೇಶ ಅನ್ನುವುದು ಇಲ್ಲ. ಅದೇ ಮುಂದೆ ನಾವು ನೋಡುವ ತೈತ್ತಿರೀಯವಾಗಲಿ, ಬೃಹದಾರಣ್ಯಕ, ಛಾಂದೋಗ್ಯವಾಗಲಿ ಬಹುವಿಷಯ ಸಂಕೀರ್ಣವಾದದ್ದು, ಜಟಿಲವಾದದ್ದು. ತತ್ವನಿಶ್ಚಯ ಮಾಡಿಕೊಂಡು ಆ ಮೂಲಕ ಮಿಕ್ಕೆಲ್ಲವನ್ನು ಒಂದೆರೆಯಾಡಿ ಸ್ಪಷ್ಟ ಮಾಡಿಕೊಳ್ಳುವಂಥದ್ದಕ್ಕೆ ಸ್ವಲ್ಪ ಪ್ರಯತ್ನ ಬೇಕು. ನಾವು ನೇರವಾಗಿ ಇನ್ನು ಉಪನಿಷತ್ತಿನ ಕಡೆಗೇ ಹೋಗೋಣ. ಎಂದಿನಂತೆ ಶಾಂತಿ ಮಂತ್ರದಿಂದ ಆರಂಭವಾಗುತ್ತದೆ. ಪ್ರಸಿದ್ಧವಾದ ಶಾಂತಿ ಮಂತ್ರ ಭದ್ರಂ ಕರ್ಣೇಭಿಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತಷ್ಟುವಾಗುಂಸಸ್ತನೂಭಿಃ, ವಿಷೇಮ ದೇವಹಿತಂ ಯದಾಹ್ಯು. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವ ಇತ್ಯಾದಿಯೇ ಮುಂದಿನ ಶಾಂತಿ ಮಂತ್ರದ್ದು. ಇಲ್ಲಿ ಕೇವಲ ಒಂದೇ ಶಾಂತಿ ಮಂತ್ರ ಉಂಟು. ಮೊತ್ತ ಮೊದಲಿಗೆ ಬ್ರಹ್ಮವಿದ್ಯಾ ಸಂಪ್ರದಾಯ ಪ್ರವರ್ತಕರ ಒಂದು ಆನುಪೂರ್ವಿಯನ್ನು ಉಪನಿಷತ್ತು ಹೇಳುತ್ತದೆ.
ಓಂ ಬ್ರಹ್ಮ ದೇವಾನಾಂ ಪ್ರಥಮಃ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ವಿಶ್ವದ ಕರ್ತೃ ಬ್ರಹ್ಮವಸ್ತು ಪ್ರಜಾಪತಿ ಅಂತ ಹೆಸರಾದದ್ದು ದೇವತೆಗಳಿಗೆಲ್ಲ ಮೊದಲಾಗಿ ಇದ್ದದ್ದು. ಅದು ಬ್ರಹ್ಮವಿದ್ಯೆ ಸರ್ವವಿದ್ಯಾ ಪ್ರತಿಷ್ಠೆ ಅಂತ ಆದದ್ದನ್ನು ತನ್ನ ಜ್ಯೇಷ್ಠ ಪುತ್ರನಾದ ಅಥರ್ವನಿಗೆ ಉಪದೇಶ ಮಾಡಿದ ಅಂತ. ಚತುರ್ಮುಖ ಬ್ರಹ್ಮ ಪ್ರಜಾಪತಿ ಅನ್ನುವುದು ಇಲ್ಲಿ ತಾತ್ಪರ್ಯ. ಇದು ಒಂದು ಪೌರಾಣಿಕವಾದ ರೀತಿಯಲ್ಲಿ ಬಂದಿದೆ. ಸೃಷ್ಟಿಕರ್ತ ಅನ್ನುವ ಅರ್ಥ. ಆ ಸೃಷ್ಟಿಕರ್ತ ತನ್ನ ಜ್ಯೇಷ್ಠ ಪುತ್ರನಾದ ಅಥರ್ವನಿಗೆ ಉಪದೇಶವನ್ನು ಮಾಡಿದ. ಅಥರ್ವ ಅಂದರೆ ಅಗ್ನಿಯೇ, ಇನ್ಯಾರೂ ಅಲ್ಲ. ವೇದಗಳಲ್ಲಿ ಅಥರ್ವ ವೇದ ಅನ್ನುವುದು ಪ್ರಸಿದ್ಧವಾದ ವೇದ. ಅದರ ದ್ರಷ್ಟಾರ ಅಥರ್ವ ಮತ್ತು ಅಂಗಿರ ಅಂತಲೂ ಆತನನ್ನು ಕರೀತಾರೆ. ಅಥರ್ವಾಂಗಿರೋ ವೇದ ಅಂತ ಇಬ್ಬರು ಋಷಿಗಳ ದರ್ಶನ ಅಂತಾರೆ. ಆ ಇಬ್ಬರು ಋಷಿಗಳು ಅಗ್ನಿಯದೇ ಎರಡು ಬೇರೆ ಮುಖಗಳು, ಇನ್ನೇನು ಅಲ್ಲ ಅಂತಲೂ ಹೇಳ್ತಾರೆ. ತಾತ್ಪರ್ಯತಃ ಇಷ್ಟೇ, ಅಗ್ನಿ ಅನ್ನುವುದನ್ನು ಇಟ್ಟುಕೊಳ್ಬೇಕು. ಅಂದರೆ ಪ್ರವೃತ್ತಿ ಧರ್ಮದ ಮೊದಲೇ ಲಕ್ಷಣವಾದದ್ದು ಅಗ್ನಿ. ಪ್ರಜಾಪತಿ ಚತುರ್ಮುಖ ಬ್ರಹ್ಮ ತನ್ನ ಜ್ಯೇಷ್ಠ ಪುತ್ರನಿಗೆ ಕೊಟ್ಟ ವಿದ್ಯೆ ಅಂತ. ಇದಲ್ಲದೆ ಎಷ್ಟೋ ಜನ ಇದ್ದರಲ್ಲ ಜ್ಯೇಷ್ಠಪುತ್ರರು, ನವಬ್ರಹ್ಮರು ಅಂತ ಹೇಳ್ತೀವಿ, ಸಪ್ತರ್ಷಿಗಳು ಇದ್ದಾರೆ, ನಿತ್ಯ ಸೂರಿಗಳಿದ್ದಾರೆ. ಹೀಗೆ ಎಷ್ಟೋ ಜನ ಇದ್ದಾಗ ಈತನನ್ನೇ ಬ್ರಹ್ಮನ ಜ್ಯೇಷ್ಠಪುತ್ರ ಅಂತ ಹೇಗೆ ಹೇಳೋದು? ಅದೆಲ್ಲ ಪೌರಾಣಿಕವಾದ ಪ್ರಶ್ನೆಗಳನ್ನು ಮಾಡಿದರೆ ಉತ್ತರ ಸಿಗುವಂಥದ್ದಲ್ಲ. ಒಂದೊಂದು ಪುರಾಣಗಳಲ್ಲಿ ಒಬ್ಬೊಬ್ಬರಿಗೆ ಜ್ಯೇಷ್ಠತ್ವ ಅಂತ ಹೇಳಿದ್ದಾರೆ. ಹೀಗಾಗಿ ಇದನ್ನು ತಾತ್ಪರ್ಯತಃ ತೆಗೆದುಕೊಳ್ಳಬೇಕು. ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಿಗೆ ಉಪದೇಶ ಮಾಡಿದ್ದು ಈ ಬ್ರಹ್ಮವಿದ್ಯೆಯನ್ನು ತನ್ನ ಪ್ರಿಯಪುತ್ರನಾದಂಥ ಅಥರ್ವನಿಗೆ, ಅಗ್ನಿಗೆ ಅಂತ. ಪುರಾಣಗಳಲ್ಲಿ ವಸ್ತುತಃ ಅಗ್ನಿ ವಿಶ್ವಾನರ ಅನ್ನುವ ಒಬ್ಬ ಮಹರ್ಷಿಯ ಮಗ ಅನ್ನುವ ದಾಖಲೆ ಕೂಡ ಸಿಗುತ್ತದೆ. ಹಾಗಲ್ಲದೆ ಅಗ್ನಿ ಸಾಕ್ಷಾತ್ತಾಗಿ ಆದಿತ್ಯರಲ್ಲಿ ಒಬ್ಬ, ಪ್ರಜಾಪತಿ ಅಂತ ಹೆಸರಾದ ಕಶ್ಯಪ ಮತ್ತು ಆತನ ಪತ್ನಿ ಅದಿತಿ ಇವರ ಸಂತಾನ ಅಂತಲೂ ಉಂಟು. ಹಾಗಲ್ಲದೆ ಬ್ರಹ್ಮನಿಂದಲೇ ಜನಿಸಿದಂಥವನು ಅಂತ ಕೂಡ ಉಂಟು. ಇವುಗಳೆಲ್ಲ ಇದು ಹೀಗೆ ಅದು ಹಾಗೆ ಅಂತ ಚರ್ಚೆ ಮಾಡಿಕೊಂಡು ಹೋಗಿ ತೀರ್ಮಾನವಾಗುವಂಥದ್ದೇನಿಲ್ಲ. ಎಲ್ಲವೂ ಸೃಷ್ಟಿಯಲ್ಲಿ ಇದ್ದದ್ದು ಅಂತ ಅಷ್ಟು ಮಾತ್ರ ತೆಗೆದುಕೊಳ್ಳಬೇಕು. ಆತನಿಗೆ ಉಪದೇಶವನ್ನು ಮಾಡಿದ್ದು. ಇಲ್ಲಿ ಸರ್ವವಿದ್ಯಾ ಸಂಪ್ರದಾಯ, ಸರ್ವವಿದ್ಯಾ ಪ್ರತಿಷ್ಠಾ ಅನ್ನುವ ಮಾತು ಬರುತ್ತದೆ. ಇದು ದೊಡ್ಡದು ಅಂತ ಅನಿಸುತ್ತದೆ. ಈ ಮಂತ್ರದಲ್ಲಿರುವ ಮುಖ್ಯ ತಾತ್ಪರ್ಯ ಈ ಭಾಗಕ್ಕೆ ಸಲ್ಲಬೇಕಾದದ್ದು. ಸಹ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಪ್ರಾಹ ಅಂತ. ಎಲ್ಲ ವಿದ್ಯೆಗಳ ಪ್ರತಿಷ್ಠೆ. ಆಚಾರ್ಯ ಶಂಕರರ ಭಾಷ್ಯದಲ್ಲಿ ತಾನ್ ಸರ್ವವಿದ್ಯಾ ಪ್ರತಿಷ್ಠಾಂ ಸರ್ವವಿದ್ಯಾಭಿವ್ಯಕ್ತಿ ಹೇತುತ್ವಾತ್ ಸರ್ವವಿದ್ಯಾಶ್ರಯಂ ಇತ್ಯರ್ಥ. ಸರ್ವವಿದ್ಯಾವೇದ್ಯಂ ವಾ ವಸ್ತು ಅನಯೈವ ವಿಜ್ಞಾಯತೆ ಇತಿ ಅಂತ ವಿವರಣೆಯನ್ನು ಕೊಡ್ತಾರೆ. ಅಂದರೆ ಎಲ್ಲ ವಿದ್ಯೆಗಳಿಗಿಂತ ಮಿಗಿಲಾದ ವಿದ್ಯೆ, ಎಲ್ಲ ವಿದ್ಯೆಗಳಿಗೂ ಅರ್ಹತೆ, ಯೋಗ್ಯತೆ, ಸ್ಥಿತಿತ್ವ, ಮಾನ, ಗೌರವ ಬರುವಂಥದ್ದಾಗಿರುವುದರಿಂದ ಸರ್ವವಿದ್ಯಾ ಪ್ರತಿಷ್ಠಾ ಅಂತ. ಮತ್ತು ಇದರಿಂದಲೇ ಆ ಎಲ್ಲ ವಿದ್ಯೆಗಳೂ ತಿಳಿಯುವಂಥವಾಗಿವೆ. ಎಲ್ಲ ವಿದ್ಯೆಗಳಿಂದಲೂ ತಿಳಿಯಲ್ಪಡುವಂಥ ತತ್ವ ಯಾವುದುಂಟು ಅದು ಇದರಿಂದಲೇ ತಿಳಿಯುವಂಥದ್ದಾಗಿದೆ ಅಂತ ಛಾಂದೋಗ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ. ಈ ವಿದ್ಯೆಯ ಮೂಲಕವಾಗಿ ಅವಿಜ್ಞಾತಂ ವಿಜ್ಞಾತಂ ಅಂದರೆ ತಿಳಿಯದ್ದು ತಿಳಿಯುವಂಥದ್ದಾಗುತ್ತದೆ. ಅಮತಂ ಅಂದರೆ ಮನಸ್ಸಿಗೆ ಬಾರದೇ ಇದ್ದದ್ದು ಮತಂ ಮನಸ್ಸಿಗೆ ಬಂದದ್ದು ಆಗುತ್ತದೆ. ಅಶ್ರುತಂ ಶ್ರುತಂ ಕೇಳಲ್ಪಡದೇ ಇದ್ದದ್ದು ಕೇಳಲ್ಪಟ್ಟದ್ದಾಗುತ್ತದೆ ಅಂತ. ಅಂದರೆ ಇಟ್ ಈಸ್ ಲೈಟ್ ಆಫ್ ಸೈನ್ಸಸ್, ಎ ಲಾಜಿಕ್ ಈಸ್ ಲೈಟ್ ಆಫ್ ಸೈನ್ಸಸ್ ಅಂತ ಸಾಮಾನ್ಯವಾಗಿ ತರ್ಕದ ಬಾಲಪಾಠ ಮಾಡುವಾಗಲೇ ಪಾಶ್ಚಾತ್ಯರಲ್ಲಿ ಹೇಳ್ತಾರೆ. ಎಲ್ಲ ವಿಚಾರಗಳ ತಿಳುವಳಿಕೆಯ ಬೆಳಕಾಗಿರುವಂಥದ್ದು ಅಂತ. ಪ್ರದೀಪ ಸರ್ವವಿದ್ಯಾನಾಂ ಅನ್ನುವ ಮಾತು ಈ ಅರ್ಥಶಾಸ್ತ್ರದಲ್ಲಿ ಕೂಡ ಆನ್ವೀಕ್ಷಿಕಿ ಅನ್ನುವ ತರ್ಕ ವಿದ್ಯೆಗೆ, ಹೇತುವಿದ್ಯೆಗೆ ಸಂಬಂಧಪಟ್ಟಂತೆ ಬರುತ್ತದೆ. ಶಶ್ವತ ಆನ್ವೀಕ್ಷಿಕಿ ಮತ ಅಂತ. ಪ್ರದೀಪ ಸರ್ವವಿದ್ಯಾನಾಂ ಎಲ್ಲ ವಿದ್ಯೆಗಳ ಬೆಳಕು, ಲೈಟ್ ಆಫ್ ಆಲ್ ಸೈನ್ಸಸ್ ಲಾಜಿಕ್ ಅನ್ನುವಂಥದ್ದು. ಹೀಗೆ ವಿದ್ಯಾ ಪ್ರಶಂಸೆಯಾಗಿ ಹೇಳುವುದುಂಟು. ಆದರೆ ಬ್ರಹ್ಮವಿದ್ಯಾ ಪ್ರತಿಷ್ಠೆ ಅನ್ನುವುದು ಎಲ್ಲ ವಿದ್ಯೆಗಳಿಗೂ ಉಂಟಾಗುತ್ತದೆ ಎನ್ನುವ ಕೇವಲ ಅರ್ಥವಾದ ರೂಪದ ಪ್ರಶಂಸೆ ಅಲ್ಲ. ಇಟ್ಸ್ ನಾಟ್ ಲಿಪ್ ಸಿಂಪತಿ ಸರ್ವೀಸ್. ಅದು ನಿಜವಾಗಿ ಸರ್ವಾರ್ಥಗಳಲ್ಲಿಯೂ ಬ್ರಹ್ಮವಿದ್ಯೆ ಸಕಲ ವಿದ್ಯಾ ಪ್ರತಿಷ್ಠೆ. ಹಾಗಿದ್ದರೆ ಇದನ್ನು ತಿಳಿದರೆ ಎಲ್ಲ ವಿದ್ಯೆ ಕೂಡ ಬಂದುಬಿಡುತ್ತದೆಯಾ? ಬ್ರಹ್ಮಜ್ಞಾನಿಗೆ ಹಾಗಿದ್ದರೆ ಲಾಗರಿಥಮಿಕ್ ಟೇಬಲ್ಸ್ ನೋಡೋದಕ್ಕೆ ಬರ್ತದೆಯಾ?
ಹೈಪರ್ ಟೆನ್ಷನ್ ಎಷ್ಟು ಅಂತ ಹೇಳ್ಬಿಟ್ಟಿದ್ರೂ ಆ ಬಿ ಪಿ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಚೆಕ್ ಮಾಡೋದಕ್ಕೆ ಆಗುತ್ತದೆಯಾ, ಇಷ್ಟು ಸಾಮಾನ್ಯವಾದಂಥ ಜ್ಞಾನ ಉಂಟೆ, ಅಥವಾ ಯಾವುದೋ ಒಂದು ಕ್ರೀಡಾ ಪಾಠವ ಎಂಥದ್ದು ಅಂತ ತಿಳಿಯುತ್ತದೆಯೇ, ಅಥವಾ ಮತ್ತಿನ್ಯಾವುದೋ ಒಂದು ಅತ್ಯಾಧುನಿಕವಾದಂಥ ಜೆನೆಟಿಕ್ ಇಂಜಿನಿಯರಿಂಗ್ನಲ್ಲಿಯೋ ಮಾಲಿಕ್ಯುಲಾರ್ ಫಿಸಿಕ್ಸಲ್ಲಿಯೋ ಅಥವಾ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿಯೋ ಇರುವಂಥ ಸೂಕ್ಷ್ಮತೆಗಳು ಅರ್ಥವಾಗುತ್ತವೆ, ಇಲ್ಲ ಯಾವುದೋ ಒಂದು ಸೂಕ್ಷ್ಮವಾದ ಅಲಂಕಾರ ಇನ್ನೊಂದು ಅಲಂಕಾರಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತದೆಯಾ, ಒಂದು ರಾಗವನ್ನು ಹೇಗೆ ನಿರೂಪಣೆ ಮಾಡಬೇಕು ಅನ್ನೋದು ತಿಳಿಯುತ್ತದೆಯಾ, ನಾಳೆ ದಿವಸ ಯಾವ ಕಂಪನಿಯ ಶೇರ್ಗಳಿಗೆ ಹೆಚ್ಚಿನ ಬೆಲೆ ಬರುತ್ತದೆ ಅನ್ನೋದನ್ನು ಇವತ್ತೇ ಇದು ಕರಾರವಾಕ್ಕಾಗಿ ನಿಶ್ಚಯ ಮಾಡಿ ಭವಿಷ್ಯ ಊಹೆ ಮಾಡೋಕ್ಕೆ ಸಾಧ್ಯವಾ? ಹೀಗೆ ಬೇಕಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ತಾತ್ಪರ್ಯವಾದ ಉತ್ತರ ಇಷ್ಟೇ. ಸರ್ವವಿದ್ಯಾ ಪ್ರತಿಷ್ಠಾ ಅಂತಂದರೆ ಎಲ್ಲ ವಿದ್ಯೆಗಳು ಯಾವುದಕ್ಕಾಗಿ ಹೊರಟಿವೆಯೋ ಅದನ್ನು ಇದು ಹೇಳುತ್ತದೆ. ಎಲ್ಲ ವಿದ್ಯೆಗಳು ಕಟ್ಟಕಡೆಯಲ್ಲಿ ನೆಮ್ಮದಿಗೆ ಆನಂದಕ್ಕೆ ಹೊರಟಿವೆ. ಬ್ರಹ್ಮವಿದ್ಯೆ ನೇರವಾಗಿ ಆನಂದವನ್ನೇ ಕುರಿತಾದದ್ದು ಅಂತ ಅಷ್ಟನ್ನು ಹೇಳಬೇಕು. ಮತ್ತು ಆನಂದ ಅನ್ನುವುದು ಅರಿವಿಗಿಂತ ಭಿನ್ನವಲ್ಲದ್ದು. ಇಟ್ ಈಸ್ ನೋ ವೇ ಡಿಫರೆಂಟ್ ಫ್ರಮ್ ಅಬ್ಸಲ್ಯೂಟ್ ಅವೇರ್ನೆಸ್. It is absolute existence indeed, and absolute awareness indeed, and absolute happiness indeed. ಈ ಕಾರಣದಿಂದ ಸರ್ವವಿದ್ಯಾ ಪ್ರತಿಷ್ಠಾ ಅಂತ. ಹಾಗಾಗಿ ನಾವು ಕ್ವಾಂಟಿಫೈಡ್ ಆ್ಯಂಡ್ ಕ್ವಾಲಿಫೈಡ್ ಅಂತ ಯಾವುದನ್ನು ಹೇಳ್ತೀವಿ, ಸವಿಶೇಷವಾದ ವಿದ್ಯೆಗಳು, ಆ ಯಾವ ವಿದ್ಯೆಗಳು ನೇರವಾಗಿ ಬ್ರಹ್ಮವಿದ್ಯೆ ಅಲ್ಲ. ಆದರೆ ಅವೆಲ್ಲವುಗಳಿಂದ ನಮಗೆ ಯಾವ ನೆಮ್ಮದಿ ಉಂಟಾಗುತ್ತದೆಯೋ ಅದನ್ನು ನೇರವಾಗಿ ಕುರಿತಂಥದ್ದು ಬ್ರಹ್ಮವಿದ್ಯೆ ಅಂತ. ಈ ಕಾರಣದಿಂದ ಬ್ರಹ್ಮಜ್ಞಾನಿಗೆ ಲೋಕದ ಎಷ್ಟೋ ಸ್ಕಿಲ್ಸ್ ಗೊತ್ತಾಗುವುದಿಲ್ಲ. ಗೊತ್ತಾಗಲಿಲ್ಲ ಅಂದರೆ ಅವನ ಅಪರಾಧವೇನೂ ಅಲ್ಲ, ಮತ್ತು ಅವನ ಕೊರತೆಯೂ ಅಲ್ಲ. ಆ ಮಟ್ಟಕ್ಕೆ ನೋಡಿದಾಗ ನೀವು ಕೊರತೆ ಅಂತ ಹೇಳ್ಬೋದು, ಆದರೆ ಅವನ ಆನಂದದ ಮಟ್ಟದಲ್ಲಿ ಯಾವುದೇ ಕೊರತೆ ಇಲ್ಲದೆ ಇರೋದರಿಂದ ನಾವು ಕೊರತೆ ಅಂತ ಹೇಳಬೇಕಾಗಿಲ್ಲ. ಸಾಮಾನ್ಯಕ್ಕೆ ನಾವು ವಸ್ತುಜಾತದ ಅರಿವಿನಿಂದಲೋ ವಸ್ತುಜಾತದ ಉಪಸ್ಥಿತಿ, ಪಾಸಿಟಿವ್ನೆಸ್ ಅಂತ ಇದೆಯಲ್ಲ, ಪೊಸಿಷನ್ ಅಂತ ಯಾವುದನ್ನು ಕರಿತೀವಿ, ಅವುಗಳ ವ್ಯತ್ಯಾಸಗಳಿಂದಲೇ ನಾವು ಮಿಕ್ಕಿದ್ದನ್ನೆಲ್ಲವನ್ನೂ ಇದು ಹೀಗೆ ಅಂತ ತೀರ್ಮಾನ ಮಾಡ್ತೀವಿ. ಅದು ಅಲ್ಲ ಅಂತ. ನನಗೆ ಅದು ಬಾಧಿಸದೇ ಇದ್ದರೆ ಮುಗೀತು, ಇನ್ಯಾವ ಚಿಂತೆಯೂ ಇಲ್ಲ ಅಂತ. ಆದರೆ ನಾವು ಎಷ್ಟೋ ಬಾರಿ ನಮಗೆ ಬಾಧಿಸ್ತಾ ಇದೆ ಇಲ್ಲ ಅನ್ನೋದು ನಮ್ಮ ಸಾಪೇಕ್ಷವಾಗಿ ಯೋಚನೆ ಮಾಡದೆ ಇತರ ಸಾಪೇಕ್ಷವಾಗಿಯೇ ಯೋಚನೆ ಮಾಡ್ತೀವಿ. ಅಂದರೆ ಯಾರೋ ಒಬ್ಬರು ಯಾವುದೋ ಒಂದು ಕ್ಷೇತ್ರದಲ್ಲಿ ತುಂಬ ತಿಳುವಳಿಕೆಯನ್ನು ಪಡೆದಿದ್ದಾರೆ. ಅವ್ರ ತಿಳುವಳಿಕೆ ದೊಡ್ಡದಾದದ್ದು, ಅದಕ್ಕೆ ಗೌರವ ಸಲ್ಲಿಸೋಣ, ನಮಸ್ಕಾರ ಅಂತ ಅನ್ನೋಣ, ಸರಿಯೇ. ಆದರೆ ಆ ತಿಳುವಳಿಕೆ ಅವರಿಗಿದೆ, ನಮಗದು ಇಲ್ಲ ಅನ್ನೋ ಕಾರಣದಿಂದಲೇ ಅವರು ನಮಗಿಂತ ಹೆಚ್ಚು ಉತ್ತಮರು, ಒಂದು ಪಕ್ಷ ಉತ್ತಮರು ಅಂತ ಬೇಕಾದ್ರೆ ಇಟ್ಕೊಳ್ಳೋಣ, ನಮಗಿಂತ ಹೆಚ್ಚಿನ ಆನಂದದಲ್ಲಿದ್ದಾರೆ ಅಂತ ನಾವು ಭ್ರಮಿಸಿಕೊಂಡು ಬಿಡುವುದಾಗುತ್ತದೆ. ಹಾಗಲ್ಲ, ಅವರು ಆಯಾ ವಿಷಯಗಳ ತಜ್ಞತೆಯಿಂದ ಇನ್ ದಟ್ ಚೋಸನ್ ಏರಿಯಾ ಆಫ್ ಎಕ್ಸ್ಪರ್ಟೈಸ್ ಅಂತ ಯಾವುದುಂಟು ಅದರಿಂದ ಹೆಚ್ಚಿನ ಅರಿವನ್ನು ಪಡ್ಕೊಂಡ ಮಾತ್ರಕ್ಕೆ ನೆಮ್ಮದಿಯನ್ನು ಪಡ್ಕೊಂಡಿದ್ದಾರೆ ಅಂತ ನಾವು ಹೇಗೆ ಹೇಳೋಣ? ಹಾಗೆ ನಮಗೆ ಇನ್ನು ಕೆಲವರ ಬಗೆಗೆ ಉಪೇಕ್ಷೆ ಉಂಟು. ಅವರು ನಮ್ಮಷ್ಟು ತಿಳುವಳಿಕೆಯನ್ನು ಪಡ್ಕೊಂಡವರಲ್ಲ, ನಮ್ಮಷ್ಟು ಹೆಚ್ಚಿನ ಅಧ್ಯಯನವನ್ನು ಮಾಡಿಲ್ಲ ಅಂತ. ಆದರೆ ಅವರಿಗೆ ನಮ್ಮ ಅಧ್ಯಯನದ ಯಾವ ಮಟ್ಟ ಉಂಟು ಅದಿಲ್ಲದೆಯೇ ನೆಮ್ಮದಿ ಇದ್ದಿರಬಹುದಲ್ವಾ ಅಥವಾ ಇಲ್ವಾ, ಇದೆಯಾ, ಅದನ್ನು ನೋಡಬೇಕು. ಅದರ ಕಡೆಗೆ ನಮಗೆ ಗಮನ ಇರುವುದಿಲ್ಲ. ನಾವು ಇಂಥದ್ದನ್ನು ತಿಳಿದಿದ್ದಾರಾ ತಿಳಿದಿಲ್ವಾ, ಇಂಥದ್ದನ್ನು ನಾವು ತಿಳಿದ್ವಾ ಇಲ್ವಾ, ಇಂಥದ್ದನ್ನು ಪಡೆದವಾ ಇಲ್ವಾ ಅಂತ ಅಷ್ಟೇ ನೋಡ್ತಿದ್ದೀವಿ ಹೊರತು ತಜ್ಜನ್ಯವಾದ ಪರಿಣಾಮ ಏನು ಅನ್ನುವುದನ್ನು ನೋಡೋಲ್ಲ. ಈ ಕಾರಣದಿಂದಲೇ ಅವರು ನಮಗಿಂತ ಹೆಚ್ಚಿನದನ್ನು ಪಡೆದಿದ್ದಾರೆ, ಹೆಚ್ಚಿನದನ್ನು ಹೊಂದಿದ್ದಾರೆ, ಆ ಕಾರಣದಿಂದ ಅವರು ಉತ್ತಮರು, ಆ ಕಾರಣದಿಂದಲೇ ಅವರಿಗೆ ಹೆಚ್ಚಿನ ಸಂತೋಷ ಉಂಟು, ಶಾಂತಿ ಉಂಟು ಅನ್ನುವ ಸಮೀಕರಣಕ್ಕೆ ಹೋಗ್ತೀವಿ. ಈ ಸಮೀಕರಣ ಅದು ಅಷ್ಟಾಗಿ ವಿವೇಕದಿಂದ ಬಂದದ್ದು ಅಲ್ಲ ಅಂತ ಉಪನಿಷತ್ತು ಹೇಳುತ್ತದೆ. ನಮಗೆ ಯಾತಕ್ಕೆ ಈ ರೀತಿ ಆಗುತ್ತದೆ ಅಂದರೆ, ಲೋಕದ ಅಳತೆಗೋಲುಗಳು ಸಾಮಾನ್ಯವಾಗಿ ಅನುಭವಕ್ಕಿಂತ ಹೆಚ್ಚಾಗಿ ಅದರ ಸಂಚಯನದ ಕಡೆಗೆ ಇರುತ್ತದೆ. ಮೋರ್ ದ್ಯಾನ್ ಹ್ಯಾವಿಂಗ್ ದಿ ಅವೇರ್ನೆಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದಟ್, ಜಸ್ಟ್ ಹ್ಯಾವಿಂಗ್ ಪೊಸೆಸ್ಡ್ ಇಟ್, ಅದನ್ನು ಹಿಡ್ಕೊಂಡಿರೋದೇ ತುಂಬ ದೊಡ್ಡದು ಅಂತ ತೋರ್ತಾ ಇರ್ತದೆ. ಅದರಿಂದಾಗಿಯೇ ಲೋಕದಲ್ಲಿ ಬಹಳಷ್ಟು ಜನ ಬೇಡವಾದದ್ದನ್ನು, ಮಿಕ್ಕೆಷ್ಟೋ ಜನರುಗಳಿಗೆ ಅಪೇಕ್ಷಿತವಾದದ್ದನ್ನು ತಮಗೆ ಬೇಕೋ ಬೇಡವೋ ತುಂಬಿ ತುಂಬಿ ಇಟ್ಕೊಳ್ತಾ ಇರ್ತಾರೆ. ಹೀಗಲ್ವಾದರೆ ಲೋಕದಲ್ಲಿ ಉಪಪ್ಲವ ಯಾವ ರೀತಿಯಾಗಿ ಆಗ್ತಾ ಇತ್ತು. ಒಂಥರ ಮಾಸ್ ಅಬ್ಯೂಸ್ ಆಫ್ ವೆಲ್ತ್, ಮಾಸ್ ಅಬ್ಯೂಸ್ ಆಫ್ ಪ್ರಾಪರ್ಟೀಸ್, ಮಾಸ್ ಅಬ್ಯೂಸ್ ಆಫ್ ಆಲ್ ದಿ ಥಿಂಗ್ಸ್, ಪೊಸೆಷನ್ಸ್, ಇವೆಲ್ಲ ಸಾಧ್ಯವಾಗ್ತಾ ಇದ್ದದ್ದು ಈ ಕಾರಣದಿಂದಲೇ. ಇಲ್ಲದೇ ಇದ್ದರೆ ಯಾರಿಗೂ ಅಷ್ಟಾಗಿ ಅದು
ಅನಿವಾರ್ಯ ಅಂತ ಅನ್ನಿಸ್ತಾ ಇರಲಿಲ್ಲ. ಆ ಕಾರಣದಿಂದ ಸರ್ವವಿದ್ಯಾ ಪ್ರತಿಷ್ಠಾ ಅನ್ನುವಲ್ಲಿ ಅನುಭವಕ್ಕೆ ನೇರವಾಗಿ ಸಂಬಂಧಪಟ್ಟಂಥದ್ದು ಅಂತ ಗೊತ್ತಾಗುತ್ತದೆ. ಇದನ್ನು ನಾವು ಮತ್ತೆ ಮತ್ತೆ ಗಮನಕ್ಕೆ ತಂದುಕೊಂಡಷ್ಟು ನಾವು ಅನುಭವಿಸುವುದು ಅನ್ನೋದು ವರ್ತಮಾನಕ್ಕೆ ಸಂಬಂಧಪಟ್ಟಿದೆ, ಪ್ರೆಸೆಂಟ್ ಟೆನ್ಸ್. ಆ ಕಾರಣದಿಂದ ನಾವು ಹಿಡಿದಷ್ಟು, ನಾವು ತಿಂದಷ್ಟು, ನಾವು ಕಂಡಷ್ಟು, ನಾವು ಕೇಳಿದಷ್ಟು, ನಮ್ಮ ಆಸ್ವಾದಕ್ಕೆ ಎಟುಕುವಷ್ಟು ಅಂತಂದಾಗ ನಮ್ಮ ಮಿತಿಗಳು ಅನ್ನುವುದು ನಿಚ್ಚಳವಾಗುತ್ತವೆ. ಮತ್ತು ಹೆಚ್ಚು ಕಡಿಮೆ ಪ್ರತಿಯೊಬ್ಬನ ದೈಹಿಕವಾದ ಮಿತಿಯು ಒಂದು ಮಟ್ಟದ್ದು ಅಂತ ಗೊತ್ತಾಗುತ್ತದೆ. ಯಾವಾಗ ದೈಹಿಕವಾದ ಮಿತಿ ಒಂದು ಮಟ್ಟದ್ದು, ಅದು ಒಬ್ಬನಿಗೂ ಮತ್ತೊಬ್ಬನಿಗೂ ಅಜಗಜಾಂತರ ಅನ್ನುವಷ್ಟು ವ್ಯತ್ಯಾಸವನ್ನು ಹೊಂದಿಲ್ಲ ಅಂತ ತಿಳಿಯುತ್ತದೆಯೋ ತತ್ಕ್ಷಣವೇ ನೆಮ್ಮದಿ ಬರುತ್ತದೆ. ಅವನು ಎಷ್ಟು ಹೆಚ್ಚು ತೆಗೆದುಕೊಳ್ಳಬಲ್ಲ, ಎಷ್ಟು ಮಾತ್ರ ಹಿಡಿಯಬಲ್ಲ, ಸಾಧ್ಯ ಇಲ್ಲ ಅಲ್ವಾ. ಮಿಕ್ಕದ್ದೆಷ್ಟೂ ಕೂಡ ಸೂಪರ್ಫ್ಲೂಯಸ್, ಕೇವಲ ಔಪಾಧಿಕವಾದದ್ದು, ಕೊಚ್ಚಿಕೊಂಡು ಹೋಗುವಂಥದ್ದು, ಉದುರಿ ಹೋಗುವಂಥದ್ದು ಅಂತ ಗೊತ್ತಾಗುತ್ತದೆ. ಈ ಅರ್ಥದಲ್ಲಿ ನಮಗೆ ಯಾವುದನ್ನು ನಾವು ಅಬ್ಯೂಸ್ ಆರ್ ಮಿಸ್ಯೂಸ್ ಆಫ್ ಪ್ರಾಸ್ಪರಿಟಿ ಅಂತಂತೀವಿ, ಅದು ಆಗದೇ ಇರಬೇಕು ಅಂತಂದರೆ ವೇದಾಂತ ವಿದ್ಯೆಯ ಕಡೆಗೆ ಗಮನ ಕೊಡಬೇಕಾಗುತ್ತದೆ. ಹೀಗಾಗಿ ಸರ್ವವಿದ್ಯಾ ಪ್ರತಿಷ್ಠೆಯಾದ ಬ್ರಹ್ಮವಿದ್ಯೆಯಿಂದ ಆನಂದ ಅನ್ನುವುದು ಪರಮ ಪ್ರಯೋಜನ ಇದ್ದೇ ಇದೆ. ಅದರ ಜೊತೆಗೆ ಮೊದಲ ಹೆಜ್ಜೆಯಲ್ಲಿಯೇ ಆನುಷಂಗಿಕವಾಗಿ ನಮಗೆ ಸಿಗುವ ದೊಡ್ಡ ಪ್ರಯೋಜನ ಅಂತಂದರೆ ವಸ್ತುಜಾತವನ್ನು ದುರುಪಯೋಗ ಮಾಡಿಸುವುದು ಬಹುಮಟ್ಟಿಗೆ ಕಡಿಮೆ ಆಗುತ್ತದೆ. ನಾನು ಈ ಹೊತ್ತು ಬಳಸೋಕ್ಕಾಗ್ತಾ ಇಲ್ಲ ಅಂತಂದರೆ ಅದು ನನ್ನದಲ್ಲ ಅನ್ನುವ ಕಡೆಗೆ ಗಮನ ಹೋಗುತ್ತದೆ. ಈ ದೃಷ್ಟಿಯಿಂದ ವೇದಾಂತ ಲೋಕಕ್ಕೆ ತುಂಬ ಉಪಕಾರ, ಕೇವಲ ಪರಮಾರ್ಥ ದೃಷ್ಟಿಯಿಂದ ಅಂತಲ್ಲ, ವ್ಯವಹಾರ ದೃಷ್ಟಿಯಿಂದ ಕೂಡ ಹೌದು ಅಂತ ಗೋಚರವಾಗುತ್ತದೆ. ಆಮೇಲೆ ಈ ಅಥರ್ವ ಮಹರ್ಷಿ ಅಥವಾ ಅಗ್ನಿ ಅಥರ್ವಣೇ ಯಾಂ ಪ್ರವದೇತ ಬ್ರಹ್ಮಾಥರ್ವಾಂ ಅಥರ್ವಾ ತಾಂ ಪುರೋವಾಚ ಅಂಗಿರೇ ಬ್ರಹ್ಮವಿದ್ಯಾಂ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋಂಗಿರಸೆ ಪರಾವರಾಂ. ಆಮೇಲೆ ಅಥರ್ವನಿಂದ ಅದು ಅಂಗಿರನಿಗೆ ಬಂತು. ಅಥರ್ವಾಂಗಿರೋ ವೇದ ಅಂತ ನಾನು ಮೊದಲೇ ಹೇಳಿದೆ. ಅಗ್ನಿಯ ಮತ್ತೊಂದು ರೂಪ ಅಂತ ಕೂಡ ಗೊತ್ತಾಗುತ್ತದೆ. ಅಲ್ಲಿಂದ ಭರದ್ವಾಜನಿಗೆ ಬಂತು. ಭರದ್ವಾಜ ಅದನ್ನು ಉತ್ತರೋತ್ತರವಾಗಿ ಪ್ರವರ್ತನ ಮಾಡ್ದ ಅಂತ ಗೊತ್ತಾಗುತ್ತದೆ. ಶೌನಕಃ ಹವೈ ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನಃ ಪ್ರಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಇನ್ನು ಶುನಕ ಮಹರ್ಷಿಯ ಮಗ, ಅವನು ಅಂಗಿರಸನ ಬಳಿಗೆ ಹೋಗಿ ವಿಧಿವತ್ ಉಪಸನ್ನ ಅಂತಂದರೆ ವಿಧಿವತ್ತಾಗಿ ಸಮೀಪಿಸುವುದು ಅಂತ. ಉಪ ಹತ್ತಿರ, ಸದ್ ಇರುವಿಕೆ. ಉಪಸನ್ನ ಅಂದರೆ ಹತ್ತಿರಕ್ಕೆ ಬಂದು ನಿಂತವನಾಗಿ, ಹತ್ತಿರಕ್ಕೆ ಬಂದು ಇದ್ದವನಾಗಿ ಅವನು ಮಹಾಶಾಲನಿಗೆ, ಮಹಾಶಾಲ ಅಂತಂದರೆ ಮಹಾಗೃಹಸ್ಥ ಅಂತ. ಶಾಲಾ ಅನ್ನುವುದಕ್ಕೆ ಕ್ವಾಡ್ರ್ಯಾಂಗಲ್ ಅಂತನ್ನುವ ಅರ್ಥ ಉಂಟು. ಆ ಮಹಾಶಾಲನಾದ ದೊಡ್ಡ ಕ್ವಾಡ್ರ್ಯಾಂಗಲ್ ಅಂದರೆ ದೊಡ್ಡ ಭವನವನ್ನು, ಮನೆಯನ್ನು, ಗುರುಕುಲವನ್ನು, ವಸತಿಯನ್ನು ಉಳ್ಳವನಾಗಿ ಅನೇಕ ಶಿಷ್ಯರುಗಳಿಗೆ, ಆಶ್ರಿತರಿಗೆ ಅವಕಾಶವನ್ನು ಕೊಟ್ಟುಕೊಂಡಂಥವನ ಹತ್ತಿರ ಹೋಗಿ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಇದು ಗದ್ಯದ ಭಾಗದ ಮಂತ್ರ. ಈ ಮಾತು ಬಹಳ ನನಗೆ ಇಷ್ಟವಾದಂಥದ್ದು. ಭಗವ ಕಸ್ಮಿನ್ನು ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ. ಯಾವುದೊಂದು ತಿಳಿಯಲ್ಪಟ್ಟೊಡನೆ ಮಿಕ್ಕೆಲ್ಲವೂ ತಿಳಿಯುತ್ತದೆಯೋ ಅದನ್ನು ಹೇಳಿಕೊಡು ಅಂತ ಕೇಳ್ತಾನೆ. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಇರತಕ್ಕಂಥ ಅಪೇಕ್ಷೆ ಇದೆ. ಅದು ಯಾವುದೋ ಒಂದಂತೆ ಅದನ್ನು ತಿಳ್ಕೊಂಡ್ರೆ ಇನ್ನೆಲ್ಲವನ್ನೂ ತಿಳಿದಂತೆ ಆಗಿಬಿಡ್ತದೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದೊಂದನ್ನು ಅರ್ಥ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲವೂ ಉತ್ತರಿಸಲ್ಪಡುತ್ತದಲ್ಲ, ಅದು ಬೇಕು ಅಂತನ್ನುವುದು. ಇದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ ಅಂತ ಮುಂದೆ ಗೊತ್ತಾಗುತ್ತದೆ. ತಸ್ಮೈ ಸ ಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಅಪರಾಚ. ಅದಕ್ಕೆ ಶೌನಕನಿಗೆ ಉತ್ತರ ಕೊಡ್ತಾನೆ ಅಂಗಿರಾ ಮಹರ್ಷಿ. ಎರಡು ವಿದ್ಯೆಯನ್ನು ತಿಳ್ಕೊಳ್ಬೇಕಾಗಿದೆ. ಅವುಗಳನ್ನು ಬ್ರಹ್ಮಜ್ಞಾನಿಗಳು ಹೀಗೆ ಹೆಸರಿಟ್ಟಿದ್ದಾರೆ. ಒಂದು ಪರವಿದ್ಯೆ, ಇನ್ನೊಂದು ಅಪರವಿದ್ಯೆ. ಲೋಕರೂಢಿಯಲ್ಲಿ ಸಾಮಾನ್ಯವಾಗಿ ಪರಾವಿದ್ಯಾ ಅಪರಾವಿದ್ಯಾ ಅಂತ ಕರೆಯುವುದು ಉಂಟು. ಅದು ವ್ಯಸ್ತವಾಗಿ ಹೇಳಿದಾಗ ಪರಾವಿದ್ಯಾ ಅಪರಾವಿದ್ಯಾ ಅಂತ, ಸಮಾಸದಲ್ಲಿ ಹೇಳಿದರೆ ಪರವಿದ್ಯೆ ಅಪರವಿದ್ಯೆ. ವಿದ್ಯಾ ಅನ್ನುವುದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಪ್ರಥಮ ವಿಭಕ್ತಿಯಲ್ಲಿ ವಿದ್ಯಾ ಅಂತ ಆಗುತ್ತದೆ. ದ್ವಿತೀಯ ವಿಭಕ್ತಿಯಲ್ಲಿ ಏಕವಚನವಿದ್ದಾಗ ವಿದ್ಯಾಂ, ವಿದ್ಯಾಯಾಹ,
ವಿದ್ಯಾಯಾಮ್, ಈ ರೀತಿಯಾಗಿ ಬೇರೆ ಬೇರೆ ವಿಭಕ್ತಿಯಲ್ಲಿ ಹೋಗುತ್ತದೆ. ಅದಕ್ಕೆ ವಿಶೇಷಣ ಪರ ಅನ್ನುವುದು ಬಂದಾಗ ಪರವಿದ್ಯಾ ಅಂತ ಸಮಾಸ. ಹಾಗಲ್ಲದೆ ಅದನ್ನು ಪ್ರತ್ಯೇಕವಾಗಿ ಬಿಡಿಬಿಡಿಯಾಗಿಟ್ಟಾಗ ಪರಾ ಇತಿ ವಿದ್ಯಾ ಪರಾ ವಿದ್ಯಾ ಅಂತಾಗುತ್ತದೆ. ಪರಾಂ ವಿದ್ಯಾಂ ಪ್ರಾದಾತ್, ಶ್ರೇಷ್ಠವಾದುದನ್ನು ವಿದ್ಯೆಯನ್ನು ಕೊಟ್ಟ. ಅಪರಾಂ ವಿದ್ಯಾಂ ಪ್ರಾದಾತ್ ಅಂದರೆ ಅಪರವಾದದ್ದು, ಪ್ರತ್ಯೇಕವಾದದ್ದು, ಬೇರೆಯಾದದ್ದು, ಅಷ್ಟು ಉನ್ನತವಲ್ಲದ್ದು ಅನ್ನುವಂಥ ವಿದ್ಯೆಯನ್ನು ಕೊಟ್ಟ. ಈ ರೀತಿಯಾಗಿ ಪರಾಂ ಅಪರಾಂ ಅನ್ನುವುದು ವಿಶೇಷಣಕ್ಕೆ ಬಂದಾಗ ವಿದ್ಯಾಂ ಅವಿದ್ಯಾಂ ಅಂತ ಈ ರೀತಿಯಾಗಿ ಬರುತ್ತದೆ. ನಾವು ಪರವಿದ್ಯಾ ಅಪರವಿದ್ಯಾ ಅನ್ನುವ ಪದಗಳನ್ನು ಪರಾವಿದ್ಯಾ ಅಪರಾವಿದ್ಯಾ ಅಂತ ಅಂದುಕೊಂಡ್ರೆ ಪರ ಪ್ಲಸ್ ಅವಿದ್ಯಾ, ಪರ ಪ್ಲಸ್ ಅಪರ ಪ್ಲಸ್ ಅವಿದ್ಯಾ ಈ ರೀತಿಯಾಗಿ ಅರ್ಥ ಆಗಿಬಿಡುತ್ತದೆ. ಆ ಕಾರಣದಿಂದ ಪರವಿದ್ಯೆ ಅಪರವಿದ್ಯೆ ಅಂತ ಸಮಾಸ ಮಾಡುವುದು ಒಳ್ಳೆಯದು. ಹಾಗಲ್ವಾದರೆ ಪರಾ ಸ್ಪೇಸ್ ಬಿಟ್ಟು ವಿದ್ಯಾ, ಅಪರ ವಿದ್ಯಾ ಅಂತ ಮಾಡಬೇಕು. ಕನ್ನಡದಲ್ಲಿ ಹೀಗೆ ಬರವಣಿಗೆ ಮಾಡುವುದಿದ್ರೆ ಪರೆ ಅನ್ನುವ ವಿದ್ಯೆ ಅಪರೆ ಅನ್ನುವ ವಿದ್ಯೆ ಅಂತ ಆಕಾರ ಇಕಾರ ಆಗುತ್ತದೆ. ಇದೆಲ್ಲ ಸಮಸ್ಯೆ ಉಂಟು. ನಾನು ಬಹಳ ಸರಳವಾದದ್ದು ತುಂಬ ಗೋಜಲು ಮಾಡ್ತಾ ಇದ್ದೀನೇನೋ ವ್ಯಾಕರಣ ಅಂತ ಯಾರೂ ಭಾವಿಸಿಕೊಳ್ಳಬೇಡಿ. ಕಾರಣ ಇಷ್ಟೇ, ಪರವಿದ್ಯೆ ಅಪರವಿದ್ಯೆ ಅಂತ ಹೇಳಿದರೆ ಲೋಕದಲ್ಲಿ ಹೆಚ್ಚಾಗಿ ಗೊತ್ತಾಗದಿರುವಷ್ಟು ಮಟ್ಟಿಗೆ ಪರಾವಿದ್ಯಾ ಅಪರಾವಿದ್ಯಾ ಅಂತ ಉಪನಿಷತ್ತಿನಲ್ಲಿ ಬಿಡಿಬಿಡಿಯಾಗಿ ಬಂದ ಪದಗಳನ್ನು ಹಾಗೇ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಆದರೆ ಸಂಧಿ ಮಾಡಿಕೊಂಡಾಗ ಪರವಲ್ಲದ್ದು ಅಪರವಲ್ಲದ್ದು ವಿದ್ಯೆಯಲ್ಲದ್ದು ಅಂತ ಏನೇನೋ ಅರ್ಥಗಳು ಬಂದುಬಿಡುತ್ತವೆ. ಅದಕ್ಕೋಸ್ಕರ ಪರವಿದ್ಯಾ ಅಪರವಿದ್ಯಾ ಅಂತ ಸಮಾಸ ಮಾಡುವಂಥದ್ದು ಯುಕ್ತ ಅಂತ ಭಾವಿಸಿ ಹೇಳ್ತಾ ಇದ್ದೀನಿ. ನಾನು ತಿಳಿದ ಮಟ್ಟಿಗೆ ಪುಸ್ತಕಗಳಲ್ಲಿ ಈ ಒಂದು ಶಿಸ್ತನ್ನು ಅನುಸರಿಸಿರೋರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಾತ್ರ. ಮಿಕ್ಕವರೆಲ್ಲ ಪರಾವಿದ್ಯಾ ಅಪರಾವಿದ್ಯಾ ಅಂತ ಸಂಧಿಯೇ ಮಾಡದಂತೆ ಹಾಕಿಬಿಟ್ಟಿದ್ದಾರೆ. ಅದು ಅನರ್ಥಕಾರಿಯಾಗುತ್ತದೆ. ಇರಲಿ, ಎರಡು ವಿದ್ಯೆಗಳು ಪರ ಮತ್ತು ಅಪರ ಅಂತಂದರು. ತತ್ರ ಅಪರ ಋಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂಛಂದ ಜ್ಯೋತಿಷಮಿತಿ ಅಥ ಪರಾಯಯ ತದಕ್ಷರಂ ಅಧಿಗಮ್ಯತೆ. ಇನ್ನು ಅಪರವಿದ್ಯೆ ಅಂತಂದರೆ, ಅಪರ ಅಂದರೆ ಅಡಿಷನಲ್, ಆನದರ್ ಅಂತ, ಬೇರೊಂದು, ಎಡಗೈ ಅನ್ನುವ ಅರ್ಥದಲ್ಲಿ. ಅದೆಲ್ಲ ಯಾವುದು? ಋಗ್ಯಜು ಸಾಮಾಥರ್ವಾದಿಗಳು, ಎಲ್ಲ 4 ವೇದಗಳು, ಷಡಂಗಗಳು, ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸು ಇತ್ಯಾದಿಯಾಗಿ ಹೀಗೆ ಯಾವುದನ್ನೆಲ್ಲವನ್ನೂ ನಾವು ಕ್ವಾಂಟಿಫೈಡ್ ನಾಲೆಡ್ಜ್ ಅಂತ ಕರಿತೀವಿ. ನಿರ್ದಿಷ್ಟವಾದ ಚೌಕಟ್ಟಿಗೆ ನಿರ್ದಿಷ್ಟವಾದ ಕ್ಷೇತ್ರಕ್ಕೆ ಸೇರುವಂಥದ್ದು ಅಂತ ಸ್ಪೆಸಿಫಿಸಿಟಿ ಆಫ್ ಪರ್ಸ್ಯೂಟ್ ಅಂತ ಏನನ್ನು ಕರಿತೀವಿ. ಇದು ಹೀಗೆ, ಇದರ ಜ್ಞೇಯ ಭಾವ, ಜ್ಞಾತೃಭಾವ, ಜ್ಞಾನಭಾವ ಇಂಥದ್ದು ಅನ್ನುವುದಷ್ಟನ್ನು ಕೂಡ ಅಪರವಿದ್ಯೆ ಅಂತ ಕರಿತೀವಿ. ಹಾಗಲ್ಲದೆ ತದಕ್ಷರಂ ಅಧಿಗಮ್ಯತೆ, ಯಾವುದು ಶಾಶ್ವತವಾದದ್ದು, ಸತ್ಯವಾದದ್ದು, ಅವಿಕಾರಿಯಾದದ್ದನ್ನು ಉಂಟು ಮಾಡುತ್ತದೆ ಅದು ಪರವಿದ್ಯೆ. ಪರಾಚ ಪರಮಾತ್ಮ ವಿದ್ಯಾ, ಭಾಷ್ಯಕಾರರು ಹೇಳ್ತಾರೆ. ಅಪರಾಚ ಧರ್ಮಾಧರ್ಮ ಸಾಧನ ತತ್ಫಲ ವಿಷಯ ಅಂತ. ಧರ್ಮ ಅಧರ್ಮ, ಒಳಿತು ಕೆಡಕು ಇತ್ಯಾದಿ ಲೋಕಕ್ಕೆ ಪ್ರಯೋಜನಕಾರಿ ಅಂತ ಅನಿಸುವುದು ಏನೆಲ್ಲ ಇದೆ ಅದಷ್ಟು ಅಪರವಿದ್ಯೆ. ಆತ್ಮೈಕ ವಿದ್ಯೆಯನ್ನು ಪರವಿದ್ಯೆ ಅಂತ ಕರೆದರು. ಹೀಗೆ 2 ಡಿಸ್ಟಿಂಕ್ಷನ್ಸ್ ಯಾಕೆ ಮಾಡಿಕೊಳ್ಳಬೇಕಾಯಿತು ಅಂದರೆ, ಯಾವುದೊಂದು ಅನುಭವ ಮಾತ್ರ ಪರ್ಯವಸಾಯಿಯಾದ ವಿದ್ಯೆಯೋ ಅದು ಪರವಿದ್ಯೆ. ಅನುಭವ ಪರ್ಯವಸಾಯಿಯಲ್ಲದೆ ಮಾಹಿತಿ ಎನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸರಿಯಾದ ಸಂವಾದಿ ಶಬ್ದ ಏನೋ ಗೊತ್ತಿಲ್ಲ. ಅದು ಪ್ರಾಯಶಃ ಭಾರತೀಯ ಭಾಷೆಗಳ ಶಬ್ದ ಅಲ್ಲ. ಮಾಹಿತಿ ಅಂತಕ್ಕಂಥದ್ದು ಪರ್ಷಿಯನ್ ಅರೇಬಿಕ್ಕಿಂದಾಗಿ ಬಂದಿರಬೇಕು ಅಂತ ಅನಿಸುತ್ತದೆ. ಕನ್ನಡದಲ್ಲಂತೂ ಮಾಹಿತಿ ಎನ್ನುವುದಾಗಿದೆ. ತೆಲುಗು ಮೊದಲಾದ ಭಾಷೆಗಳಲ್ಲಿ ನಾನು ಕಂಡಿಲ್ಲ ಈ ಶಬ್ದವನ್ನು ಮಾಹಿತಿ ಅಂತಕ್ಕಂಥದ್ದು. ಅಲ್ಲಿ ಇನ್ಫಾರ್ಮೇಷನ್ ಅಂತ ನಮ್ಮಲ್ಲಿ ಈಗ ರೂಢಿಗೆ ಬಂದಿರುವುದು ಮಾಹಿತಿ ಎನ್ನುವುದಕ್ಕೆ. ಸಂಸ್ಕೃತೀಕರಣ ಮಾಡೋದು ಸಾಧ್ಯವಿದ್ದರೆ ಮಹಿತಸ್ಯ ಇಯಂ ಮಾಹಿತಿ ಅಂತ ಏನಾದರೂ ಮಾಡಿಕೊಂಡು ಮಾಹಿತಿ ಅಂತ ಮಾಡಬೇಕು, ದೊಡ್ಡದು ಅನ್ನುವುದು. ಆ ಬಾದರಾಯಣ ಸಂಬಂಧ ಕಲ್ಪಿಸುವುದು ಬೇಕಾಗಿಲ್ಲ. ಅದನ್ನು ಜ್ಞೇಯಜಾತ, ಆಲ್ ದಟ್ ಥಿಂಗ್ ಟು ಬಿ ನೋನ್ ಅನ್ನುವಂಥದ್ದನ್ನು ಜ್ಞೇಯಜಾತ, ಜ್ಞೇಯ ಸತ್ತ ಅನ್ನುವ ಅರ್ಥದಲ್ಲಿ ಹೇಳಬೇಕು. ದ ಥಿಂಗ್ಸ್ ಟು ಬಿ ನೋನ್ ಅನ್ನುವ ಅರ್ಥದಲ್ಲಿ ಇನ್ಫಾರ್ಮೇಷನ್ ಅಂತ, ಅದನ್ನು ಜ್ಞೇಯ ವಸ್ತು ಅಂತ ಹೇಳ್ಬೋದು. ಇರಲಿ, ಅದೆಲ್ಲವೂ ಕೂಡ ಅಪರವಿದ್ಯೆ. ಇನ್ನು ಯಾವುದು ಎಕ್ಸ್ಪೀರಿಯನ್ಷಿಯಲ್ ಅಂತೀವಿ, ಅನುಭವೈಕ ಗಮ್ಯವಾದದ್ದು, ಅದನ್ನು ಪರವಿದ್ಯೆ ಅಂತ. ಹಾಗೆ ಇನ್ಫಾರ್ಮೇಷನ್ನಲ್ಲಿ ಎಕ್ಸ್ಪೀರಿಯನ್ಸ್ ಏನೂ ಇಲ್ವಾ? ಖಂಡಿತ ಇದೆ. ಆದರೆ ಆ ಅನುಭವ ಪಂಚೇಂದ್ರಿಯ ಮಾತ್ರ ಗಮ್ಯವಾದದ್ದು. ಮತ್ತು ಅದೂ ಕೂಡ ಒಂದು ಮಾಹಿತಿಯಾಗಿ
ಒಂದು ಜ್ಞೇಯಜಾತವಾಗಿಯೇ ಪರಿಣಮಿಸುವಂಥದ್ದು, ಅದು ನೇರವಾಗಿ ನಮ್ಮ ಅಸ್ತಿತ್ವದ ಆನಂದಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅನ್ನುವುದಷ್ಟೇ ಉತ್ತರ. ಉದಾಹರಣೆಗೆ ಗಣಿತ ಅದೊಂದು ದೊಡ್ಡ ಶಾಸ್ತ್ರ. ಆದರೆ ಆ ಗಣಿತದಲ್ಲಿ ಬರುವಂಥ ಮುಖ್ಯ ವಿಷಯಗಳು ಏನು? ಗಣಿತ ಸಂಕೇತಗಳನ್ನು ಒಳಗೊಂಡದ್ದು. ಆ ಸಂಕೇತಗಳೆಲ್ಲ ಈ ಅಂಕಿಗಳ ಪ್ರಪಂಚ. ಮತ್ತು ಆ ಸಂಕೇತಗಳ ಮೂಲಕ ಜಗತ್ತಿನ ವ್ಯವಹಾರಗಳನ್ನು ಪ್ರತಿನಿಧೀಕರಿಸುವಂಥ ಸಮೀಕರಣಗಳನ್ನು ಮಾಡ್ತೀವಿ. ದ ಆ್ಯಕ್ಟಿವಿಟಿ ಆಫ್ ದಿ ವರ್ಲ್ಡ್, ಸ್ಟ್ಯಾಟಿಕ್ ಆರ್ ಡೈನಮಿಕ್ ಆರ್ ವಾಟ್ ಎವರ್, ಅವನ್ನೆಲ್ಲವನ್ನೂ ನಾವು ಸಮೀಕರಣಗಳ ಮೂಲಕ, ಈಕ್ವೇಷನ್ಸ್ ಮೂಲಕವಾಗಿ ಸಾಂಕೇತಿಕ ಭಾಷೆಯಲ್ಲಿ ರೂಪಣ ಮಾಡ್ತೀವಿ. ಹಾಗೆ ರೂಪಣ ಮಾಡುವ ತರ್ಕ ಕ್ರಮ ಯಾವುದಿದೆ ಅದನ್ನು ಗಣಿತ ಅಂತ ಕರಿತೀವಿ. ದ ಲಾಜಿಕ್ ವಿಚ್ ಈಸ್ ಅಡಾಪ್ಟೆಡ್ ಇನ್ ಎಕ್ಸ್ಪ್ಲೋರಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯಸ್ ಥಿಂಗ್ಸ್ ಆನ್ ಅರ್ತ್, ಅವುಗಳನ್ನು ನಾವು ಗಣಿತ ಅಂತ ಕರೀಬಹುದು. ಹೀಗಾಗಿ ಇಲ್ಲಿ ಅನುಭವಕ್ಕಿಂತ ಹೆಚ್ಚಾಗಿ ವಿಚಾರಕ್ಕೆ ಬೆಲೆ ಉಂಟು. ಆ ವಿಚಾರವಾದರೆ ಜ್ಞಾತೃಜ್ಞೇಯ ಭಾವ, ಅಂದರೆ ನೋಯರ್ ಆ್ಯಂಡ್ ದಿ ಥಿಂಗ್ ಟು ಬಿ ನೋನ್ ಅಂತೀವಲ್ಲ, ಇವುಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಷ್ಟೇ ಹೊರತು ಅವಸ್ಥಾತ್ರಯದ ಮೀಮಾಂಸೆಯನ್ನು ಮಾಡಿದಾಗ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲಿ ನಮಗೆ ಉಂಟಾಗುವ ಸುಷುಪ್ತಿಯ ಗಾಢ ನಿದ್ರೆಯ ಆನಂದದ ಸ್ಥಿತಿ ಯಾವುದುಂಟು ಅದನ್ನು ಕುರಿತಾದದ್ದು ಅಲ್ಲ. ಈ ಕಾರಣದಿಂದ ಮ್ಯಾಥಮೆಟಿಕ್ಸ್ ಮೀನ್ಸ್ ನಾಲೆಡ್ಜ್ ಆಫ್ ವಾಟ್, ಫಿಸಿಕ್ಸ್ ಮೀನ್ಸ್ ನಾಲೆಡ್ಜ್ ಆಫ್ ವಾಟ್, ಕೆಮಿಸ್ಟ್ರಿ ಮೀನ್ಸ್ ನಾಲೆಡ್ಜ್ ಆಫ್ ವಾಟ್, ಮ್ಯೂಸಿಕ್ ಮೀನ್ಸ್ ನಾಲೆಡ್ಜ್ ಆಫ್ ವಾಟ್, ಈ ರೀತಿ ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟ ಜ್ಞಾನ ಅನ್ನುವ ಪ್ರಶ್ನೆಯನ್ನು ಹಾಕಿಕೊಂಡು ಹೋದಂತೆ ಬರುವಂಥದ್ದೆಲ್ಲ ಅಪರವಿದ್ಯೆ ಅಂತ ಕರೀತಾರೆ. ಹಾಗಲ್ಲದೆ ಹ್ಯಾಪಿನೆಸ್ ಅಂತಾರೆ ಹ್ಯಾಪಿನೆಸ್ ಆಫ್ ವಾಟ್ ಅಂತ ಅನ್ನೋಲ್ಲ, ಹ್ಯಾಪಿನೆಸ್ ಆಫ್ ಮೈ ಓನ್ ಸೆಲ್ಫ್ ಅಂತ. ಹೀಗೆ ಯಾವುದು ಉತ್ತರ ನನ್ನನ್ನು ನಿರ್ದೇಶನ ಮಾಡುತ್ತದೆಯೋ ಅಂಥದ್ದನ್ನು ಪರವಿದ್ಯೆ ಅಂತ ಕರೀತಾರೆ. ಅದನ್ನು ಹೀಗೆ ವಿಭಾಗ ಮಾಡಿಕೊಡುವುದಾಗಿದೆ ಅಂತ ಹೇಳಿ ಮುಂದೆ ಈ ಜಗತ್ತೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗುವಂತೆ ಬ್ರಹ್ಮವಸ್ತುವಿನಿಂದ ಆದಂಥ ವ್ಯಕ್ತೀಕರಣ, ಅಕ್ಷರದಿಂದ, ಅವ್ಯಯದಿಂದ, ಕೇವಲ ಸನ್ಮಾತ್ರದಿಂದ ಬಂದಂಥ ವ್ಯಕ್ತೀಕರಣ. ಹೀಗಾಗಿ ಈ ಅಕ್ಷರಕ್ಕೆ ಸಂಬಂಧ ನೇರವಾಗಿ ಯಾವುದಿಲ್ಲ ಅದೆಲ್ಲವನ್ನು ಅಪರವಿದ್ಯೆ ಅಂತ ಕರಿತೀವಿ. ಪರವಿದ್ಯೆ ನೇರ ಸಂಬಂಧಪಟ್ಟಿರುವಂಥದ್ದು. ಅದರ ಅಕ್ಷರದ ವ್ಯತ್ಯಾಸ ಎಂಥದ್ದು? ಜಗತ್ತಿನ ಆವಿರ್ಭಾವ ಅಂದರೆ ಹೀಗೆ, ದ ವರ್ಲ್ಡ್ ರಿವೀಲ್ಡ್ ಥ್ರೂ ದ ಆಬ್ಸಲ್ಯೂಟ್ ಅನ್ನುವ ಒಂದು ದೃಷ್ಟಾಂತಕ್ಕೆ ಇನ್ನು ಮುಂದಿನ ಮಂತ್ರ ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸ್ವತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತಿ ಹವಿಶ್ವಂ. ಹೇಗೆ ಜೇಡರ ಹುಳು ತನ್ನ ಒಡಲಿನಿಂದಲೇ ನೂಲನ್ನು ಹೊರಕ್ಕೆ ತೆಗೆದು ತೋರಿಸುತ್ತಿದೆಯೋ ಆ ರೀತಿಯಾಗಿ ಭೂಮಿಯಿಂದ ತಾನೇ ತಾನಾಗಿ ಸಸ್ಯಾದಿಗಳು ಯಾವ ತರಹ ಉತ್ಪನ್ನವಾಗುತ್ತವೆಯೋ, ಮನುಷ್ಯನಿಂದ ತಲೆ ಕೂದಲು ಅವನ ದೇಹದಿಂದ ತಾನೇ ತಾನಾಗಿ ವ್ಯಕ್ತೀಕರಣವಾಗುತ್ತವೆಯೋ ಆ ರೀತಿಯಲ್ಲಿಯೇ ಪರಮಾತ್ಮ ಅಕ್ಷರದಿಂದ ಇಡೀ ಜಗತ್ತು ಕ್ಷರವಾದದ್ದು ಬರುತ್ತದೆ ಅಂತ. ಅಂದರೆ ಶಾಶ್ವತವಾದದ್ದು ಅಶಾಶ್ವತದಿಂದ, ಸಾಪೇಕ್ಷವಾದದ್ದು ನಿರಪೇಕ್ಷದಿಂದ ಬರುತ್ತದೆ ಅಂತ 3 ದೃಷ್ಟಾಂತಗಳನ್ನು ಕೊಟ್ಟಿರುವುದು. ಮೊದಲನೇದು ಜೇಡರ ಹುಳ ತನ್ನೊಡಲಿನಿಂದ ತಾನು ನೂಲನ್ನು ಹೊರಕ್ಕೆ ತಂದು ಜಾಲವನ್ನು ನೇಯುತ್ತದೆ. ಮತ್ತು ಭೂಮಿಯ ಮೇಲೆ ಸಸ್ಯೋತ್ಪತ್ತಿ ಒಳಗಿನಿಂದ ಭೇದಿಸಿಕೊಂಡು ಬಂದು ಆಗುವಂಥದ್ದು. ಮನುಷ್ಯರಲ್ಲಿ ಉಂಟಾಗುವಂಥ ಕೇಶಶ್ಮಶ್ರು ಅಂದರೆ ತಲೆ ಕೂದಲು, ಗಡ್ಡ, ಮೀಸೆ ಮೊದಲಾದವು, ಇವುಗಳಿಗೆ 3 ದೃಷ್ಟಾಂತವನ್ನು ಒಪ್ಪ ಇಟ್ಟು ಹೇಳಿರುವುದು. ಅಂದರೆ ಬ್ರಹ್ಮವಸ್ತುವಿನಿಂದಲೇ ಜಗತ್ತು ಬಂತು, ಜಗತ್ತಿಗೆ ಬ್ರಹ್ಮೇತರವಾದ ಆಶ್ರಯ ಇಲ್ಲ ಅಂತ. ಅಂದರೆ ಜಗತ್ತು ಪರಮಾರ್ಥತಃ ಬ್ರಹ್ಮವೇ ಆಗಿದೆ. ಆದರೆ ಬ್ರಹ್ಮ ಬರೀ ಜಗತ್ತು ಅಲ್ಲ, ಅದನ್ನು ಕರಾಲರಿ ಹಾಗಲ್ಲ ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಬ್ರಹ್ಮವಸ್ತುವಿನಿಂದಲೇ ಜಗತ್ತು ಆವಿರ್ಭಾವವಾಗಿದ್ದರಿಂದ ನಾವು ಜಗತ್ತಿನ ವಿವರಗಳನ್ನು ಹೆಚ್ಚಾಗಿ ಆಲೋಚನೆ ಮಾಡಿದಷ್ಟು ಕಾರಣವನ್ನು ಕುರಿತು ಆಲೋಚನೆ ಮಾಡೋದರಿಂದ ದೂರ ಆಗ್ತಾ ಇದ್ದೀವಿ. ಕಾರಣದ ಕಡೆಗೆ ಹೆಚ್ಚಾಗಿ ಬರಬೇಕು ಅಂತ. ಅಂದರೆ ಗೋಯಿಂಗ್ ಅವೇ ಫ್ರಮ್ ದ ಫೋಕಸ್ ಆಫ್ ಸ್ಟಡಿ ಅನ್ನುವಂಥದ್ದಾಗಬಾರದು ಅನ್ನೋದಕ್ಕೋಸ್ಕರವಾಗಿ ಬ್ರಹ್ಮವಸ್ತುವಿನಿಂದಲೇ ಜಗತ್ತೆಲ್ಲ ಬಂತು ಅಂತ ಮೊದಲು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಾಗಿದೆ. ಅದನ್ನೇ ಅಕ್ಷರ ಅಂತ ಕರೀತಾರೆ. ಅದನ್ನು ಅವ್ಯಯ. ಸರ್ವಜ್ಞ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತತ್ ಬ್ರಹ್ಮನಾಮರೂಪಂ ಅನ್ನಂಚ ಜಾಯತೆ. ಈ ಬ್ರಹ್ಮವಸ್ತು ಸಚ್ಚಿತ್ ಮಾತ್ರವಾದದ್ದು. ಇನ್ನು ದೇಶಕಾಲಗಳೆಲ್ಲವೂ ಕೂಡ ಅದರಿಂದ ಹೊರಕ್ಕೆ ಬಂದದ್ದು.
ಈ ಜಗತ್ತಿನ ಬೇರೆ ಬೇರೆ ಪದಾರ್ಥಗಳು ನಾಮರೂಪಾತ್ಮಕವಾದದ್ದು, ಆಲ್ ಹ್ಯಾವಿಂಗ್ ದಿ ಅಟ್ರಿಬ್ಯೂಟ್ಸ್ ಆಫ್ ನೇಮ್ ಆ್ಯಂಡ್ ಫಾರ್ಮ್, ಅದು ಬಿಟ್ಟು ಮತ್ತಾವುದೂ ಅಲ್ಲ ಅಂತನ್ನೋದನ್ನು ತಿಳ್ಕೊಳ್ಳಿ ಅಂತ ಉಪನಿಷತ್ತು ಅನೇಕ ಬಾರಿ ಈ ವಿಷಯಗಳನ್ನು ಹೇಳಿರುವಂಥದ್ದನ್ನೇ ಮತ್ತೆ ಸ್ಪಷ್ಟಪಡಿಸ್ತಾ ಇದೆ. ಆಮೇಲೆ ಉಪನಿಷತ್ತಿನ ರಚನಾ ಕಾಲದಲ್ಲಿ ಜನಕ್ಕೆ ಕರ್ಮಕಾಂಡದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಮೊದಲನೇ ಮುಂಡಕದ 2ನೇ ಖಂಡದಲ್ಲಿ ವಿಸ್ತಾರವಾಗಿ ಕರ್ಮಕಾಂಡದ ವಿವರಗಳನ್ನು ಅಲ್ಲಲ್ಲಿ ತೆಗೆದುಕೊಂಡು ಹೋಗ್ತಾ, ಯಸ್ಯಾಗ್ನಿಹೋತ್ರಂ ಅದರ್ಶ ಪೌರ್ಣಮಾಸಂ ಅಚಾತುರ್ಮಾಸ್ಯಂ ಅನಾಗ್ರಯಣಂ ಅತಿಥಿವರ್ಜಿತಂಚ ಆಹುತಂ ವೈಶ್ವದೇವಂ ಅವಿಧಿನಾಹುತಂ ಆ ಸಪ್ತಮಾಂಸ್ತೆ ಲೋಕಾನ್ ಹಿನಸ್ತಿ. ಹೀಗೆ ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಅಗ್ರಯಣ, ಆತಿಥ್ಯೇಷ್ಟಿ, ವೈಶ್ವದೇವ ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಪ್ರಪಂಚನ ಮಾಡಿಕೊಂಡು ಹೋಗುತ್ತದೆ. ಮತ್ತು ಇವಕ್ಕೆ ಅಧಿಷ್ಠಾನವಾದಂಥ ಕಾಲಿ, ಕರಾಲಿ ಚ ಮನೋಜವಾಚ ಸುಲೋಹಿತ ಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಿ 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 ಲೇಲಾಯಮಾನ ಇತಿ ಸಪ್ತಜಿಹ್ವಾ. ಅಗ್ನಿಗೆ 7 ಜ್ವಾಲೆಗಳು. ಆ 7 ಜ್ವಾಲೆಗಳನ್ನು ಕ್ರಮವಾಗಿ ಕಾಲಿ, ಕರಾಳಿ, ಮನೋಜವ, ಸುಲೋಹಿತ, ಸುಧೂಮ್ರವರ್ಣ, ವಿಸ್ಫುಲಿಂಗಿನಿ, ವಿಶ್ವರುಚಿ ಅಂತ 7 ಕರೀತಾರೆ. ಈ ಅಗ್ನಿಯಲ್ಲಿ ಮಾಡತಕ್ಕಂಥ ಆಹುತಿಗಳು, ಅಲ್ಲಿ ಮಾಡುವಂಥ ಹೋಮಾದಿಗಳು ಇವೆಲ್ಲವೂ ಕೂಡ ಅವಿದ್ಯೆಯ ಅಥವಾ ಅಪರವಿದ್ಯೆಯ ಕಕ್ಷಕ್ಕೆ ಬರತಕ್ಕಂಥವು. ಇವೆಲ್ಲ ಸ್ವರ್ಗಾದಿ ಲಾಭಗಳನ್ನು ಕುರಿತಾದವು. ಏತೇಷು ಯಶ್ಚರತೆ ಭ್ರಾಜಮಾನೇಷು ಯಥಾಕಾಲಂಚಾಹುತಯೋ ಹ್ಯಾದದಾಯನ್ ತನ್ನಯಂತ್ಯೇತಾ ಸೂರ್ಯಸ್ಯ ರಶ್ಮಯ ಯತ್ರ ದೇವಾನಾಂ ಪತಿರೇಕೋಧಿವಾಸ ಅಂತ ಹೀಗೆಲ್ಲ ಹೇಳ್ಕೊಂಡು ಬಂದಿದೆ. ಈ ಅಗ್ನಿಶಿಖಗಳಲ್ಲಿ ಯಾವನ ಕಾಲಕ್ಕೆ ಕರ್ಮವನ್ನು ಮಾಡ್ತಾನೋ ಅವನ್ನ ಈ ಆಹುತಿಗಳು ಸೂರ್ಯನ ರಶ್ಮಿಗಳ ರೂಪದಲ್ಲಿ ಬೇರೆ ಬೇರೆ ದಿವ್ಯಲೋಕಗಳಿಗೆ ಕರೆದುಕೊಂಡು ಹೋಗುತ್ತವೆ ಅಂತೆ. ಈ ರೀತಿಯಾದ ಕರ್ಮಕಾಂಡ ಸಂಬಂಧಿಯಾದ ನಂಬಿಕೆಗೆ ಮಾತ್ರ ಸಿಗುವಂತಹ ಬೇರೆ ಬೇರೆ ಲೋಕಗಳು, ಬೇರೆ ಬೇರೆ ದಿವ್ಯಲೋಕಾನುಭವಗಳು, ಅದಿವ್ಯ ಲೋಕಗಳಿಗೆ ಸುಖ ದುಃಖಾತ್ಮಕವಾದ ನಾನಾ ವಿಧವಾದಂಥ ಪ್ರಯೋಜನಗಳು ಇತ್ಯಾದಿ ಎಲ್ಲ ಬರುತ್ತದೆ. ತಾತ್ಪರ್ಯ ಇಷ್ಟೇ, ಆ ಕಾಲದಲ್ಲಿ ಉಪನಿಷತ್ತಿನ ನಿರ್ಮಾಣವಾಗುವ ಕಾಲದಲ್ಲಿ ಜನಕ್ಕೆ ಈ ಕರ್ಮಕಾಂಡದ ಮೇಲೆ ಅತಿ ಹೆಚ್ಚಿನ ಅಭಿಮಾನ ಇತ್ತು. ಹಾಗಾಗಿ ನೀವು ಏನು ಕರ್ಮಕಾಂಡ ಅನ್ನುವ ಅಭಿಮಾನದ ವಿದ್ಯೆಯನ್ನು ಕುರಿತು ಹೇಳ್ತಾ ಇದ್ದೀರಾ, ಅದರದ್ದೆಲ್ಲ ವಿಷಯಗಳು ಕೂಡ ಅಪರವಿದ್ಯೆ ಅಂತ ಒಟ್ಟು ಮೊತ್ತದಲ್ಲಿ ಒಂದು ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಹೊರಟದೇ ಉಪನಿಷತ್ತು. ಈ ಹೊತ್ತು ನಮ್ಮದು ಈ ಮಟ್ಟದ ಕರ್ಮಕಾಂಡದ ಕೋಲಾಹಲದಲ್ಲಿ ಮಗ್ನವಾಗಿಲ್ಲದೇ ಇರಬಹುದು ಪ್ರಪಂಚ, ಅಥವಾ ಕೆಲವರಿಗೆ ಅದರ ಬಗೆಗೂ ಆಸಕ್ತಿ ಇರಬಹುದು, ಅದು ಬೇರೊಂದು ರೂಪಾಂತರವನ್ನು ಪಡೆದಿರಬಹುದು. ಈ ಹೊತ್ತು ತ್ರೇತಾಗ್ನಿಗಳಲ್ಲಿ ದರ್ಶಪೂರ್ಣ ಮಾಸಾದಿಗಳನ್ನು ಮಾಡುವಂಥದ್ರಲ್ಲಿ ಆಸ್ಥೆ ಇಲ್ಲದೇ ಇದ್ದರೂ ಇನ್ಯಾವುದೋ ದೇವರ ಫೋಟೋ ಇಟ್ಟುಕೊಂಡು, ಇನ್ಯಾವುದೋ ವಿಗ್ರಹ ಇಟ್ಟುಕೊಂಡು, ಮತ್ಯಾವುದೋ ಯಂತ್ರವನ್ನು ಬರೆದುಕೊಂಡು, ಮತ್ತಿನ್ಯಾವುದೋ ವ್ರತಾದಿಗಳನ್ನು ಮಾಡಿಕೊಂಡು, ಹಾಗೆ ರೂಪಾಂತರದಲ್ಲಿ ಭಗವದ್ ಆರಾಧನೆ, ದಿವ್ಯ ಲೋಕಗಳ ಪ್ರಾಪ್ತಿ ಅಥವಾ ಬೇರೆ ಬೇರೆ ಸಿದ್ಧಿಗಳ ಕಡೆಗೆ ಗಮನ ಹೀಗಿದಿರಬಹುದು. ಹಾಗಲ್ಲದೆಯೂ ಜನಕ್ಕೆ ಈ ದೇವರು ದಿಂಡ್ರು ಬೇರೆ ಲೋಕ ಅನ್ನೋದೇನೂ ಅಂಥ ಫ್ಯಾಸಿನೇಷನ್ ಅಲ್ಲ ಅಂತ ಇದ್ದರೂ ಕೂಡ ಬೇರೆ ಬೇರೆ ಪ್ರಕಾರದಲ್ಲಿ ಈ ರೀತಿಯಾದ ಚಟುವಟಿಕೆ ಇರುತ್ತದೆ. ಚಟುವಟಿಕೆ ಅಂತಂದರೆ ಪರಲೋಕದ ಚಟುವಟಿಕೆ ಅಂತ ಅರ್ಥ ಅಲ್ಲ, ಇಹಲೋಕದಲ್ಲಿಯೇ ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳಿರುತ್ತವೆ. ಅಂದರೆ ಈ ಹೊತ್ತಿನ ವಿಜ್ಞಾನಾದಿ ಭೌತಶಾಸ್ತ್ರಗಳಲ್ಲಿರುವಂಥದ್ದು, ರಾಜಕೀಯಾದಿಗಳ ಬಗೆಗೆ ಸಂಬಂಧಪಟ್ಟಿದ್ದಾಗಿರಬಹುದು. ಬಗೆಯಲ್ಲಿ ಲೋಕದಲ್ಲಿ ನಾವು ಸುಧಾರಣೆಗಳನ್ನು ಕಾಣ್ತಾ ಇರ್ತೀವಿ, ಅದರ ಒಂದು ಉಪಪತ್ತಿಗಳ ರೀತಿ ನೀತಿಗಳನ್ನು ಕಾಣ್ತಾ ಇರ್ತೀವಿ. ಬೇರೆ ಬೇರೆ ದಾರಿ ಹಿಡಿದು ಹೋಗಿ ನಾವೇನೇನು ಸೌಖ್ಯವನ್ನು ಸಾಧಿಸೋದಕ್ಕೆ ಶಕ್ಯವಾಗುತ್ತದೆ, ಮತ್ತು ಹೆಸರನ್ನು ಪಡೆಯೋದು ಹೇಗೆ, ನಿರಂತರವೂ ಹ್ಯಾಪನಿಂಗ್ ವರ್ಲ್ಡಲ್ಲಿ ಇರತಕ್ಕಂಥದ್ದು ಹೇಗೆ, ಈ ಥರದ್ದು ಬೇಕಾದಷ್ಟು ಉಂಟು. ನನ್ನ ಸ್ನೇಹಿತರೊಬ್ಬರು ಯಾವುದೋ ಒಂದು ಚಲನಚಿತ್ರ ಮತ್ತು ಬೇರೆ ಬೇರೆ ರೀತಿಯಾದ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಿಕೆ, ಅನಿಮೇಷನ್ನು, ವೆಬ್ಕ್ಯಾಸ್ಟು ಇತ್ಯಾದಿಗಳು ಏನೇನೋ ಹೇಳ್ತಾರಲ್ಲ, ತುಂಬ ನವನವೀನವಾದ ವಿದ್ಯೆಗಳು ಬೇಕಾದಷ್ಟು ಬಂದಿವೆ. ನಿರಂತರವಾಗಿ ಚಲನಶೀಲವಾದ ಜಗತ್ತಿನಲ್ಲಿ ಗುರುತಿಸಿಕೊಳ್ತಕ್ಕಂಥ ಏನೇನೋ ದೊಡ್ಡ ದೊಡ್ಡ ಉದ್ಯಮ. ಅಲ್ಲಿ ಒಬ್ಬರು ಚಲನಚಿತ್ರದವರು, ವಿದೇಶಗಳಲ್ಲಿ ಹೆಸರು ಮಾಡಿದಂಥವರು, ಹಾಲಿವುಡ್ ಫಿಲ್ಮ್ ಒಂದನ್ನು ಡೈರೆಕ್ಟು ಕೂಡ ಮಾಡಿದವರು, ಮತ್ತು ಪ್ಲ್ಯಾನಿಂಗ್ ಕಮಿಷನ್ನು, ಅಡ್ವೈಸರಿ ಕಮಿಷನ್ನು ಇತ್ಯಾದಿಗಳು ಎಲ್ಲದರೊಳಗೂ ತಿಷ್ಠೆ ಹಾಕಿಕೊಂಡು ಕೂತಂಥವರು ಅವರು ಎಷ್ಟರ ಮಟ್ಟಿಗೆ ಈ ಫೇಸ್ಬುಕ್ಕು ಮೊದಲಾದ ಸೋಷಿಯಲ್ ಸರ್ಕ್ಯೂಟ್ಸ್ ಅಂತೀವಲ್ಲ,
ಅಲ್ಲಿ ಅಡಿಕ್ಟ್ ಆಗಿದ್ದಾರೆ ಅಂದರೆ ಈ ಹೊತ್ತು ಲೈಕ್ಸ್ ಇಷ್ಟು ಬಂತು, ಹಿಟ್ಸ್ ಇಷ್ಟು ಬಂತು ಅಂದರೆ ಅವರು ಸಮಾಧಾನವಾಗಿರ್ತಾರೆ. ಇಲ್ಲ ಅಂದರೆ ಇಲ್ಲ ಅಂತಂದರು. ಅವ್ರು ಮೂಡ್ಸ್ ನೋಡಬೇಕು ಅಂದರೆ ಅವರು ಫೇಸ್ಬುಕ್ಕಿಗೆ ಮೊದಲು ಹೋಗಿ ಅದು ಯಾವ ಥರ ವರ್ತಿಸ್ತಾ ಇದೆ ಅನ್ನೋದರ ಮೇಲೆ ಅವ್ರ ಚೇಂಬರ್ ಬಾಗಿಲು ತಟ್ಟಬೇಕಾಗುತ್ತದೆ ಅಂತ. ಏನಿದು ತೋರ್ಪಡಿಸುತ್ತದೆ? ಲೋಕದಲ್ಲಿ ಯಾವುದೋ ಒಂದು ಪ್ರತಿಷ್ಠೆ ಅಂತ ಉಂಟು, ಲೋಕದಲ್ಲಿ ಮೆಚ್ಚುಗೆ ಅನ್ನುವಂಥದ್ದು ಉಂಟು, ಅದಕ್ಕೆ ನಾವು ಹೋಗಬೇಕು. ಹಾಗಲ್ಲವಾದರೆ ನಮಗೆ ನಿರಾಶೆ ಉಂಟಾಗುತ್ತದೆ, ಸಪ್ಪೆತನ ಉಂಟಾಗುತ್ತದೆ ಅಂತ. ಈ ರೀತಿಯಾದಂಥ ಆಧುನಿಕ ಕಾಲದ್ದು ಅದರದೇ ಆದ ಕರ್ಮಕಾಂಡ ಇದೆ. ಹಿಂದೆ ಯಾವುದೋ ಒಂದು ಯಾಗ ಮಾಡಿದವನಿಗೆ ಒಂದು ದೊಡ್ಡ ಗೌರವ ಬರ್ತಾಯಿತ್ತು. ಉದಾಹರಣೆಗೆ ವಾಜಪೇಯಿ ಯಾಗವನ್ನು ಮಾಡಿದವನಿಗೆ ಸಾಕ್ಷಾತ್ ಮಹಾರಾಜ ಶ್ವೇತಛತ್ರವನ್ನು ಹಿಡಿತಾ ಇದ್ದ. ಹಾಗಾಗಿ ಮಹಾರಾಜರು ನನಗೆ ಕೊಡೆ ಹಿಡಿದರು ಅಂತ ಅವನು ಸದಾ ಹೆಮ್ಮೆ ಪಡುವಂತೆ ಆಗ್ತಾಯಿತ್ತು. ವಾಜಪೇಯಿ ಅಂತ ಆದವನಿಗೆ ಬೆನ್ನಿನ ಹಿಂದೆ ಮಹಾರಾಜರ ಧವಲ ಛತ್ರದ ಅಲಂಕಾರ ಇರ್ತಾಯಿತ್ತು ಅಂತ. ಹಾಗೆ ಚಯನ ಅನ್ನುವಂಥ ಒಂದು ಯಜ್ಞ, ಅದು ಗರುಡ ಚಯನ, ಶಯನ ಚಯನ ಇತ್ಯಾದಿ ಬೇರೆ ಬೇರೆ ರೂಪದಲ್ಲಿ ಇಷ್ಟಿಕಾ ವೇದಿಗಳನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಆಹುತಿ ಕೊಡೋದು, ಅದರದ್ದು ಬೇರೆ ಬೇರೆ ದೊಡ್ಡ ಎಲಾಬ್ರೇಟ್ ಪ್ರೊಸೀಜರ್ ಉಂಟು. ಹಾಗೆ ಮಾಡಿದಂಥವನಿಗೆ ಚಯನ ಅಂತ ಸರ್ನೇಮ್ನಲ್ಲಿ ಕರಿತಾಯಿದ್ರು. ಯಾರೋ ಲಿಂಗಣ್ಣ ಅಂತಿದ್ರೆ ಲಿಂಗಣ್ಣ ಚಯನ ಅಂತನೂ ಕರೀತಾಯಿದ್ರು. ಅದರಿಂದ ಅವನಿಗೆ ಗೌರವ ಬಂತು ಅಂತ. ಹಿಂದೆ ಎಲ್ಲ ಇತ್ತಲ್ಲ, ರಾಜಸೇವಾ ಪ್ರಾಸಕ್ತ, ರಾಜಮಂತ್ರ ಪ್ರವೀಣ, ರಾಜಸಭಾ ಭೂಷಣ, ಈ ರೀತಿಯಾಗಿ ಬಿರುದುಗಳನ್ನು ಪಡ್ಕೊಂಡು ಸಂತೋಷ ಪಡ್ತಕ್ಕಂಥವರಿದ್ದರು. ಆ ಬಿರುದುಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟೋ ಪ್ರಯತ್ನ ಪಡ್ತಾಯಿದ್ರು. ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ಕೂಡ ಹಾಗೆ ಲಾರ್ಡ್ ಅಂದರೆ, ಸರ್ ಅಂದರೆ ಅವ್ರನ್ನ ಆ ಉಪಾಧಿಗಳನ್ನು ಇಟ್ಟು ಕರೀಬೇಕು ಅನ್ನುವಂಥದ್ದು. ಈಗ ಪದ್ಮಶ್ರೀ, ಪದ್ಮಭೂಷಣ ಇತ್ಯಾದಿಗಳಿಗೆ ಯಾವ ಥರದ್ದು ಉಂಟು. ಹಾಗೆ ಒಂದೊಂದು ಕಾಲದಲ್ಲಿಯೂ ಒಂದೊಂದು ರೀತಿಯಾಗಿ ಲೌಕಿಕದಲ್ಲಿ ಗಣನೀಯವಾದ ಸ್ಥಾನವನ್ನು ಗಳಿಸೋದಕ್ಕೆ ಅಂತ ಬೇಕಾದದ್ದನ್ನು ಮಾಡಿಕೊಳ್ಳುವ ಪ್ರಯತ್ನ ಉಂಟು. ಇಂಥವೆಲ್ಲ ಕರ್ಮಕಾಂಡಕ್ಕೆ ಸಂಬಂಧಪಟ್ಟದ್ದು. ಅದು ನಂಬಿಕೆ ಪ್ರಪಂಚ ಇರ್ಬೋದು, ವ್ಯವಹಾರದ ಪ್ರಪಂಚ ಇರ್ಬೋದು, ಕಟ್ಟ ಕಡೆಗೆ ಅವೆಲ್ಲವೂ ಕೂಡ ನಮ್ಮ ಸಮಾಧಾನವನ್ನು ಮತ್ತು ನಮ್ಮ ಲೋಕ ಮರ್ಯಾದೆಯನ್ನು, ಲೋಕ ಪ್ರತಿಷ್ಠೆಯನ್ನು ಹೆಚ್ಚು ಮಾಡೋದ್ರೊಳಗೆ ಮಗ್ನವಾಗುವಂಥದ್ದು. ಆದರೆ ಒಂದು ಪಕ್ಷ ನಿಮಗೆ ನೇರ ಅನುಭವಕ್ಕೆ ಬಾರದೇ ಇರುವಂಥದ್ದಾಗಿದ್ದಲ್ಲಿ ಇದೆ ಅಂತ ಅಂದುಕೊಂಡು ಸುಮ್ಮನೆ ಇರಬಹುದಲ್ವ. ಆ ಬಿರುದು ನಿಮಗೆ ಬಂದಿದೆ ಅಂತ ಅಂದುಕೊಂಡು ನೀವು ಸಮಾಧಾನ ಪಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲವೇ? ಊಟ ಏನು, ನಾನು ಹೊಟ್ಟೆ ಬಿದ್ದೊರ್ತು ನನ್ನ ಅನುಭವಕ್ಕೆ ಬರೋಲ್ಲ, ಹೊಟ್ಟೆ ಭಾರವಾದೊರ್ತು, ಹಸಿವು ಹಿಂಗದೊರ್ತು ಸಾಧ್ಯವಿಲ್ಲ. ಆದರೆ ಬಿರುದುಗಳಿಗೆ ಹಾಗಲ್ವಲ್ಲ, ಇದೇ ಅಂತ ಅಂದುಕೊಂಡು ಬಿಟ್ಟರೆ ಆಯ್ತಲ್ಲ, ತೊಂದರೆ ಏನು? ಇಲ್ಲ, ಬೇರೆಯವರೆಲ್ಲ ಗುರುತಿಸಬೇಕಲ್ಲ. ನಿಮಗನ್ನಿಸಿದ್ರೆ ಸಾಲ್ದ. ಈಗ ಇನ್ನೊಬ್ಬರು ನೀವು ಊಟ ಮಾಡಿದ್ದೀರಿ ಅಂತ ಹೇಳಬೇಕೆ? ಹಾಗೇನೂ ಇಲ್ಲ. ಊಟ ಮಾಡಿದ್ದೀರಿ ಅಂತ ಮತ್ತೊಬ್ಬರು ಹೇಳದೇ ಇದ್ದರೆ ನಮಗೆ ಊಟ ಮಾಡಲಿಲ್ಲ ಅಂತ ಏನೂ ಅನಿಸೋಲ್ಲ. ಹೀಗಾಗಿ ಅನುಭವೈಕ ಮಾತ್ರವಾದದ್ದಕ್ಕೆ ನಾವು ಅನ್ಯರ ನಿಮಿತ್ತವನ್ನು ಕಾಯೋದಿಲ್ಲ. ವಿ ಡೋಂಟ್ ವೆಯ್ಟ್ ಫಾರ್ ದಿ ಎಂಡೋರ್ಸ್ಮೆಂಟ್ ಆಫ್ ಅದರ್ಸ್. ಹಾಗಲ್ಲವಾದಲ್ಲಿ ಬೇರೊಬ್ಬರ ಎಂಡಾರ್ಸ್ಮೆಂಟಿಗೆ ನಿಲ್ಲುವಂಥದ್ದು ಅನ್ನೋದು ಈ ಲೋಕದ ಗೌರವಗಳು, ಲೋಕದ ಮನ್ನಣೆಗಳು, ಇಂಥವೆಲ್ಲ ಕೂಡ. ಹಾಗಾಗಿ ಉಪನಿಷತ್ತು ಆ ಕಾಲದಲ್ಲಿಯೂ ಇಂಥವರಿದ್ದರು, ಈ ಕಾಲದಲ್ಲಿಯೂ ಇರ್ತಾರೆ ಅಂತ ಬೇರೆ ಬೇರೆ ಪ್ಯಾರಾಮೀಟರ್ಸ್, ಅದು ತನ್ನ ಕಾಲದ ಜನತೆಗೆ ಹೆಚ್ಚು ಮೋಜಿದ್ದ ಪ್ಯಾರಾಮೀಟರ್ಸನ್ನು ಒಂದನ್ನು ಉಪಲಕ್ಷಣವಾಗಿ ಇಟ್ಟುಕೊಂಡಿದೆ. ಹಾಗಂದ ಮಾತ್ರಕ್ಕೆ ನಮ್ಮ ಕಾಲದ ಪ್ಯಾರಾಮೀಟರ್ಸ್ ಇನ್ಕ್ಲೂಡ್ ಆಗಿಲ್ಲ ಅಂತಲ್ಲ, ಸಾಂಕೇತಿಕವಾದ ಅದರಿಂದ ಇದು ಇನ್ಕ್ಲೂಡ್ ಆಗಿದೆ ಅಂತ. ಉದಾಹರಣೆಗೆ ಯಾರೂ ಈ ಬಗೆಯ ವೆರೈಟೀಸನ್ನು ಎಕ್ಸಾಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೈ ಮುಚ್ಚುವಂಥ ಬಟ್ಟೆ ಅಂತನ್ನುವ ಒಂದು ಸಾಂಕೇತಿಕವಾದ ಲಕ್ಷಣದಿಂದ ಸಾಮಾನ್ಯವಾಗಿ ಕ್ಲೋತಿಂಗ್ ಅಂತ ಯಾವುದು ಉಂಟು, ಡ್ರೆಸ್ ಮೆಟೀರಿಯಲ್ ಅಂತ ಯಾವುದುಂಟು ಅದನ್ನು ಹೇಳದಂತೆ ಆಗುತ್ತದೆ. ಅರೆ, ಫ್ಯಾಷನ್ ಚಾನಲಲ್ಲಿ ಬರುವಂಥ ಎಲ್ಲ ರೀತಿಯಾದ ಬಟ್ಟೆಗಳನ್ನು ಕುರಿತು ಹೇಳೋದಕ್ಕಾಗಿದೆಯಾ? ಖಂಡಿತ ಆಗೋಲ್ಲ, ಆಗಬೇಕಾಗಿಲ್ಲ. ಆದರೆ ಈ ಬಟ್ಟೆಯ ಮೋಜು ಯಾವುದೆಲ್ಲ ರೀತಿಯಲ್ಲಿ ವ್ಯಕ್ತೀಕರಣವಾಗ್ಬೋದು ಅನ್ನೋದಕ್ಕೆ ಒಂದು 4 ತೋರ್ಪಡಿಸಿದರೆ ಸಾಕು. 10, 20 ಅನ್ನುವ ಉದಾಹರಣೆಗಳ ಕಡೆಗೆ ನಾವು ಮತ್ತೆ ಮಾರು ಹೋಗಬೇಕಾಗಿಲ್ಲ. ತತ್ವನಿಶ್ಚಯ ಮಾಡಿಕೊಳ್ಳೋದಕ್ಕೆ ಇಷ್ಟು ಸಾಕಾಗುತ್ತದೆ. ಐಡಲ್ ಕ್ಯೂರಿಯಾಸಿಟಿ ಅಂತಂದರೆ ಇನ್ನು 100 ಅಲ್ಲ 1000 ಆದರೂ ಸಾಕಾಗೋದಿಲ್ಲ. ಈ ಅರ್ಥದಲ್ಲಿ ಉಪನಿಷತ್ ಹೇಳುವಂತಹ ಈ ಅಪರವಿದ್ಯೆಯ ವಿಜೃಂಭಣೆ ಏನುಂಟು ಅದನ್ನು ಸಾಂಕೇತಿಕವಾಗಿ ಕರ್ಮಕಾಂಡಿ ಯಜ್ಞವನ್ನು ಕುರಿತಿದೆ. ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಅದನ್ನು ಹೇಳುತ್ತದೆ. ಪ್ಲವಾಹ್ಯೇತೆ ಅದೃಢಾ ಯಜ್ಞರೂಪಾ ಅಷ್ಟಾದಶೋಕ್ತಮವರಂ ಯೇಷು ಕರ್ಮ ಏತಚ್ಛ್ರೇಯೋ ಯೇಭಿನಂದಂತಿ ಮೂಢಾ ಜರಾ ಮೃತ್ಯುಂ ತೇ ಪುನರೇವಾಪಿಯಂತಿ. ಪ್ಲವಾ ಏತೆ ಅದೃಢಾ ಯಜ್ಞರೂಪಾ. ಈ ಯಜ್ಞರೂಪದ್ದು ಇವು ಯಾವುದುಂಟು 18 ಬಗೆಯ ಯಜ್ಞಗಳು ಬೇರೆ ಬೇರೆ ರೀತಿಯಾಗಿವೆ. 18 ಅನ್ನೋದು ಮತ್ತೆ ಒಂದು ಸಂಕೇತ, ಅಸಂಖ್ಯ ಪ್ರಕಾರವಾಗಿವೆ.
ಪ್ರಕೃತಿಯಾಗಗಳು ಒಟ್ಟು 21 ಅಂತ ಕರೆದರು. ವಿಕೃತಿಯಾಗಗಳು ಅಸಂಖ್ಯ ಪ್ರಕಾರದ್ದಾಗಿದೆ. ಅದರೊಳಗೂ ಮತ್ತೆ ಮತ್ತೆ ವೇರಿಯೇಷನ್ಸನ್ನು ಬೇಕಾದಂತೆ ಮಾಡ್ಬೋದು. ಪ್ರೈಮರಿ ಕಲರ್ಸ್ ಅಂತ ಕಡೆಗೆ ನಮಗೆಲ್ಲ ಸಿಗತಕ್ಕಂಥದ್ದು 5 6 ಇರುತ್ತದೆ. ಕೆಂಪಿರಬಹುದು, ಅಥವಾ ಹಳದಿ ಇರಬಹುದು, ನೀಲಿ ಇರಬಹುದು, ಹಸಿರಿರಬಹುದು, ಬಿಳಿ ಮತ್ತು ಕಪ್ಪು ಅಂತ ಸಾಮಾನ್ಯವಾಗಿ ನಾವು ಮಾಡಿಕೊಂಡದ್ದು. ಬಿಳಿ ಕಪ್ಪು ಅನ್ನೋದು ಲೋಕದಲ್ಲಿ ಇರುವ ವರ್ಣವಾದರೂ ಭೌತಶಾಸ್ತ್ರಜ್ಞರು ವರ್ಣ ಅಂತ ಒಪ್ಪೋದಿಲ್ಲ. ಅಲ್ಟಿಮೇಟ್ಲಿ ದೇ ಆರ್ ರೆಡ್ಯೂಸ್ ಟು 3 ಅಂತಾರೆ. ನಮ್ಮ ಲೋಕದ ಪಾಲಿಗೆ ಈ 5 ಅಂತ ನಾವು ಇಟ್ಕೊಳ್ಬಹುದು. ಇವುಗಳ ಬೇರೆ ಬೇರೆ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಿಂದ ಅಸಂಖ್ಯವಾದ ವರ್ಣಗಳು ಬರ್ತವೆ. ಆ ರೀತಿಯಲ್ಲಿ ಯಜ್ಞಗಳು ಬೇಕಾದಷ್ಟು ಅಂತ ಮಾಡಿದರು. ಇವೆಲ್ಲ ಪ್ಲವಾಹ ದೋಣಿಗಳು, ಅದೃಢಾಹ ಒಡಕು ದೋಣಿಗಳು, ಗಟ್ಟಿಯಾದವಲ್ಲ. ಅಷ್ಟಾದಶೋಕ್ತಂ ಅವರಂ ಯೇಷ ಕರ್ಮ, ಇವೆಲ್ಲ ಹೇಳುವಂಥದ್ದು ಅವರ ಕೀಳಾದಂಥವು. ಏತಚ್ಛ್ರೇಯ ಯಹ ಅಭಿನಂದಂತಿ ಮೂಢಾಹ, ಇದನ್ನೇ ಶ್ರೇಯಸ್ಸು ಅಂತ ಮೂಢರು ಭಾವಿಸಿಕೊಂಡಿದ್ದಾರೆ. ಜರಾಮೃತ್ಯುಂತೆ ಪುನರೇವಾಪಿ ಯಂತಿ, ಇವುಗಳನ್ನು ಆಶ್ರಯಿಸುವ ಮೂಲಕವಾಗಿ ಮತ್ತೆ ಮುಪ್ಪು ಸಾವುಗಳ ಚಕ್ರದಲ್ಲಿ ಸಿಕ್ಕಾಕಿಕೊಳ್ತಾರೆ ಅಂತ. 16 ಋತ್ವಿಜರು, ಯಜಮಾನ ಮತ್ತು ತತ್ಪತ್ನಿ ಸೇರಿ ಒಟ್ಟು 18 ಅಂತಂದರು. ಯಜ್ಞದ 18 ಅವಿಭಾಜ್ಯವಾದ ಅಂಗಗಳು ಅಂತ. 4 ಋತ್ವಿಗ್ವರ್ಗ, ಹೋತೃವರ್ಗ, ಉದ್ಗಾತೃವರ್ಗ, ಅಧ್ವರ್ಯವರ್ಗ ಮತ್ತು ಬ್ರಹ್ಮವರ್ಗ ಅಂತ. ಅಲ್ಲಿ ಮತ್ತೆ ಹೋತೃ ಇರ್ತಾನೆ, ಮೈತ್ರಾವರಣಿ ಇರ್ತಾನೆ, ಜ್ಯೇಷ್ಠ, ಪೋತ, ಉನ್ನೇತ, ಪ್ರಸ್ತೋತ, ಗ್ರಾವಸೃತ್, ಸುಬ್ರಹ್ಮಣ್ಯ, ಅಗ್ನಿಧ್ರ, ಹೀಗೆ ಬಗೆಬಗೆಯಾಗಿದ್ದು 16 ಜನ ಆಗ್ತಾರೆ. ಇವ್ರುಗಳ ಲೆಕ್ಕ ಬೇರೆ, ಲೆಕ್ಕದಿಂದಾಗಿ ಆಗುವಂಥದ್ದೇನೂ ಅಲ್ಲ. ಆದರೆ ಇವೆಲ್ಲವೂ ಕೂಡ ಅವಿದ್ಯಕವಾದದ್ದು, ಅಪರವಿದ್ಯೆಗೆ ಸಂಬಂಧಪಟ್ಟದ್ದು ಅಂತ. ಇಷ್ಟು ದೊಡ್ಡದು ನಾವು ಆಧಾರದಿಂದ ಕಾಣುವಂಥ ಯಜ್ಞವಿದ್ಯೆಯನ್ನೇ ಉಪನಿಷತ್ತುಗಳಿಗೆ ಉಪೇಕ್ಷೆ ಮಾಡಿಬಿಟ್ವಲ್ಲ ಅಂತ. ಇದಕ್ಕೆ ತಾತ್ಪರ್ಯ ಎಷ್ಟೇ, ಯಜ್ಞ ಅಂತನ್ನುವುದು ಹಂಚಿ ಬಾಳುವಂಥ ತತ್ವ ಅನ್ನೋದನ್ನು ಪಕ್ಕಕ್ಕಿಟ್ಟು ಮಿಕ್ಕೆಲ್ಲ ಅದೊಂದು ದೊಡ್ಡ ಕ್ವಾಲಿಫಿಕೇಷನ್ ಬೈ ಇಟ್ ಸೆಲ್ಫ್, ಅಚೀವ್ಮೆಂಟ್ ಇನ್ ಇಟ್ ಸೆಲ್ಫ್ ಅಂತ ಅನ್ನುವರು ಯಾರಿದ್ದಾರೆ ಅವರನ್ನು ಕುರಿತು ಇದು ಹೇಳುವುದಾಗಿದೆ. ಯಜ್ಞನಿಂದೇ ಅಲ್ಲ ಇಲ್ಲಿರ್ತಕ್ಕಂಥದ್ದು, ಯಜ್ಞದ ಆಭಾಸ ರೂಪವನ್ನೇ ಪರಮಾರ್ಥ ಅಂತ ಭಾವಿಸಿಕೊಂಡಿದ್ದಾರಲ್ಲ ಅವರಿಗೆ ಇದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತ ಆಗಿದೆ. ಉದಾಹರಣೆಗೆ ಇಂಥ ಒಳ್ಳೆಯ ವಿದ್ಯೆಯನ್ನು ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತ ಭಾವಿಸಿಕೊಂಡು ಅದನ್ನು ಕೀಳಾಗಿ ಮಾಡುವಂಥದ್ದು ಉಂಟು. ಸಂಗೀತ ವಿದ್ಯೆ ಯಾರು ತಾನೇ ಕೀಳು ಅಂತಾರೆ. ಆದರೆ ಸಂಗೀತ ವಿದ್ಯೆಯ ಪರಮ ಪ್ರಯೋಜನ ಇರುವುದು ಇಂಥ ವೇದಿಕೆಯಲ್ಲಿ ಕಚೇರಿ ಕೊಟ್ಟರೆ ಮಾತ್ರ ಅಂತ ಭಾವಿಸಿಕೊಂಡಾಗ ಅದು ತಪ್ಪಾಗುತ್ತದೆ. ಇಂಥವ್ರ ಕೈನಲ್ಲಿ ಸೈ ಅಂತ ಅನ್ನಿಸ್ಕೊಳ್ಳೋದ್ರೊಳಗಿದೆ, ಇಂಥ ಪ್ರಶಸ್ತಿಯನ್ನು ಗಳಿಸೋದ್ರೊಳಗಿದೆ ಅಂತ ಆದಾಗ ಕಷ್ಟ. ಹಾಗಲ್ಲದೆ ಈ ಕೃತಿಯನ್ನು ಹಾಡಿದ್ರೆ ಮಾತ್ರ ಸಂಗೀತ ಬಂದಂತೆ ಅಂತನ್ನುವಂಥದ್ದು. ಸಪ್ತಸ್ವರಗಳು, ಸಪ್ತಸ್ವರಕ್ಕೆ ಆಧಾರಭೂತವಾದ ಶ್ರುತಿ, ಅದನ್ನು ಶುದ್ಧವಾಗಿ ಹಿಡಿಯುವುದು, ಆ ಮೂಲಕವಾಗಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳೋದು ಅನ್ನುವುದನ್ನು ಬಿಟ್ಟು ಇವುಗಳ ಕಡೆಗೆ ಹೋದಾಗ ಸೆನ್ಸ್ ಆಫ್ ಅಚೀವ್ಮೆಂಟ್ ಬರ್ತಾ ಹೋಗುತ್ತದೆ. ಸೆನ್ಸ್ ಆಫ್ ಎಂಜಾಯ್ಮೆಂಟ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಆಸ್ವಾದಕ್ಕಿಂತ ಹೆಚ್ಚಾಗಿ ಆಸ್ವಾದೇತರವಾದ ಮೌಲ್ಯಗಳಿಗೆ ಗಮನ ಕೊಡುವಂಥದ್ದನ್ನು ಇಲ್ಲಿ ಇದು ಕರ್ಮಕಾಂಡೀಯವಾದ ಯಜ್ಞ ಅಂತಿದೆ. ವಸ್ತುತಃ ಯಜ್ಞತತ್ವ ಜ್ಞಾನಕಾಂಡೀಯವಾದದ್ದು ಅಂತ ತೆಗೆದುಕೊಂಡಾಗ ಅಂತರ್ಯಾಗವೇ ಹೌದು. ಅಂತರ್ಯಾಗ ರೂಪವಾಗಿ ಯಜ್ಞ ಸರ್ವೋನ್ನತವಾದದ್ದು. ಆದರೆ ಅದನ್ನು ಕುರಿತು ಉಪನಿಷತ್ತು ಸದ್ಯಕ್ಕೆ ಹೇಳ್ತಾ ಇಲ್ಲ. ಕಾರಣ ಆ ಕಾಲದ ಜನ ಯಾವುದನ್ನು ಪ್ರಧಾನ ಅಂತ ಗ್ರಹಿಸಿಕೊಂಡಿದ್ದರು ಅಂತ. ಎನಿಥಿಂಗ್ ವಿಚ್ ಈಸ್ ಕಂಟ್ರೀವ್ಡ್ ಬೈ ದಿ ಸೆನ್ಸ್ ಆಫ್ ಅಚೀವ್ಮೆಂಟ್, ಅದನ್ನೆಲ್ಲವನ್ನು ಅವಿದ್ಯೆ ಅಂತ ಹೇಳ್ತಾ ಇದೆ. ಆಮೇಲೆ ಹೇಳ್ತಾರೆ, ಅವಿದ್ಯಾಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ಜಂಘನ್ಯಮಾನಾ ಪರ್ಯಂತಿ ಮೂಢ ಅಂಧೇನೈವ ನಿಯಮಾನ ಯಥಾಂಧಾ. ಈ ಅವಿದ್ಯೆಯ ಮಧ್ಯದಲ್ಲಿ ಇರುವವರಾಗಿ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ, ನಾವೇ ಮೇಧಾವಿಗಳು, ನಾವೇ ಜ್ಞಾನಿಗಳು ಅಂತ ಅಂದುಕೊಂಡವರಾಗಿ ಪಂಡಿತಂ ಮನ್ಯಮಾನಾ ಜಂಘನ್ಯಮಾನಾ, ಅಂದರೆ ಪೀಡಿಸಲ್ಪಡ್ತಾ ಇದ್ದಾರೆ, ಇನ್ನೊಬ್ಬರನ್ನು ಪೀಡಿಸಲೂ ಇದ್ದಾರೆ. ತಾವು ಈ ಒಂದು ಭೌತಿಕ ಪ್ರಪಂಚದ ಸೆನ್ಸ್ ಆಫ್ ಅಚೀವ್ಮೆಂಟಿನ ಜಾಲದಲ್ಲಿ ಕೊಚ್ಚಿಕೊಂಡು ಒದ್ದಾಡ್ತಾ ಇದ್ದಾರೆ, ಬೇರೆಯವರನ್ನು ಸಿಲುಕಿಸಿ ಒದ್ದಾಡಿಸ್ತಾ ಇದ್ದಾರೆ. ಈ ರೀತಿ ಪರ್ಯಂತಿ ಸುತ್ತಲೂ ಹಿಡಿದುಕೊಂಡು ಒದ್ದಾಡ್ತಾ ಇದ್ದಾರಲ್ಲ, ಮೂಢಾಹ ಅಂಧೇನೈವ ನಿಯಮಾನಾಹ ಯಥಾಂಧಃ. ಕುರುಡ ಒಬ್ಬ ಮತ್ತಿನ್ನಷ್ಟು ಜನ ಕುರುಡರಿಗೆ ಮಾರ್ಗದರ್ಶನ ತೋರುವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ. ಕಠದಲ್ಲಿ ಕೂಡ ದಂಧ್ರಮ್ಯಮಾನಾಹ ಪರ್ಯಂತಿ ಮೂಢಾಹ ಅಂತ ಬರುತ್ತೆ. ಜಂಘನ್ಯಮಾನಾಹ ದಂಧ್ರಮ್ಯಮಾನಾಹ ಒಂದೇ ರೀತಿಯಾದಂಥ ಅರ್ಥ. ಅಂದರೆ ನಮ್ಮದಾದ ಈ ಜಟಿಲವಾದ ಪ್ರಪಂಚದ ವ್ಯಾಲ್ಯೂಸ್ ಅಂತ ಏನು ಮಾಡಿಕೊಂಡಿದ್ದೀವಿ ಅದರೊಳಗೆ ಮಿಕ್ಕವ್ರನ್ನೂ ಸಿಲುಕಿಸಿಕೊಂಡು ಎಳ್ಕೊಂಡು ಹೋಗ್ತಾ ಇರ್ತೀವಿ ಅಂತ.
ನಾವು ಹಾಳಾಗೋದು ಸಾಲದು ಅಂತ ಬೇರೆಯವ್ರನ್ನು ಹಾಳು ಮಾಡೋದಕ್ಕೆ ನೋಡ್ತೀವಿ. ಈಚೆಗೆ ಕಳೆದ ವಾರವೆಲ್ಲ ತುಂಬ ಡೆಂಗಿ ಫೀವರಿಂದ ತತ್ತರಿಸಿದೆ ನಾನು. ಇನ್ನೂ ಅದರ ಶ್ರಮ ಬಳಲಿಕೆ ಯಾವುದೂ ಹೋಗಿಲ್ಲ. ಒಪ್ಪಿದ ಕಾರಣದಿಂದ ಬಂದು ಮಾತನಾಡಬೇಕು ಅಂತ ಮಾತನಾಡ್ತಾ ಇದ್ದೀನಿ. ಹಾಗಾಗಿ ಧ್ವನಿ ಶಕ್ತಿ ಹುಮ್ಮಸ್ಸು ಎಲ್ಲ ಕಡಿಮೆ ಆಗಿದೆ. ಆಗ ಬಹಳಷ್ಟು ಜನ ಈ ಒಂದು ಅನಾರೋಗ್ಯದ ಈ ಸ್ವರೂಪ ಇದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು. ಅಲ್ಲಿ ಈ ಲೋಕದಲ್ಲೆಲ್ಲ ತುಂಬ ಪ್ರಸಿದ್ಧವಾಗಿರುವಂಥದ್ದು ಏನಂತಂದರೆ ತಕ್ಷಣ ಬ್ಲಡ್ ಟೆಸ್ಟ್ ಮಾಡಿಸಬೇಕು ಅಂತ ಇರುವಂಥದ್ದು. ಆದರೆ ಇದರಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ ಡೆಂಗ್ಯೂನಲ್ಲಿ. ಅದಕ್ಕೆ ಬ್ಲಡ್ ಟೆಸ್ಟ್ ಬೇಕಾಗಿರೋದು 2 ಬಗೆಯ ವೆರೈಟಿ. ಮೊದಲನೇದು ಬಂದು ಹೋದ ಮೇಲೆ 1 ವರ್ಷದ ಒಳಗೆ ಎರಡನೇದು ಬರೋಲ್ಲ. ಎರಡನೇದು 1 ವರ್ಷ ಆದಮೇಲೆ ಬಂದರೆ ಬಂದೀತು. ಬಂದಲ್ಲಿ ಅದು 2ನೇ ವೆರೈಟಿನೇ ಆಗಬೇಕು ಅಂತ ಏನೂ ಇಲ್ಲ. ಆ ಥರದ ವೆರೈಟಿ ಬಂದಾಗ ಆಗ ಬ್ಲಡ್ ಟೆಸ್ಟ್ ಮಾಡಿಸಿ ಬ್ಲಡ್ ಕೌಂಟ್ ಮಾಡಬೇಕು ಅಂತ. ಪ್ಲೇಟ್ಲೆಟ್ಸ್ ಕೌಂಟ್ ಮಾಡಿದಾಗ ಅದು ಹೆಚ್ಚು ಕಡಿಮೆ ಏನಾಗಿದೆ ಅಂತ ತಿಳ್ಕೊಂಡು ತದ್ರೀತಿಯಲ್ಲಿ ಚಿಕಿತ್ಸೆ ಮಾಡಬೇಕು ಅಂತ. ಮೊದಲನೆಯ ಹಂತಕ್ಕೆ ಹಾಗೆ ಅಲ್ಲ ಅಂತ. ಆದರೆ ಇದನ್ನು ಯಾವ ವೈದ್ಯರೂ ಕೂಡ ಹೇಳೋದಿಲ್ಲ. ಒಂದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ 1400ರಿಂದ 1600 ರೂಪಾಯಿಗಳಷ್ಟು ಆಗುತ್ತವೆ. ಮಾಡುವುದು ಒಳ್ಳೆಯದು, ಏನೋ ಪ್ರಯೋಜನ ಇದ್ದರೆ ಮಾಡೋಣ. ಆದರೆ ಈ ಹೊತ್ತಿನ ಅಲೋಪತಿನಲ್ಲಿ ಈ ಡೆಂಗಿ ಫೀವರ್ಗೆ ನಿರ್ದಿಷ್ಟವಾದಂಥ ಔಷಧ ಅನ್ನುವ ಚಿಕಿತ್ಸೆ ಇಲ್ಲ. ಏನು ಚಿಕಿತ್ಸೆ ಉಂಟು? ಹೈಯೆಸ್ಟ್ ಚಿಕಿತ್ಸೆ ಅಂತಂದರೆ ಪ್ಯಾರಾಸಿಟಮಾಲ್, ಅಂದರೆ ಕ್ರೋಸಿನ್ ಮೊದಲಾದಂಥ ಮಾತ್ರೆಗಳಷ್ಟೇ. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಆದರೆ ನೀವು ಆ ಚಿಕಿತ್ಸೆಯನ್ನು ಮಾಡೋದಕ್ಕೆ ಈ ಬ್ಲಡ್ ಟೆಸ್ಟ್ ಅನ್ನೋದು ಬೇಕಿಲ್ಲ. ಮತ್ತು ಬ್ಲಡ್ ಟೆಸ್ಟ್ ಮಾಡಿದರೂ ಬಿಟ್ಟರೂ ಈ ಚಿಕಿತ್ಸೆ ಯಾವ ರೀತಿಯಾದ ಫಲಕಾರಿ ಅಂತಲೂ ಅಲ್ಲ, ಫಲಕಾರಿ ಅಲ್ಲ ಅಂತಲೂ ಅಲ್ಲ ಅಂತ ಹೀಗೆಲ್ಲ ಇದೆ ಅಂತಂದರು. ಲೋಕದಲ್ಲಿ ತುಂಬ ಜನರಿಗೆ ಕಳವಳವನ್ನು ಉಂಟು ಮಾಡಿಬಿಡ್ತಾರೆ. ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆಯೆಲ್ಲ ನೀವು ತಕ್ಷಣ ಬ್ಲಡ್ ಟೆಸ್ಟ್ ಮಾಡಿ, ತಕ್ಷಣ ಹಾಸ್ಪಿಟಲೈಸ್ ಮಾಡಿ, ಅಡ್ಮಿಟ್ ಮಾಡಿ, ಮತ್ತೊಂದು ಮಾಡಿ ಅಂತ ಏನಾಗುತ್ತದೆ? ಒಂದಿಷ್ಟು ನಷ್ಟ, ಹಣ ಅದು ನಷ್ಟ, ಜೊತೆಗೆ ಕಾತರ ಕಳವಳ ಉಂಟಾಗುವಂಥದ್ದು. ಎಲ್ಲಿ ಹಾಳಾಗ್ಬಿಡುತ್ತದೆಯೋ ಮತ್ತೇನಾಗ್ಬಿಡ್ತದೆಯೋ ಅಂತ ಜೀವಿಗಳಿಗೆ ಸಹಜವಾಗಿರುವಂಥ ಕಾತರವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಸ್ತಕ್ಕಂಥದ್ದಾಗುತ್ತದೆ. ಹಾಗಲ್ಲ, ಇದು ಇಷ್ಟೇ ಆಗಬೇಕಾದದ್ದು, ಅದಕ್ಕಿಂತ ಭಿನ್ನವಾದದ್ದು ಏನೂ ಇಲ್ಲ ಅನ್ನುವುದನ್ನು ವೈದ್ಯರಾದವರು ತೋರ್ಪಡಿಸಿಕೊಡಬೇಕಾಗುತ್ತದೆ. ತೋರ್ಪಡಿಸಿಕೊಟ್ಟಿದ್ದಕ್ಕೆ ನಾವು ನಚ್ಚಿಗೆಯನ್ನು ಇಟ್ಟುಕೊಳ್ಬೇಕಾಗುತ್ತದೆ. ಲೋಕದಲ್ಲಿ ಇವೆಲ್ಲ ಬೇಗ ಬೇಗ ಅವ್ರು ಮಾಡಿಸಿದ್ರು, ಇವ್ರು ಮಾಡಿಸಿದ್ರು, ಅವ್ರು ಮಾಡಿಸಲಿಲ್ಲ, ಇವ್ರು ಮಾಡಿಸಲಿಲ್ಲ, ಈ ರೀತಿಯಾದ ಕ್ಲಿನಿಕಲ್ ಪಿಕ್ಚರ್ ಅನ್ನೋದು ಬೇರೆ, ಲ್ಯಾಬ್ ಪಿಕ್ಚರ್ ಅನ್ನೋದು ಬೇರೆ. ಎರಡೂ ಬೇರೆ ಬೇರೆ ಆದಂಥದ್ದು. ಲ್ಯಾಬ್ ಪಿಕ್ಚರ್ಗೆ ಕ್ಲಿನಿಕಲ್ ಪಿಕ್ಚರ್ಗೆ ಯಾವ ಮಟ್ಟದ ಹೊಂದಾಣಿಕೆ ಇದೆ ಇಲ್ಲ ಅನ್ನೋದನ್ನು ನೋಡಬೇಕು. ಇತ್ಯಾದಿ ಸಾಮಾನ್ಯವಾದ ವಿಷಯಗಳು ಕೂಡ ನಮ್ಮಲ್ಲಿ ಗೊಂದಲಕ್ಕೆ ಈಡಾಗಿ ಜನಕ್ಕೆ ಕಳವಳ ಉಂಟಾಗುತ್ತದೆ. ಹೀಗೆ ಇದು ಸಾಮಾನ್ಯವಾದ ಒಂದು ಭೈಷಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅದೇ ರೀತಿಯಾಗಿ ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ಇದ್ದಕ್ಕಿದ್ದಂತೆ ಏನೋ ಒಂದು ಅವಿಶ್ವಾಸ ಮೂಡಿಬಿಡ್ತು, ವಿಡ್ರಾ ಮಾಡಿಬಿಡಬೇಕು ದುಡ್ಡು, ಇಲ್ಲದೇ ಇದ್ದರೆ ಅವ್ರು ಮುಳುಗಿಸ್ಬಿಡ್ತಾರೆ ಅಂತ. ಹಾಗಂದುಕೊಂಡು ಇದ್ದ 10,000 15,000 ಜನ ಡೆಪಾಸಿಟರ್ಸ್ ಅಷ್ಟು ಜನ ಒಂದೇ ಬಾರಿಗೆ ಮುಗಿಬಿದ್ದರೆ ಯಾವ ಬ್ಯಾಂಕಲ್ಲಿ ಅಷ್ಟು ಲಿಕ್ವಿಡ್ ಕ್ಯಾಶ್ ಇರೋಕ್ಕೆ ಸಾಧ್ಯ? ಮುಳುಗಲಾಗದ ಬ್ಯಾಂಕು ಮುಳುಗಿಯೇ ಹೋಗಿಬಿಡುತ್ತದೆ. ಅಂತಂದರೆ ಯಾವ ರೀತಿಯಾಗಿ ನಮ್ಮ ಗೊಂದಲಗಳನ್ನು ನಾವು ಮುಂದೆ ಮಾಡ್ಕೊಂಡು ಹೋದಾಗ ಒಂದು ಇಡೀ ವ್ಯವಸ್ಥೆಯೇ ಕುಸ್ತಿ ಬೀಳುವಂಥದ್ದಾಗುತ್ತದೆ ಅಂತ. ಹೀಗೆ ನಾವು ಈ ಯಜ್ಞತಂತ್ರವನ್ನು ಮತ್ತೊಂದನ್ನು ಸೆನ್ಸ್ ಆಫ್ ಎಂಜಾಯ್ಮೆಂಟ್ಗಿಂತ ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತ ಮಾಡಿಕೊಂಡ ತಕ್ಷಣವೇ ಅಲ್ಲಿರುವ ಸ್ವಾರಸ್ಯ ಕಡಿಮೆ ಆಗುತ್ತದೆ. ಕಡಿಮೆ ಆದ ಸ್ವಾರಸ್ಯ ತಕ್ಷಣವೇ ನಮ್ಮನ್ನು ನೀರಸರನ್ನಾಗಿ ಮಾಡುತ್ತದೆ. ಮಿಕ್ಕವರನ್ನು ಆ ಕಡೆಯಲ್ಲಿ ಪ್ರವರ್ತನೆ ಮಾಡುವಂತೆ ತೊಡಗಿಸಿಬಿಟ್ರೆ ಆಗುವಂಥದ್ದು ಎಷ್ಟು ಕಷ್ಟ. ಈ ಕಾರಣದಿಂದ ಉದ್ವಿಗ್ನತೆ ಸಲ್ಲದು, ಲೋಕವನ್ನು ಪ್ರತಾರಣ ಮಾಡಬೇಡಿ ಅಂತ ಉಪನಿಷತ್ ಹೇಳುತ್ತದೆ. ಅವಿದ್ಯಾಯಾಂ ಬಹುಧಾ ವರ್ತಮಾನಾಃ ವಯಂ ಕೃತಾರ್ಥ ಇತ್ಯಭಿಮನ್ಯಂತಿ ಬಾಲಾಃ ಯತ್ಕರ್ಮಿಣೋ ನ ಪ್ರವೇದಯಂತಿ ರಾಗಾತ್ ತೇನಾತುರಾ ಕ್ಷೀಣಲೋಕಾಶ್ಚ್ಯವಂತೆ. ಅವಿದ್ಯೆಯ ಬಹಳ ಪ್ರಕಾರಗಳಲ್ಲಿ ಇರ್ತಕ್ಕಂಥವರಾಗಿದ್ದಾರೆ ಜನ. ಜ್ಞಾನಕ್ಕೆ ಇದು ಒಂದು ಅಂತ ಉಂಟು, ಅಜ್ಞಾನಕ್ಕೆ ಇದು ಅದು ಅಂತ ಇಲ್ಲವೇ ಇಲ್ಲ. ತುಂಬ ಪ್ರಸಿದ್ಧರಾದಂಥ ಒಬ್ಬ ವಿದ್ವತ್ ಪ್ರವಚನಕಾರರು, ಲೇಖನಕಾರರು ಒಬ್ಬರ ಬರವಣಿಗೆ ಬಗ್ಗೆ ನಮ್ಮ ರಂಗನಾಥ್ ಶರ್ಮರು ಒಂದು ಮಾತು ಹೇಳಿದರು. ವಿವೇಕಕ್ಕೆ ಒಂದು ಎಲ್ಲೇ ಉಂಟು, ಅವಿವೇಕಕ್ಕೆ ಎಲ್ಲೆಯೇ ಇಲ್ಲ, ಇವರು ಆ ಕ್ಯಾಟಗರಿಯವರು ಅಂತಂದಿದ್ದರು. ಅಂದರೆ ಅವಿದ್ಯೆಯ ಚೌಕಟ್ಟು ಎಷ್ಟು ಅಂತ ಹೇಳೋಕ್ಕಾಗೋಲ್ಲ, ಅಸಂಖ್ಯವಾದ ಪ್ರಕಾರದಲ್ಲಿರುತ್ತದೆ. ಅಲ್ಲಿ ಅವರು ಕೃತಾರ್ಥರಾದವಿ ಅಂತ, ಸೆನ್ಸ್ ಆಫ್ ಅಚೀವ್ಮೆಂಟ್ ನಮಗೆ ಮುಗೀತು ಅಂತ ಒಂದು ಕ್ಷಣ ಅನಿಸುತ್ತದೆ. ಮತ್ತೊಮ್ಮೆ ಇನ್ನೊಂದು ಕ್ಷಣದಲ್ಲಿ ಮಗದೊಮ್ಮೆ ಇರುವಂಥದ್ದಲ್ಲ.
ಹೀಗೆ ಅಭಿಮಾನವನ್ನು ಪಡ್ತಾರೆ. ವಯಂ ಕೃತಾರ್ಥ ಇತಿ ಅಭಿಮನ್ಯಂತಿ ಬಾಲಾ. ಅದನ್ನು ಜಗತ್ ಸ್ವಭಾವ ಅಂತ ಭಾವಿಸಿ ಜ್ಞಾನಿ ಅವರನ್ನು ತಿರಸ್ಕಾರ ಮಾಡೋದಿಲ್ಲ. ಅದು ಬಹಳ ಮುಖ್ಯ. ಜಗತ್ ಸ್ವಭಾವವೇ ಅದು ಅಂತಾದಾಗ ಜಗತ್ತಿನ ಜನರ ಬಗ್ಗೆಯೇ ಅವನಿಗೆ ಮಾತ್ಸರ್ಯ ಬರುವುದಿಲ್ಲ, ಕಟುತ್ವ ಬರುವುದಿಲ್ಲ. ಅದು ಹೀಗೆ ಅಂತ ಹೆಚ್ಚೆಂದರೆ ಉದಾಸೀನವಾಗಿರ್ತಾನೆ ಹೊರತು ಅವರ ಬಗೆಗೆ ನಿರ್ಘೃಣವಾದ, ನಿರ್ದಯವಾದ ಕಠೋರತೆ, ರೂಕ್ಷತೆ, ತೀಕ್ಷ್ಣತೆ ಬರುವಂಥದ್ದಲ್ಲ. ಯತ್ ಕರ್ಮಿಣಃ ನ ಪ್ರವೇದಯಂತಿ ರಾಗಾತ್. ರಾಗ ಮೋಹದಿಂದ, ಆಕರ್ಷಣೆಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕರ್ಮಕಾಂಡಿಗಳು, ಕರ್ಮಿ ಅಂತಂದರೆ ಎಂಡ್ ಓರಿಯೆಂಟೆಡ್ ಆದದ್ದು, ಪ್ರೋಸೆಸ್ ಎಂಜಾಯ್ಮೆಂಟ್ಗಿಂತ ಪ್ರಾಡಕ್ಟ್ ಎಂಜಾಯ್ಮೆಂಟ್ ಕಡೆಗಿರ್ತಕ್ಕಂಥವ್ರನ್ನೇ ಕರ್ಮಿಷ್ಠರು ಅಂತಂದರು. ಅಂದರೆ ಒಂದು ಕೆಲಸದ ಆದ್ಯಂತವೂ ಇರುವ ಸಂತೋಷ ಯಾವುದೋ ಅದನ್ನು ಮಿಗಿಲು ಅಂತ ಭಾವಿಸುವವರು ಪ್ರಕ್ರಿಯಾವಾದಿಗಳು, ಪ್ರೋಸೆಸ್ ಓರಿಯೆಂಟಲಿಸ್ಟ್. ಹಾಗಲ್ಲದೆ ಅದರ ಕೊನೆಗೆ ಬರುವುದೇನಿದೆ ಅದರ ಕಡೆ ಗಮನ ಕೊಡ್ತಕ್ಕಂಥವ್ರು ಪ್ರಾಡಕ್ಟ್ ಅಂತ. ಇಂದು ಯಾರೋ ಒಬ್ಬರು ನನ್ನನ್ನು ಫೋನ್ ಮಾಡಿ ಕೇಳಿದ್ರು, ನಾವು ಯಾವುದೋ ಒಂದು ವಿಚಾರಗೋಷ್ಠಿಯಲ್ಲಿ ಲೇಖನವನ್ನು ಮಂಡಿಸಬೇಕು, ಆ ಲೇಖನವನ್ನು ಯಾವ ವಿಷಯದಲ್ಲಿ ಮಂಡಿಸೋಣ ಅಂತ. ನಾನು ಕಷ್ಟಪಟ್ಟೆ ಉತ್ತರ ಕೊಡೋದಕ್ಕೆ. ಕಾರಣ ಇಷ್ಟೇ, ಯಾರಿಗೆ ಯಾವ ವಿಷಯದಲ್ಲಿ ಮಂಡಿಸಬೇಕು ಅಂತಿದೆ ಅದರ ಅರಿವು ಅವರಿಗಿದ್ದು ಅವರು ಅದರ ಅಳತೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನೊಬ್ಬರು ಹೇಳೋದು ಹೇಗೆ ಸಾಧ್ಯವಾಗುತ್ತದೆ? ಅವರು ಏನು ಓದಿಕೊಂಡಿದ್ದಾರೆ, ಏನು ಓದಿಕೊಂಡಿಲ್ಲ ಅನ್ನೋದು ಅತ್ಯಂತವಾಗಿ ಗೊತ್ತಿದ್ದರೆ ಹೇಳಬಹುದು. ಅದು ಮಾತ್ರವಲ್ಲದೆ ನಮಗೆ ಯಾವುದು ಆಸಕ್ತಿಕರಿಯಾಗಿ ಕಾಣುತ್ತದೆಯೋ, ನಮಗೆ ಯಾವುದು ತೊಡಕಿನದು ಅಂತ ಅನಿಸುತ್ತದೆಯೋ ಅದು ಅವರಿಗೆ ಕಾಣಿಸಬೇಕು ಅಂತಿಲ್ಲ. ಹೀಗಾಗಿ ಕಷ್ಟ ಅಂತ. ಹಾಗಲ್ಲದೆ ನಮಗೇ ಓದುತ್ತಾ ನಮ್ಮ ದಾರಿಯಲ್ಲಿಯೇ ನಮಗೆ ತೊಡಕುಗಳು ಕಂಡಾಗ ಆ ತೊಡಕನ್ನು ಬಿಡಿಸುವ ಪ್ರಯತ್ನ ಮಾಡಿದರೆ ಅದೇ ಶೋಧ ಲೇಖನವಾಗುತ್ತದೆ. ಅದೇ ನಮ್ಮ ದಾರಿಯಲ್ಲಿ ಅಧ್ಯಯನದಲ್ಲಿ ಬಹಳ ಸೊಗಸಾಗಿರುವ ಹೆದ್ದಾರಿಯನ್ನು ಹಾಕಿಕೊಡುತ್ತದೆ. BGL ಸ್ವಾಮಿಯವರಿಗೆ ಹೊಸ ಹೊಸ ಸಂಶೋಧನೆಯ ಸಮಸ್ಯೆಗಳು ಹುಡುಕೋದು ಕಷ್ಟವಾಗ್ತಿರಲಿಲ್ವಂತೆ. ಅಧ್ಯಯನ ಕಾಲದಲ್ಲಿ ಬೇಕಾದಷ್ಟು ಕಡೆಗೆ ತೊಡಕುಗಳು, ಗಂಟುಗಳು ಕಾಣಿಸ್ಕೊಳ್ತಾ ಇದ್ವು. ಕಾಣಿಸ್ಕೊಂಡಾಗ ಅದನ್ನು ಬಿಡಿಸುವ ಕ್ರಮವೇ ಸಂಶೋಧನೆ ಆಗ್ತಾ ಇತ್ತು ಅಂತ. ಹೀಗಾಗಿ ಮೊದಲಿಗೆ ನಾವು ಸಂಶೋಧನಾ ಲೇಖನಗಳನ್ನು ಬರೆಯಬೇಕು ಅನ್ನೋ ಮನೋಧರ್ಮದಿಂದ ಓದುವುದಲ್ಲ, ತಿಳುವಳಿಕೆಯ ಮನೋಧರ್ಮದಿಂದ ಓದುತ್ತಾ ಬಂದರೆ ಎಲ್ಲಿ ತಿಳುವಳಿಕೆಗೆ ಪ್ರತಿಬಂಧಕವಾಗಿ ಯಾವುದೋ ಇದೆ ಅಂದರೆ ಯಾಕೆ ಅಡ್ಡಿ ಆಯಿತು, ಅದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಉದಾಹರಣೆಗೆ ಪೃಥ್ವಿ ಎನ್ನುವಂಥ ಒಂದು ಛಂದಸ್ಸು. ಆ ಛಂದಸ್ಸನ್ನು ಸುಸೂತ್ರವಾಗಿ ಓದುವುದು ಹೇಗೆ ನನಗೆ ಯಾವಾಗಲೂ ಗೊತ್ತಾಗ್ತಿರಲಿಲ್ಲ. ತುಂಬ ಹಿಂದಿನ ಕಾಲ, ಅಂದರೆ ನಾನು PUC ಎಂಜಿನಿಯರಿಂಗ್ ಓದ್ತಾ ಇದ್ದ ಕಾಲದಲ್ಲಿ ಪೃಥ್ವಿ ಛಂದಸ್ಸಿನ ಪದ್ಯವನ್ನು ಓದುವುದಕ್ಕೆ ನನಗೆ ಸರಿಯಾಗಿ ಬರ್ತಿರಲಿಲ್ಲ. ಶಾಲೆಯಲ್ಲಿ ನಾನು ಮೊದಲಿಗೆ ಪರಿಚಯ ಮಾಡಿಕೊಂಡಿದ್ದು ಈ ಛಂದಸ್ಸಲ್ಲಿ ಭರ್ತೃಹರಿಯ ನೀತಿ ಶತಕದಲ್ಲಿ ಬರುವ ಒಂದು ಶ್ಲೋಕ. ಲಭೇತ ಸಿಕತಾಸು ತೈಲಮಪಿ ಯತ್ತತಃ ಪೀಡಯನ್ ಪಿಬೇಚ್ಚ ಮೃಗತೃಷ್ಣಿಕಾಸು ಸಲಿಲಂ ಪಿಪಾಸಾರ್ಧಿತಃ ಕದಾಚಿದಪಿ ಪರ್ಯಟನ್ ಶಶವಿಷಾಣ ಮಾಸಾದಯೇತ್ ನತು ನಿವಿಷ್ಟ ಮೂರ್ಖ ಜನ ಚಿತ್ತಮಾರಾಧಯೇತ್ ಅಂತ. ಇಲ್ಲಿ ಎರಡು ಮೂರು ಕಡೆ ಯತಿಭಂಗವಾಗಿದೆ. ಲಭೇತ ಸಿಕತಾ ಸುತೈಲಮಪಿ ಯತ್ನತಃ ಅಂತ. ಲಭೇತ ಸಿಕತಾ ಸುತೈಲಮಪಿ ಯತ್ನತಃ ಪೀಡಯನ್ ಪಿಬೇಚ್ಚ ಮೃಗತೃಷ್ಣಿಕಾ ಸುಸಲಿಲಂ ಅಲ್ಲಿ 2 ಕಡೆಯಲ್ಲಿ ನತು ಪ್ರತಿನಿವಿಷ್ಟ ಮೂರ್ಖ ಜನ ಚಿತ್ತ ಮಾರಾಧಯೇ ತನ್ನುವಲ್ಲಿ 3ನೇ ಕಡೆ. ಈ 3 ಪಾದಗಳಲ್ಲಿ ಯತಿಭಂಗ ಆಗಿದೆ. ನನಗದು ಗೊತ್ತಿಲ್ಲ. ಯತಿಭಂಗ ಆಗಿದೆ, ಯತಿ ಸ್ಥಾನ ಇದು ಅನ್ನುವುದರ ಅರಿವಾಗಿರಲಿಲ್ಲ. ಪೃಥ್ವಿ ಛಂದಸ್ಸಿನ ಯತಿ ಸ್ಥಾನ ಏನು ಅನ್ನೋದು ಗೊತ್ತಿರಲಿಲ್ಲ. ಛಂದೋ ಗ್ರಂಥವನ್ನು ನೋಡಿರಲಿಲ್ಲ ನಾನು ಆವಾಗ ನೋಡಿದ್ದು ಪುಸ್ತಕಗಳು, ಪಾಠ್ಯ ಪುಸ್ತಕಗಳ ಹಿಂದೆ ಯಾವ ಮಟ್ಟಿಗೆ ಒಂದು 8-10 ಛಂದಸ್ಸುಗಳಿದ್ದರೆ ಅಷ್ಟರದ್ದು ಮಾತ್ರ ಯತಿಸ್ಥಾನ, ಅಷ್ಟರದ್ದು ಮಾತ್ರ ಗತಿ ಇತ್ಯಾದಿ ಗೊತ್ತಿತ್ತು. ನನಗೆ ಮಿಕ್ಕಿದ್ದು ಗೊತ್ತಿರಲಿಲ್ಲ. ಆದರೆ ಇದೆಲ್ಲೋ ಎಡವತ್ತೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಪಂಡಿತರಾಜ ಜಗನ್ನಾಥನ ಭಾಮಿನಿ ವಿಲಾಸವನ್ನು ಒಂದು ಮಧ್ಯಾಹ್ನ ಓದ್ತಾ ಇದ್ದೆ. ಪುರಾ ಸರಸಿ ಮಾನಸೆ ವಿಕಚಸಾರಸಾಲಿಸ್ಖಲತ್ ಪರಾಗ ಸುರಭೀಕೃತೆ ಪಯಸೇತ್ಸಿ ಆತಂವಯ ಸಪಲ್ವಲ ಜಲೇಧುನಾ ಮಿಲದನೇಕ ಭೇಕಾಕುಲೆ ಮರಾಲ ಕುಲನಾಯಕ ಕಥೆಯರೇ ಕಥಂ ವರ್ತತಾಂ. ಒಂದು ಸ್ವಲ್ಪವೂ ತೊಡಕಿಲ್ಲದೆ, ಸರಿಯಾಗಿ ಯತಿಭಂಗ ಇಲ್ಲದೆ ನೀಟಾಗಿರುವ ಪದ್ಯ ಧಾರಾಳವಾಗಿ ಓದಿಬಿಟ್ಟೆ. ಇದು ಹೇಗೆ ಸಲೀಸಾಗಿ ಓದಿಬಿಟ್ಟೆ? ಹೇಗೆ ಓದಿದೆ ಅಂತಂದರೆ ಅಲ್ಲಿ ಯತಿಸ್ಥಾನ ಇದೆ. ಆಗ ವಿಭಾಗ ಅಂದರೆ ಏನು, ಯತಿಸ್ಥಾನ ಅಂದ್ರೇನು, ಇಲ್ಲಿ 8 ಅಕ್ಷರ ಆದಮೇಲೆ ಯತಿ ಬರುತ್ತದೆ ಅನ್ನುವುದೆಲ್ಲ ನನಗೆ ಸ್ಪಷ್ಟವಾಗಿ ಗೋಚರವಾಯಿತು. ಅಂದರೆ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದಾಗ ಒಂದು ತೊಡಕು ಕಂಡಿತ್ತು. ಫಸ್ಟ್ PUCನಲ್ಲಿ ಕಂಡ ತೊಡಕು ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗಿಗೆ ಬಂದಾಗ ಇರಲಿಲ್ಲ. 1.5 ವರ್ಷ ಕಾಲ ನನಗುದಿನಲ್ಲಿ ಇತ್ತು ಇದು.
ನನಗೆ ಗೊತ್ತಾಗ್ತಿರಲಿಲ್ಲ, ಲ್ಯಾಕ್ ಆಫ್ ಇನ್ಫಾರ್ಮೇಷನ್. ಯಾರು ಹೆಚ್ಚಿಗೆ ತಿಳಿದವರಿದ್ದಿದ್ದರೆ ಬೇಗ ನನಗೆ ಗೊತ್ತಾಗ್ತಿತ್ತೋ ಏನೋ. ಯಾರೋ ಅಂಥವ್ರನ್ನ ಕೇಳೋದಕ್ಕೆ ನನಗೆ ಸಿಗಲಿಲ್ಲ, ಯಾವ ಪುಸ್ತಕಗಳು ನನ್ನ ಕೈಗೆ ಬರಲಿಲ್ಲ, ದಕ್ಕಿದ ಪುಸ್ತಕವನ್ನು ಇಟ್ಟುಕೊಂಡು ಹೋದೆ. ಅಂದರೆ ನಾವು ತದೇಕನಿಷ್ಠವಾಗಿ ಓದ್ತಾ ಇದ್ದರೆ, ಆಲೋಚನೆ ಮಾಡ್ತಾ ಇದ್ದರೆ ಅಲ್ಲಿಗೆ ಗಂಟು ಬಿಡಿಸುತ್ತದೆ. ಆಗ ಪೃಥ್ವಿ ಛಂದಸ್ಸಿನ ಯತಿಸ್ಥಾನ ಅಂದರೆ ಏನು? ಆಮೇಲೆ ಗೊತ್ತಾಯಿತು ಕಾಳಿದಾಸ ಮೊದಲಾದವರು ಇಲ್ಲಿ ಯತಿಸ್ಥಾನದಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ. ತಪ್ಪು ಮಾಡಿದ್ದಾರೆ ಅಂದರೆ ಇಟ್ ವಾಸ್ ಸ್ಟಿಲ್ ಇನ್ ಡೋಲ್ಡ್ರಮ್ಸ್ ಡ್ಯೂರಿಂಗ್ ದಿ ಡೇಸ್ ಆಫ್ ಕಾಳಿದಾಸ, ಭರ್ತೃಹರಿ, ಭವಭೂತಿ ಇವರುಗಳ ಕಾಲದಲ್ಲಿ ಇನ್ನೂ ಯತಿಸ್ಥಾನದ ನಿರ್ದೇಶನ ಸ್ಪಷ್ಟವಾಗಿರಲಿಲ್ಲ. ಓವರ್ ಸೆಂಚುರೀಸ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಸೊ ಒಂದು ಪದ್ಯವನ್ನು ಹೇಗೆ ಓದಬೇಕು ಅನ್ನೋದಕ್ಕೆ ನಾನು 3 ಸೆಮಿಸ್ಟ್ರಷ್ಟು ಅಂತಂದರೆ ಒಂದೂವರೆ ವರ್ಷದಷ್ಟು ಒದ್ದಾಡಿದೆ ಅಂದರೆ ಅವರು 300 ಶತಮಾನಗಳಷ್ಟು ಕಾಲ ಒದ್ದಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಯಿತು. ಓವರ್ ದಿ ಇಯರ್ಸ್ ಈಗ ನಾನು ಛಂದಸ್ಸಿನ ಚರಿತ್ರೆ ಮತ್ತೊಂದು ಎಲ್ಲವನ್ನು ತಿಳ್ಕೊಳ್ತಾ ಬರ್ತಿದ್ದಂತೆ ಹೀಗೀಗೆಲ್ಲ ಯತಿಸ್ಥಾನದ ಬೆಳವಣಿಗೆ ಅನ್ನುವುದು ಉಂಟು. ಈ ಕಾರಣದಿಂದ ಇದು ಚೆನ್ನಾಗುತ್ತದೆ, ಅದಕ್ಕಾಗಿ ಅನುಭವ ಪರಿಪಾಕ ಬೆಳೆಸಿಕೊಂಡು ಬಂದಿದ್ದಾರೆ ಅಂತ. ಈ ರೀತಿ ಸಹಜವಾಗಿ ನಮಗೆ ಬೆಳೀತಾ ಬಂದಂತೆ ಉತ್ತರ ಗೊತ್ತಾಗುತ್ತದೆ. ಸೆನ್ಸ್ ಆಫ್ ಅಚೀವ್ಮೆಂಟ್ ಅನ್ನುವುದು ಸೆನ್ಸ್ ಆಫ್ ಎಂಜಾಯ್ಮೆಂಟಿಗೆ ಸಬಾರ್ಡಿನೇಟ್ ಆಗುತ್ತದೆ. ಹಾಗಲ್ಲವಾದರೆ ಛಂದಸ್ಸಿನ ಬಗ್ಗೆ ಏನೋ ಒಂದು ಲೇಖನ ಬರೀಬೇಕು ಅಂತ ಹೊರಟಾಗ ಛಂದಸ್ಸಿನ ಬಗ್ಗೆ ಇವರು ಹೇಳಿರೋದನ್ನೆಲ್ಲ ಒಂದು ಕಡೆ ರಾಶಿ ಮಾಡಿದ್ದು ಲೇಖನ ಆಗ್ಬೋದೇ ಹೊರತು ಅದು ನನ್ನ ಮಟ್ಟಿಗೇನೂ ಆಗಲಿಲ್ಲ, ನನ್ನ ಸಂವೇದನೆ ಇದು ಯಾವುದೂ ಆಗಲಿಲ್ಲ, ತಿಳುವಳಿಕೆಯನ್ನು ಜ್ಞೇಯರಾಶಿಯನ್ನು ಹೆಚ್ಚಿಸುವಂತೆ ಏನೂ ಆಗಲಿಲ್ಲ ಅಂತ ಇವೆಲ್ಲ ನಮಗೆ ಗೊತ್ತಾಗುತ್ತದೆ. ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಯಜ್ಞವೋ ಮತ್ತೊಂದೋ ಮಗದೊಂದೋ ತಪ್ಪು ಅಂತಲ್ಲ, ಆದರೆ ಸೆನ್ಸ್ ಆಫ್ ಎಂಜಾಯ್ಮೆಂಟಿಂದ ಮಾಡಿದ್ರೆ ಮಾತ್ರ ಅದು ಪ್ರಶಂಸನೀಯವಾಗುವುದು. ಸೆನ್ಸ್ ಆಫ್ ಅಚೀವ್ಮೆಂಟಿಂದ ಮಾಡಿದಾಗ ಆಗೋಲ್ಲ, ಅಷ್ಟರ ಮಟ್ಟಿಗೆ ಅದು ಹ್ರಾಸವಾಗುತ್ತದೆ ಅಂತ ಅದನ್ನು ಅವರು ಹೇಳ್ತಾ ಇದ್ದಾರೆ. ವಯಂ ಕೃತಾರ್ಥ ಇತ್ಯಭಿಮನ್ಯಂತಿ ಬಾಲಾಹ, ನಾವು ಕೃತಾರ್ಥರಾದವಿ ಅಂತ ಅಂದುಕೊಳ್ತಾ ಇದ್ದೀವಿ. ಇದೆಲ್ಲ ಮುಖ್ಯ. ನಮ್ಮ ಅಭಿಮಾನವನ್ನು ಅಹಂಕಾರವನ್ನು ಕರಗಿಸುವಂಥದ್ದು ನಿಜವಾಗಿ ಯಾವುದೇ ಅನುಭವದ ಯಾವುದೇ ವಿದ್ಯೆಯ ಪರಿಪಾಕ. ಅದಾದ ಮೇಲೆ ಬೇರೆ ಬೇರೆ ಲಾಭವಾಗಿ ಪರ್ಯಾಯವಾಗಿ ಬರಬಹುದು, ಅದು ತಪ್ಪಲ್ಲ. ಸೇಡಿಯಾಪು ಕೃಷ್ಣ ಭಟ್ರು ಹೇಳ್ತಾರಲ್ಲ, ಹಣಕ್ಕೆಂದೇ ಬರೆಯುವುದು ತ್ಯಾಜ್ಯ, ಬರದ ಬಳಿಕ ಹಣ ಬಂದರದು ಪೂಜ್ಯ ಅಂತ. ಬೈ ಪ್ರಾಡಕ್ಟಾಗಿ ತಾನೇ ಬರಬಹುದು, ತೊಂದರೆ ಇಲ್ಲ. ಯಾಜ್ಞವಲ್ಕ್ಯರಿಗೆ ಆಯ್ತಲ್ಲ, ಬ್ರಹ್ಮಜ್ಞಾನಿಗಳಾದರೂ ಆಮೇಲೆ 1000 ಗೋವುಗಳು ಸಿಕ್ತಂತೆ, ಅದು ಯಾವ ನಷ್ಟವೂ ಅಲ್ಲ. ಅವರಿಗೆ ಸಿಗದೇ ಇದ್ದರೂ ತುಂಬ ದೊಡ್ಡ ಪ್ರಮಾದವಾಗಿಯೂ ಇರ್ತಾ ಇರಲಿಲ್ಲ. ಹಾಗಲ್ಲವಾದರೆ ನಮಗೆ ಅದು ಬಿಟ್ಟು ಬೇರೊಂದು ರೀತಿಯಲ್ಲಿ ನಮಗೆ ಸಂತೋಷ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಆ ವಿದ್ಯೆಯನ್ನು ಕಲಿತದ್ದೇ ವ್ಯರ್ಥ ಅಂತ ಆಗಿಬಿಡ್ತದೆ. ನಾನು ಹಲವು ಬಾರಿ ಇಲ್ಲಿ ಈ ವೇದಿಕೆಯಲ್ಲಿ ಒಂದು ಉದಾಹರಣೆಯನ್ನು ಹೇಳಿದ್ದೆ. ನನ್ನ ಸ್ನೇಹಿತರ ಸೊಸೆಯದು, ಅವರು ಪಾಪ ಡಾನ್ಸನ್ನು ಕಲಿತು ಕಡೆಗೆ ಸಂಕಟಪಟ್ಟಿದ್ದೇ ಬಂತು. ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ, ಇನ್ನು ಕಲಿತು ಏನು ಪ್ರಯೋಜನ, ಈ ವಿದ್ಯೆಯಿಂದ ಏನು ಬೆಲೆ, ಏನು ಗೌರವ, ಏನು ಸಂತೋಷ ಅಂತ 3 ಹೊತ್ತು ಡಾನ್ಸನ್ನು ಬೈಕೊಳ್ಳೋದ್ರೊಳಗೆ ಆಗ್ತಾಯಿತ್ತು. ಕಲಿಯೋದಕ್ಕೆ ಅಂತ ದುಡ್ಡು ಕೊಟ್ಟಿದ್ದು, ಸಮಯ ಕೊಟ್ಟಿದ್ದು, ಕಷ್ಟಪಟ್ಟು ಮೈಕೈಗೆಲ್ಲ ತಿರುಗಿಸಿ ಮೈ ಕೈ ಕಾಲು ಎಲ್ಲ ನೋವು ಮಾಡಿಕೊಂಡಿದ್ದು, ಆಮೇಲೆ ಇಷ್ಟು ಕೆಟ್ಟದಾದ ರೀತಿಯಲ್ಲಿ ನೃತ್ಯ ಅಭ್ಯಾಸ ಮಾಡಿದ್ರಿಂದ ಕಂಡಂಥವ್ರು ನನ್ನಂಥವರೆಲ್ಲ ಬೇಕಾದಷ್ಟು ಬೈದಿದ್ದು, ಇಷ್ಟು ಕಳಪೆ ಡಾನ್ಸ ಕಣ್ಣಿಗೆ ಐಸೋರ್ ಅಂತೆಲ್ಲ ಬೈದಿದ್ದಾಯಿತು. ಹೀಗೆ ದುಡ್ಡಿನ ನಷ್ಟ, ಸಮಯದ ನಷ್ಟ, ದೇಹದ ಶ್ರಮ ಮತ್ತು ನಮ್ಮಂಥವ್ರುಗಳ ಬೈಗಳು ಇಷ್ಟೆಲ್ಲ ಆಗಿ ನನಗೆ ಆದದ್ದು ಏನು ಅಂತ. ಆದರೆ ಪಾಪ ಅವರು ಈ ರೀತಿಯಾದದ್ದು ಅಲ್ಲ, ಪರ್ಫಾರ್ಮೆನ್ಸ್ಗಿಂತ ಹೆಚ್ಚಾಗಿ ಕಲಿಯುವ ಸಂತೋಷ ಇದೆಯಲ್ಲ, 4 ಒಳ್ಳೆಯ ನೃತ್ಯವನ್ನು ನೋಡಿ ಸಂತೋಷ ಪಡೋದಕ್ಕೆ ಒಂದು ಅವಕಾಶ ಅಂತ ಭಾವಿಸಿಕೊಂಡಿದ್ದರೆ ಇಷ್ಟು ಮಟ್ಟಿಗೆ ಬೇಸರ ತರ್ತಾ ಇರಲಿಲ್ಲ, ಒಂದಿಷ್ಟು ಸಹನೀಯವಾಗ್ತಾ ಇತ್ತು ಅಂತ. ಇದನ್ನು ಕುರಿತೇ ಉಪನಿಷತ್ತು ಹೇಳ್ತಾ ಇದೆ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಚ್ಛ್ರೇಯೋ ವೇದಯಂತೆ ಪ್ರಮೂಢಾ ನಾಕಸ್ಯ ಪೃಷ್ಠೆ ಸುಕೃತೇನು ಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ತುಂಬ ಕಟುಕಟುವಾಗಿ ಬೈತಾ ಇದೆ ಉಪನಿಷತ್ತು. ಪ್ರಮೂಢಾ, ತುಂಬ ಮೂಢರಾದವರು, ಇಷ್ಟಾಪೂರ್ತಂ ವರಿಷ್ಠಂ ಮನ್ಯಮಾನ. ಇಷ್ಟಾಪೂರ್ತ ಅಂದರೆ ಯಾವುದನ್ನು ನಾವು ರಿಲಿಜಿಯಸ್ ಆ್ಯಂಡ್ ಸೆಕ್ಯುಲರ್ ಡ್ಯೂಟೀಸ್ ಅಂತೀವಿ, ಯಾವುದನ್ನು ಶ್ರದ್ಧಾ ವಿಶ್ವಾಸಗಳಿಗೆ, ನಂಬಿಕೆಗೆ ಸಂಬಂಧಪಟ್ಟ ಪ್ರಪಂಚದ ಸಾಧನೆಗಳು ಮತ್ತು ವ್ಯವಹಾರದ ಪ್ರತೀತಿಗೆ, ಪರ್ಸೆಪ್ಷನ್ಗೆ ಸಂಬಂಧಪಟ್ಟಂಥ ಸಾಧನ ಸಂಪನ್ಮೂಲಗಳು ಯಾವುದಿವೆ, ಇವು ಎರಡಕ್ಕೂ ಸಂಬಂಧಪಟ್ಟ ಕೆಲಸಗಳು.
ಅವುಗಳನ್ನೇ ತುಂಬ ದೊಡ್ಡದು ಅಂತ ಭಾವಿಸಿಕೊಂಡಿದ್ದಾರೆ. ಇದಕ್ಕಿಂತ ಮಿಗಿಲಾದ ಶ್ರೇಯಸ್ಸು ಇದೆ ಅಂತ ಅಂದುಕೊಳ್ಳೋದಿಲ್ಲ. ನ ಅನ್ಯಶ್ರೇಯ ವೇದಯಂತೆ, ಇದಕ್ಕಿಂತ ಭಿನ್ನವಾದ ಮಿಗಿಲಾದ ಶ್ರೇಯಸ್ಸನ್ನು ಕಾಣದೆ ನಾಕಸ್ಯ ಪೃಷ್ಠೇ ಸುಕೃತೆ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ಅವರು ಈ ಲೋಕದ ಉನ್ನತೋನ್ನತವಾದ ಸ್ಥಾನದಲ್ಲಿ ಭೋಗವನ್ನು ಕರ್ಮಫಲವನ್ನು ಅನುಭವಿಸಿ ಮತ್ತು ಹೀನವಾದ ಸ್ಥಿತಿಯನ್ನು ಪಡ್ಕೋತಾರೆ. ಅಂದರೆ ಇಷ್ಟಾಪೂರ್ತ ನಮ್ಮ ನಂಬಿಕೆಗಳ ಪ್ರಪಂಚ ಮತ್ತು ನಮ್ಮ ಪ್ರತೀತಿಗಳ ನಮ್ಮ ಪರ್ಸೆಪ್ಷನ್ಸ್ ಯಾವುದುಂಟು, ಇಂದ್ರಿಯ ಗ್ರಾಹ್ಯವಾದ ಪ್ರಪಂಚ, ಇವುಗಳನ್ನೇ ದೊಡ್ಡದು ಅಂತ ಭಾವಿಸಿಕೊಂಡ್ರು ಅಂತ. ಇದಲ್ಲದೆ ಮತ್ತಾವುದೂ ಇದೆಯಾ? ಅನುಭವದ್ದು ಉಂಟು. ಅನುಭವದ್ದು ನಂಬಿಕೆಗಿಂತಲೂ ಭಿನ್ನವಾದದ್ದು, ಪ್ರತೀತಿಗಿಂತಲೂ ಭಿನ್ನವಾದದ್ದು. ಇಟ್ಸ್ ಡಿಫರೆಂಟ್ ಫ್ರಮ್ ಅವರ್ ಬಿಲೀಫ್ಸ್ ಆ್ಯಸ್ ವೆಲ್ ಆಸ್ ಅವರ್ ಪರ್ಸೆಪ್ಷನ್ಸ್. ನಮ್ಮ ಪರ್ಸೆಪ್ಷನ್ ಅನ್ನೋದು ನಮ್ಮ ಇಂದ್ರಿಯಗಳು ಎಲ್ಲಿವರೆಗೂ ಚಟುವಟಿಕೆಯಿಂದ ಇದೆ ಅಲ್ಲಿವರೆಗೂ ಮಾತ್ರ ಇರ್ತದೆ. ಇನ್ನು ನಮ್ಮ ನಂಬಿಕೆಗಳು ಅನ್ನುವುದು ಎಲ್ಲಿವರೆಗೂ ನಾವು ಅದನ್ನು ಒಪ್ಪುತ್ತೀವಿ ಅಲ್ಲಿವರೆಗೂ ಇದೆ. ಒಮ್ಮೆ ನಮ್ಮ ಒಪ್ಪಿಗೆಯನ್ನು ಪಕ್ಕಕ್ಕಿಟ್ಟುವೋ ನಂಬಿಕೆಯ ಪ್ರಪಂಚ ಇಲ್ಲ. ಒಮ್ಮೆ ಇಂದ್ರಿಯಗಳು ಮುಚ್ಚಿಕೊಂಡುವೋ ಆಗ ನಮ್ಮ ಈ ಸೆನ್ಸ್ ಆಫ್ ಪರ್ಸೆಪ್ಷನ್ ಅಂತೀವಲ್ಲ, ಪ್ರತ್ಯಕ್ಷಾದಿ ಇಂದ್ರಿಯ ಗ್ರಾಹ್ಯವಾದ ಪ್ರಪಂಚ ಇಲ್ಲ. ಅಂದರೆ ಎಚ್ಚರವಾಗಿರುವವರೆಗೂ ಈ ಜಗತ್ತು ಉಂಟು, ಆಮೇಲೆ ಇಲ್ಲ. ಅದೇ ರೀತಿಯಲ್ಲೇ ಎಚ್ಚರವಾಗಿರುವವರೆಗೂ ನಮ್ಮ ನಂಬಿಕೆಗಳುಂಟು, ಆಮೇಲೆ ಇಲ್ಲ. ಈ ಎರಡು ಪ್ರಪಂಚಕ್ಕೆ ಸಂಬಂಧಪಟ್ಟದ್ದನ್ನು ಏನೆಲ್ಲ ಮಾಡ್ತೀವಿ ಅದು ಇಷ್ಟ ಮತ್ತು ಪೂರ್ತ. ನಂಬಿಕೆಯ ಪ್ರಪಂಚ ಇಷ್ಟ. ಪೂಜೆಗಳು, ಹೋಮಗಳು ಮೊದಲಾದವು ಬೇಕಾದಷ್ಟು ಉಂಟು. ಅದು ಸನಾತನ ಧರ್ಮದ್ದು ಮಾತ್ರವಲ್ಲದೆ ಕ್ರೈಸ್ತ, ಯಹೂದ್ಯ, ಇಸ್ಲಾಂ ಮೊದಲಾಗಿ ಸಮಸ್ತ ಮತಗಳದ್ದು ಆಗಿದೆ. ಹಾಗೆಯೇ ಇನ್ನು ಪೂರ್ತ ಒಳ್ಳೆಯ ಕೆಲಸಗಳು ಅಂತ ನಾವು ಭಾವಿಸಿದ್ದನ್ನು ಯಾವುದು ಮಾಡ್ತಿದ್ದೀವಿ ಅದೆಲ್ಲವೂ ಕೂಡ ಯಾವುದನ್ನು ಸೆಕ್ಯುಲರ್ ಗುಡ್ ಡೀಡ್ಸ್ ಅಂತ ಕರಿತೀವಿ ಅಷ್ಟು ಬಂದು ಸೇರಿಕೊಳ್ಳುವಂಥದ್ದು ಪೂರ್ತ. ಇವೆರಡೂ ಇವೆ, ಜಗತ್ತಿನಲ್ಲಿ ಇರುತ್ತವೆ, ತಪ್ಪಲ್ಲ, ಒಳ್ಳೆಯದು. ಆದರೆ ಇವುಗಳಲ್ಲಿಯೇ ಪರಮಾರ್ಥ ಅಂತ ಭಾವಿಸಿಕೊಳ್ಳುವುದು ಅಂದಾಗ ನಮ್ಮ ನಂಬಿಕೆಗಳ ಪ್ರಪಂಚಕ್ಕೆ ನಾವು ಬದ್ಧರಾಗುವುದು ಒಂದು. ಮತ್ತು ಕ್ವಾಂಟಿಫೈಡ್ ವರ್ಲ್ಡ್ ಅಂತ ಏನು ಕರಿತೀವಿ, ಪಂಚ ಇಂದ್ರಿಯಗಳಿಂದ ಗ್ರಾಹ್ಯವಾಗುವಂಥದ್ದು, ಆ ಪ್ರಪಂಚದ ಟ್ಯಾಲೀಸ್ನಲ್ಲಿಯೇ ನಡೀತಕ್ಕಂಥದ್ದು. ಇದು ಬಿಟ್ಟು ಬೇರೆ ಹೇಗಿರೋಣ? ಈ ಗಾಢ ನಿದ್ರೆಯಲ್ಲಿ ಯಾವುದೂ ಇಲ್ಲದೆ ನಮಗೆ ಆನಂದ ಇತ್ತಲ್ಲ, ಯಾವುದೂ ಇಲ್ಲದೆಯೇ ಸಮಾಧಾನ ಅನ್ನೋದು ಇತ್ತಲ್ಲ, ಅದರ ಕಡೆಗೆ ಒಂದು ಸ್ವಲ್ಪ ಗಮನ ಇಡಿ ಅಂತ ಉಪನಿಷತ್ತು ಹೇಳ್ತಾ ಇದೆ. ಇವುಗಳನ್ನು ಉಪೇಕ್ಷೆ ಮಾಡ್ತಾ ಇಲ್ಲ, ಆದರೆ ಇವುಗಳಿಗೆ ಎಣೆಮೀರದ ಬೆಲೆ ಕೊಟ್ಟಾಗ ಎಲ್ಲವನ್ನೂ ಈ ತಕ್ಕಡಿಯಲ್ಲಿ, ಈ ಲೆಕ್ಕದಲ್ಲಿ ಹಾಕಿ ನಾವು ಮಿಕ್ಕ ಆನಂದಕ್ಕೆ ಎರವಾಗ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದೆ. ಇದನ್ನೆಲ್ಲವನ್ನು ಕರ್ಮ ನಿಂದೆಯಾಗಿ, ಲೋಕೋಪಕಾರದ ನಿಂದೆಯಾಗಿ, ಸೇವಾದಿಗಳ ನಿಂದೆಯಾಗಿ ಮಾತ್ರ ಖಂಡಿತ ಸ್ವೀಕಾರ ಮಾಡಬಾರ್ದು. ಎಷ್ಟೋ ಜನ ವೇದಾಂತಿಗಳು ಅಂತ ಹೇಳಿಕೊಂಡವರು ಇವೆಲ್ಲವನ್ನು ವೇದ ಅಂತ ನಿಂದೆ ಮಾಡ್ತಾ ಇದೆ, ವೇದ ಅಂತ ಇವನ್ನೆಲ್ಲವನ್ನು ತಿಪ್ಪೆಗೆಸಿರಿ ಅಂತ ಅದಂತ ಖಂಡಿತ ಅಲ್ಲ. ಇವೆಲ್ಲವೂ ಚಿತ್ತಶುದ್ಧಿಗಾಗಿ ಬೇಕಾಗಿರುವುದೇ. ಆದರೆ ಅದಕ್ಕೆ ಎಣೆಮೀರದ ಪ್ರಾಶಸ್ತ್ಯವನ್ನು ಕೊಟ್ಟಾಗ ನಮ್ಮ ಪ್ರಿಯಾರಿಟೀಸ್ ಆರ್ ಗೋಯಿಂಗ್ ಟು ಚೇಂಜ್. ಆ ಒಂದು ವಿಷಯದಲ್ಲಿ ಎಚ್ಚರ ಬೇಕು ಅನ್ನುವಂಥದ್ದು ಹೇಳ್ತಾ ಇದೆ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾನ್ ಆಸ್ತ್ಯಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಈ ಕರ್ಮದಿಂದಲೇ ಉಂಟಾದಂಥ ಲೋಕಗಳನ್ನೆಲ್ಲವನ್ನು ಬ್ರಾಹ್ಮಣ ಅಂದರೆ ವಿವೇಕಿಯಾದವನು ಪರೀಕ್ಷೆ ಎಲ್ಲವನ್ನೂ ಪರೀಕ್ಷೆ ಮಾಡಿ ನಿರ್ವೇದಂ ಆಯಾತ್, ನಿರ್ವೇದವನ್ನು ಆಯಾತ್ ಹೊಂದಬೇಕು. ನಾಸ್ತಿ ಅಕೃತಃ ಕೃತೇನ, ಆಮೇಲೆ ಇನ್ನು ಮಾಡಿಕೊಳ್ಳಬೇಕಾದದ್ದು ಯಾವುದೂ ಇಲ್ಲ, ಇನ್ನು ಇಲ್ಲಿರುವುದನ್ನು ಮಾಡುವುದರಿಂದ ನಮಗೇನೂ ಮಾಡಲ್ಪಡುವಂಥದ್ದು ಪೂರ್ಣವಾಗೋದಿಲ್ಲ, ಸೆನ್ಸ್ ಆಫ್ ಕಂಪ್ಲೀಷನ್ ಅನ್ನುವುದು ಬರೋದಿಲ್ಲ ಅಂತಂದುಕೊಂಡು ತದ್ವಿಜ್ಞಾನಾರ್ಥಂ, ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಗುರುಮೇವ ಅಭಿಗಚ್ಚೇತ್, ಗುರುವನ್ನೇ ಕುರಿತು ಹೋಗಬೇಕು. ಅಭಿಗಚ್ಚೇತ್, ಒನ್ ಹ್ಯಾಸ್ ಟು ಮೂವ್ ಟುವರ್ಡ್ಸ್ ಹಿಮ್, ಅವನ ಕಡೆಗೆ ಹೋಗಬೇಕು. ಹೇಗೆ? ಶ್ರೋತ್ರಿಯಂ, ಆ ಗುರು ಶ್ರೋತ್ರಿಯನಾಗಿರಬೇಕು. ಬ್ರಹ್ಮನಿಷ್ಠಂ, ಬ್ರಹ್ಮಜ್ಞಾನಿಯಾಗಿರಬೇಕು. ಸಮಿತ್ಪಾಣಿ ಅಭಿಗಚ್ಚೇತ್, ಸಮಿತ್ತನ್ನು ಕೈನಲ್ಲಿ ಹಿಡಿದು ಹೋಗಬೇಕು. ಅಂದರೆ ಈ ಕರ್ಮಕೃತವಾದ ಧರ್ಮಾಧರ್ಮಗಳಿಂದ ಉಂಟಾದ ದಿ ವರ್ಲ್ಡ್ ಫುಲ್ ಆಫ್ ಅವರ್ ಪರ್ಸೆಪ್ಷನ್ ಆ್ಯಂಡ್ ಬಿಲೀಫ್ ಅಂತ ಯಾವುದುಂಟು, ನಂಬಿಕೆ ಮತ್ತು ಪ್ರತೀತಿಗಳಿಂದ ಕೂಡಿದ ಜಗತ್ತನ್ನೆಲ್ಲವನ್ನು ಪರೀಕ್ಷೆ ಮಾಡಿ ಅಕೃತ ಕೃತದಿಂದ ಉಂಟಾಗುವುದಿಲ್ಲ. ಅಂದರೆ ಇವುಗಳನ್ನು ಫಾಲೋ ಮಾಡೋದ್ರಿಂದ, ಇವುಗಳನ್ನು ಅನುಸರಿಸೋದ್ರಿಂದ ನನಗೆ ನಿಜವಾದ ಸಮಾಧಾನವಿಲ್ಲ ಅಂತ
ತೀರ್ಮಾನ ಮಾಡಿಕೊಂಡು ವೈರಾಗ್ಯವನ್ನು ಹೊಂದಬೇಕು. ಅಂದರೆ ಎನಫ್ ಆಫ್ ದಿ ವರ್ಲ್ಡ್ಲಿ ಪರ್ಸ್ಯೂಟ್ಸ್ ಅನ್ನುವಂಥದ್ದು. ಅದನ್ನು ಇಟ್ಟುಕೊಳ್ಳದೆ ಪ್ರಪಂಚದಲ್ಲಿ ಇರಬಹುದು, ಪ್ರಪಂಚದ ಚಟುವಟಿಕೆಯನ್ನು ನಡೆಸಬಹುದು, ಅದು ತಪ್ಪಲ್ಲ. ಆದರೆ ಇವುಗಳ ಮೂಲಕ ತಾನು ಏನನ್ನೋ ಸಾಧಿಸ್ತೀನಿ ಅನ್ನೋ ಭ್ರಮೆಯನ್ನು ಬಿಡಬೇಕು ಅಂತ. ಜಗತ್ತಿನ ಉಪಕಾರವಾಗಲಿ, ಜೀವಕಾರುಣ್ಯವಾಗಲಿ, ಲೋಕಸೇವೆಯಾಗಲಿ ಯಾವ ಕಾಲಕ್ಕೂ ಎಂಥ ಜ್ಞಾನಿಗೂ ಕೂಡ ಅದು ಬೇಡದ್ದೇನೂ ಅಲ್ಲ. ಆ ಕಾರಣದಿಂದಲೇ ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವಹಿ ಅಂತ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟಪಡಿಸಿದ್ದಾನೆ. ಆದರೆ ಅವುಗಳನ್ನು ಇನ್ನು ಯಾವುದೋ ಬೇರೆ ಕಾರಣಕ್ಕಾಗಿ ಮಾಡ್ತಿದ್ದೀವಿ ಅಂತ ಅಂದುಕೊಳ್ತೀವಲ್ಲ, ಅಲ್ಲಿ ಬಂತು ತೊಡಕು, ಅದನ್ನು ಬಿಡಬೇಕು ಅಂತಂತಾನೆ. ಆ ಒಂದು ಸ್ಪಷ್ಟತೆ ಬೇಕು ಅನ್ನೋದಕ್ಕೋಸ್ಕರವಾಗಿ ಒಬ್ಬ ಗುರುವನ್ನು ಆಶ್ರಯಿಸಬೇಕು. ಗುರು ಅಂತಂದರೆ ಹೊರಗೆ ಒಬ್ಬ ಇದ್ದೇ ಇರ್ತಾನೆ, ಅವನ ಹತ್ರಕ್ಕೆ ಹೋಗಿ ಕೇಳಬೇಕು, ಈ ರೀತಿಯಾದದ್ದು ಉಪನಿಷತ್ತಿನ ಕಾಲಕ್ಕೆ ಒಂದು ಮಟ್ಟಕ್ಕೆ ಅನಿವಾರ್ಯವಾದದ್ದು. ಈಗ ಅದೂ ಏನೂ ಅನಿವಾರ್ಯವಲ್ಲ. ಒಂದು ಗ್ರಂಥವಿದ್ದರೆ ಗ್ರಂಥವೇ ಗುರುವಾಗ್ತಾನೆ. ಸ್ವಂತದ ವಿವೇಕದ ತಿಳುವಳಿಕೆ ಅದಷ್ಟೇ ಆದೀತು. ಯಾರಾದರೂ ಆತ್ಮೀಯರಾದವರು ಸ್ಪಷ್ಟ ಮಾಡಿಕೊಟ್ರೆ ಅವರೇ ಗುರುಗಳಾದಾರು. ಯಾತಕ್ಕೆ ಹೇಳ್ತೀನಿ ಅಂದರೆ, ಈ ಗುರು ಅನ್ನೋದನ್ನು ಎಣೆಮೀರಿ ಒತ್ತಿ ಹೇಳುವ ಮೂಲಕವಾಗಿ ಗುರುಗಳು ಅನ್ನೋರು ತಮ್ಮ ಹೊಟ್ಟೆಪಾಡು ನಡೆಸ್ಕೊಳ್ಳೋದಕ್ಕೆ, ಹೊಟ್ಟೆಪಾಡಿಗೆ ಮಾತ್ರವೇ ಸೀಮಿತವಾಗಲ್ಲ, ಒಂದು ದೊಡ್ಡ ದಂಧೆ ನಡೆಸೋದಕ್ಕೂ ಕೆಲಸ ಮಾಡ್ತಾ ಇದ್ದಾನೆ. ಅವರೆಲ್ಲರಿಗೂ ಇದು ಅನಿವಾರ್ಯವಾಗಿ ಬಹಳ ಅನುಕೂಲಕಾರಿಯಾಗಿ ಒದಗಿ ಬಂದುಬಿಡ್ತಾ ಇರುತ್ತೆ. ಗುರು 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 ಅಂತ ಮೊಳೆ ಹೊಡೆದಿದ್ದೆ. ಆ ರೀತಿಯಾದದ್ದು ಏನೂ ಅಲ್ಲ. ಒಬ್ಬ ಸಂಗೀತಕ್ಕೆ ಎಷ್ಟು ಮಟ್ಟಿಗೆ ಗುರು ಬೇಕಾಗ್ತಾನೋ ಇದಕ್ಕೂ ಅಷ್ಟೇ ಮಟ್ಟಿಗೆ ಏನೂ ಜಾಸ್ತಿ ಅಲ್ಲ. ಅದಕ್ಕಿಂತ ಜಾಸ್ತಿ ಯಾವ ಬ್ರಹ್ಮಜ್ಞಾನಿಯೂ ಏನೇನೂ ಮಾಡಿ ಜುಟ್ಟು ಹಿಡಿದು ಎತ್ತಿ ಯಾವ ಉದ್ಧಾರವೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಒಬ್ಬರ ಅನುಭವ ಇನ್ನೊಬ್ಬರಿಗೆ ದಕ್ಕಿಸಿಕೊಡೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಹಸಿವನ್ನು ಇನ್ನೊಬ್ಬನಿಗೆ ಕೊಡೋಕ್ಕಾಗೋಲ್ಲ, ನನ್ನ ತೇಗನ್ನು ಮತ್ತೊಬ್ಬನಿಗೆ ಕೊಡೋಕ್ಕಾಗೋಲ್ಲ, ನನ್ನ ನೋವನ್ನು ಮತ್ತೊಬ್ಬನಿಗೆ ಕೊಡೋಕ್ಕಾಗೋಲ್ಲ ಅಂತಂದರೆ ಈ ಮಾತ್ರಕ್ಕೆ ಬ್ರಹ್ಮಜ್ಞಾನವನ್ನು ಒಬ್ಬ ಇನ್ನೊಬ್ಬನು ಕೊಡೋಕ್ಕಾಗೋಲ್ಲ. ಇನ್ನು ತಲೆ ಮೇಲೆ ಕೈ ಇಟ್ವಿ, ಕಾಲ ಮೇಲೆ ತಲೆ ಇಟ್ವಿ, ಶಕ್ತಿಪಾತ, ಸನ್ನಿಪಾತ, ಸುಡುಗಾಡು, ಸುಟ್ಟು ಎಲ್ಲ ನಿಷ್ಪ್ರಯೋಜಕ ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಟ್ಸ್ ಆಲ್ ಇಲ್ಯೂಷನ್. ಹಾಗೆ ಮಾಡೋರಿದ್ದರೆ ಉಭಾವಪ್ಯಶ್ರುತಶಾಸ್ತ್ರವು ಗುರುವಿಗೂ ಭ್ರಮೆ, ಶಿಷ್ಯನಿಗೂ ಭ್ರಮೆ, ಇನ್ನೇನೂ ಇಲ್ಲ. ಅದನ್ನೆಲ್ಲ ಮಾಡಿ ಇನ್ನೇನನ್ನೋ ಮಾಡ್ಬೋದು, ಬ್ರಹ್ಮಜ್ಞಾನವನ್ನು ಮಾತ್ರ ಖಂಡಿತ ತಂದು ಕೊಡೋಕ್ಕಾಗೋಲ್ಲ. ಇವ್ರಿಗೆ ಇನ್ಯಾವುದೋ ಅಲೌಕಿಕವಾದಂಥ ಅರಿವು ಬಂತು, ಅಲೌಕಿಕವಾದ ಪ್ರಜ್ಞೆ ಬಂತು ಅಂದರೆ ಅಲೌಕಿಕವಾದ ರೋಗವೂ ಬಂತು ಅಂತ ಅರ್ಥ ಮಾಡಿಕೊಳ್ಬೇಕು. ಹೇಳ್ತಾರಲ್ಲ, ವೈಕುಂಠದಲ್ಲಿ ಅಪ್ರಾಕೃತವಾದಂಥ ಸುಖಭೋಗ ಇದೆ ಅಂತ, ಅಪ್ರಾಕೃತವಾದಂಥ ರೋಗಗಳು ಇದೆ ಅಂತ ಹೇಳಿದ್ರೆ ಹೇಗಿಲ್ಲ ಅನ್ನೋದಕ್ಕೆ ಸಾಧ್ಯ. ವೈಕುಂಠ ಅನ್ನೋದು ಶಾಸ್ತ್ರದ ಒಂದು ವಾಕ್ಯವಾದ ನಂಬಿಕೆ ಆದರೆ ವೈಕುಂಠದ ಭೋಗವೂ ಅಷ್ಟೇ, ವೈಕುಂಠದ ರೋಗವೂ ಅಷ್ಟೇ, ಇನ್ಯಾವುದೂ ಅಲ್ಲ. ಕೈಲಾಸವಾದರೂ ಅಷ್ಟೇ, ಈಡನ್ ಗಾರ್ಡನ್ ಆದರೂ ಅಷ್ಟೇ, ಜನ್ನತ್ತಾಗಲಿ ಜಹನ್ನತ್ತಾಗಲಿ ಎಲ್ಲವುಗಳ ಪ್ರಾರಬ್ಧವೂ ಅಷ್ಟೇ. ಯಾಕೆಂದರೆ ನಮ್ಮ ಪರವಾಗಿ ಇನ್ನು ಯಾರೂ ನಿದ್ರೆ ಮಾಡೋಕ್ಕಾಗೋಲ್ಲ, ಊಟ ಮಾಡೋಕ್ಕಾಗೋಲ್ಲ, ನೀರು ಕುಡಿಯೋಕ್ಕಾಗೋಲ್ಲ. ಅದೇ ರೀತಿಯಲ್ಲಿ ಹೀಗಾಗಿ ಗುರುವಿನ ಬಗೆಗೆ ಗೌರವ ಇರಲಿ. ಆದರೆ ಗೌರವ ಅನ್ನೋದು ಸ್ವಬಾಧ್ಯತೆಯನ್ನಷ್ಟು ನಿರ್ಮೂಲನೆ ಮಾಡುವ ಮಟ್ಟಕ್ಕಾಗಿದೆ. ಮತ್ತು ಇನ್ನೊಬ್ಬರ ಬಾಧ್ಯತೆಯನ್ನೆಲ್ಲ ನಾನು ಸ್ವೀಕರಿಸಿಬಿಡ್ತೀನಿ, ನಾನು ನಿಮ್ಮ ಎಲ್ಲ ದೋಷಗಳನ್ನು, ಎಲ್ಲ ಕ್ಲೇಶಗಳನ್ನು ಹೀರಿ ಹಿಪ್ಪೆ ಮಾಡಿಬಿಡ್ತೀನಿ, ನುಂಗಿ ನೊಣದು ಬಿಡ್ತೀನಿ ಅಂತನ್ನುವ ಹಸಿ ಸುಳ್ಳುಗಾರರೇ ಲೋಕದಲ್ಲಿ ಕಾಣಿಸ್ತಕ್ಕಂಥದ್ದು. ಅದಕ್ಕೆ ಇಲ್ಲ ಅವರ ಭ್ರಮೆಯಿಂದ ಒಳ್ಳೆಯದು ಅಂತಂದುಕೊಂಡು ಹೇಳ್ತಾ ಇರ್ತಕ್ಕಂಥ ಬುದ್ಧಿಹೀನರಾಗಿರ್ತಾರೆ. ಇಲ್ಲ ಧೂರ್ತತೆಯಿಂದ ಶಿಷ್ಯರ ಸರ್ವನಾಶ ಮಾಡೋದಕ್ಕೋಸ್ಕರವಾಗಿ ಸನ್ನದ್ಧರಾದಂಥವ್ರು ಬಿಟ್ಟು ಮೂರನೇ ಪ್ರಕಾರದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚೆಚ್ಚು ಸೆಲ್ಫ್ ಅಕೌಂಟಬಿಲಿಟಿ, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಯಾವುದಿದೆ ಅದನ್ನು ದೂರ ಮಾಡುವಂಥ ಎಲ್ಲ ವೇದಾಂತಾಭಾಸಗಳು ನಿಂದೆ. ಅದಕ್ಕಿನ್ಯಾವುದೂ ಪ್ರತ್ಯಾಮ್ನಾಯ ಇಲ್ಲ. ಸಮಾಧಾನ ನಮಗೆ ಸಿಗುತ್ತದೆ ಅಂತಂದರೆ ಹೆಂಡದಂಗಡಿಗೆ ಹೋಗಿ ಕುಡಿಯೋನಿಗೂ ಸಮಾಧಾನ ಸಿಗುತ್ತೆ ಅನ್ನೋದು ಒಪ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಹೇಗೆ ಸೈಡ್ ಎಫೆಕ್ಟ್ಸ್ ಉಂಟು, ಇದಕ್ಕೂ ಹಾಗೆ ಸೈಡ್ ಎಫೆಕ್ಟ್ಸ್ ಉಂಟು. ಹೀಗಾಗಿ ಈ ರೀತಿಯಾಗಿ ಗುರುವನ್ನು ಎಣೆಮೀರಿ ಪ್ರಶಂಸೆ ಮಾಡುವ ಮೂಲಕವಾಗಿ ವೇದಾಂತ ಒಂದು ಅನಾಹುತವನ್ನು ಮಾಡಿದೆ. ವೇದಾಂತ ಅಂತಂದರೆ ವೇದಾಂತದ ಈ ಹೊತ್ತಿನ ಪ್ರಚಲಿತವಾದ ರೀತಿ ಏನಿದೆ ಆ ಕಾಲಕ್ಕೆ ತುಂಬ ಅನಿವಾರ್ಯವಾಗಿತ್ತು. ವ್ಯಕ್ತಿಯಾದವನೊಬ್ಬ ಸ್ಪಷ್ಟೀಕರಣ ಮಾಡಿಕೊಡಬೇಕಾದದ್ದು ಏನಿಲ್ಲ. ನೀವು ಸಂಗೀತಶಾಸ್ತ್ರ ಗ್ರಂಥಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ತಂಬೂರಿಯನ್ನು ಶ್ರುತಿ ಮಾಡಿಟ್ಟ ಮೇಲೆ ಇನ್ನೊಂದು ತಂಬೂರಿಯನ್ನು ತದ್ವತ್ತಾದ ರೀತಿಯಲ್ಲಿ ಶ್ರುತಿ ಮಾಡೋದು ಎಂಥದ್ದು ಅನ್ನುವ ಕಷ್ಟ ಅನ್ನೋದನ್ನು ಸಂಗೀತ ರತ್ನಾಕರಾದಿ ಗ್ರಂಥಗಳು ನೂರುಗಟ್ಟಲೆ ಶ್ಲೋಕಗಳನ್ನು ವಿಸ್ತರಿಸಿಕೊಂಡು ಕಷ್ಟಪಟ್ಟು ತೋರ್ಪಡಿಸಿಕೊಡುತ್ತವೆ ಅಂದರೆ ಈ ಹೊತ್ತು ಒಂದು ಎಲೆಕ್ಟ್ರಾನಿಕ್ ತಂಬೂರಿ ಠಕ್ ಅಂತ ಮಾಡಿ ತೋರಿಸುತ್ತೆ. ಹಾಗಾಗಿ ಅವೆಲ್ಲ ಅಷ್ಟರ ಮಟ್ಟಿಗೆ ಬೇಡದ್ದು ಈ ಕಾಲಕ್ಕೆ ಅಂತ ಗೊತ್ತಾಗುತ್ತದೆ. ತಂಬೂರಿಯ ಶ್ರುತಿ ಮಾಡೋದನ್ನು ಚೆನ್ನಾಗಿ ಬಲ್ಲವನಿಗೆ ಒಳ್ಳೆಯ ಶ್ರುತಿ ಪ್ರಜ್ಞೆ ಬೆಳೆಯುತ್ತದೆ, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈ ಪ್ರೋಸೆಸ್ ಅಂತ ಯಾವುದುಂಟು ಅದು ಈ ಕಾಲಕ್ಕೆ ಬೇಡವಾದದ್ದು. ಆ ರೀತಿಯಲ್ಲಿ ಈ ಗುರು ಅನ್ನುವಂಥದ್ದು ಕೂಡ
ತುಂಬ ರೀತಿಯ ಯೋಗಿ ಪ್ರತ್ಯಕ್ಷಗಳ ಕೋಲಾಹಲ ಮಾಡಿಕೊಂಡು ಇನ್ಯಾವುದೋ ಧ್ಯಾನ, ಮತ್ಯಾವುದೋ ಬೆಳಕು, ಮತ್ಯಾವುದೋ ಚಕ್ರ, ಇನ್ಯಾವುದೋ ಶಂಖ, ಮತ್ಯಾವುದೋ ಗದೆ, ಒಂದೇ ಎರಡೇ ಎಲ್ಲವೂ ಕೂಡ ಒಬ್ಬರಿಗಿಂತ ಅಂಧೇನೈವ ನಿಯಮಾನ ಯಥಾಂತ ಅಂತ ಭ್ರಾಂತಿಯ ಮೇಲೆ ಭ್ರಾಂತಿಗಳನ್ನು ಉಂಟು ಮಾಡ್ತಾ ಇರುವಂಥದ್ದು. ಅದಕ್ಕೆ ಯಾವ ಚಿಕ್ಕಾಸಿನ ಬೆಲೆಯೂ ಕೂಡ ಇಲ್ಲ. ದ ಆ್ಯಡ್ ಮೋರ್ ಟು ಯುವರ್ ಕನ್ಫ್ಯೂಷನ್ಸ್. ಅದಕ್ಕಾಗಿ ಬ್ರಹ್ಮನಿಷ್ಠನನ್ನು ಸಮಿತ್ಪಾಣಿ ಉಪಾಸನೆ ಮಾಡಬೇಕು ಅಂತನ್ನುವಾಗ ಆತ್ಮವಿಮರ್ಶನೆ ಮಾಡಿಕೊಳ್ಳಬೇಕು. ಒಳ್ಳೆಯ ಆತ್ಮೀಯನಾದ ಒಬ್ಬ ಸ್ನೇಹಿತ ನಮಗಿಂತ ಈ ವಿಚಾರದಲ್ಲಿ ಮುಂದುವರೆದವನ ಹತ್ರ ಹೋಗಿ ಕೇಳಿದ್ರೂ ಆಗುತ್ತದೆ, ಉತ್ತಮವಾದ ಪ್ರಾಮಾಣಿಕವಾದ ಗ್ರಂಥವನ್ನು ಕೇಳಿದ್ರೂ ಆಗುತ್ತದೆ, ಏನೂ ತೊಂದರೆ ಇಲ್ಲ. ಅವರು ಮಾಡುವುದಕ್ಕಿಂತ ಅತಿ ಹೆಚ್ಚಿನದನ್ನೇನು ಆ ಗುರು ಅಂತ ಅನಿಸ್ಕೊಳ್ಳೋನು ಮಾಡಲ್ಲ. ಒಂದು ಪಕ್ಷ ಮಾಡೋಕ್ಕಾಗುತ್ತದೆ ಅನ್ನೋದೇ ಆದ ಪಕ್ಷದಲ್ಲಿ ಅವನು ಬರೆದಂಥದ್ದೇ ಗ್ರಂಥವಾಗಿರುತ್ತದೆ, ಅದಕ್ಕಿಂತ ಇನ್ನೇನು ವಿಶೇಷವಾದದ್ದು ಅಲ್ಲ. ಹೀಗಾಗಿ ಇವುಗಳಿಗೆಲ್ಲ ತುಂಬ ದೊಡ್ಡ ಆರೋಪಗಳು ನಾವು ಯಾಕೆ ಮಾಡ್ಕೊಳ್ತೀವಿ ಅಂದರೆ, ನಮ್ಮ ಬಾಧ್ಯತೆಯನ್ನು ಕಡಿಮೆ ಮಾಡಿಕೊಳ್ಬೇಕು, ಸೆಲ್ಫ್ ಅಕೌಂಟಬಿಲಿಟಿನ ಕಡಿಮೆ ಮಾಡಿಕೊಳ್ಬೇಕು, ಯಾರ ತಲೆ ಮೇಲೂ ನಮ್ಮ ತಲೆ ಮೇಲಿರೋ ಚಪ್ಪಡಿನೂ ಸಾಗಿಸಿಬಿಡಬೇಕು ಅಂತ. ಎಷ್ಟೋ ಜನಕ್ಕೆ ಈ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಹಿಂದೆ ಆಗಿತ್ತು. ನಮ್ಮ ಹುಡುಗಿನ ಯಾವನಿಗೋ ಒಬ್ಬನಿಗೆ ಕಟ್ಟಿಬಿಟ್ರೆ ಸಾಕು, ನಮ್ಮ ತಲೆ ಮೇಲಿರೋ ಭಾರ ಆ ಕಡೆಗೆ ವರ್ಗಾಯಿಸಿದಂತೆ ಅಂತ. ಆ ರೀತಿ ಇಂಥದ್ದೋ ಒಬ್ಬನಿಗೆ ಒಂದು ಕಂಬಕ್ಕೋ ಒನಕೆಗೋ ಕಟ್ಟಿಬಿಟ್ರೆ ಸಾಕು, ಆ ಹೆಣ್ಣು ಮಗಳ ಬಾಧ್ಯತೆ ತಪ್ಪಿದ್ರೆ ಸಾಕು, ಕನ್ಯಾಸರೆ ಬಿಡಿಸಿಕೊಂಡ್ರೆ ಸಾಕು ಅಂತ. ಈ ರೀತಿಯಾಗಿ ಬೇಜವಾಬ್ದಾರಿ ಥರದಿಂದ ಗುರುವನ್ನು ಆಶ್ರಯಿಸೋದು ಉಂಟು. ಇವರು ಬೇಜವಾಬ್ದಾರಿತನಕ್ಕೆ ಚೆನ್ನಾಗಿ ಎಲ್ಲ ಇಲಿಗಳನ್ನು ಬೆಕ್ಕೇ ನೋಡ್ಕೊಳ್ಳೋದು, ಎಲ್ಲ ಮೀನುಗಳನ್ನು ಕಡೆಗೆ ಏಡಿಯೇ ಕೊಕ್ಕರಿಯೇ ನೋಡ್ಕೊಳ್ಳೋದು ಅಂತಂತ ಪಂಚತಂತ್ರದಲ್ಲಿ ಕಥೆ ಬರ್ತದಲ್ಲ, ಆ ರೀತಿಯಾಗಿ ಆಗಿಬಿಡ್ತದೆ. ಅದು ಅಯುಕ್ತ. ಒಟ್ಟಿನಲ್ಲಿ ಗುರುವನ್ನು ಆಶ್ರಯಿಸಬೇಕು ಅಂತಂದರೆ ಆತ್ಮನಿಷ್ಠರಾಗಬೇಕು ಅನ್ನೋದಷ್ಟು ತಾತ್ಪರ್ಯ. ಅದು ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥದ್ದು. ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಂಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯಾಂ. ಇಂಥ ಗುರುವನ್ನು ಉಪಸನ್ನಾಯ ಅಂತಂದರೆ ಅವನು ಬಂದಂಥವನನ್ನು ನೋಡಿ ಪ್ರಶಾಂತ ಚಿತ್ತನಾಗಿ ಶಮಾನ್ವಿತಾಯ ಸಮಾಧಾನವನ್ನು ನೆಮ್ಮದಿಯನ್ನು ಇಟ್ಟುಕೊಂಡವನಾಗಿ ಬ್ರಹ್ಮವಿದ್ಯೆಯನ್ನು ಅವನಿಗೆ ಉಪದೇಶ ಮಾಡಬೇಕು, ಆ ಅಕ್ಷರವನ್ನು ಅವನಿಗೆ ಉಪದೇಶ ಮಾಡಬೇಕು. ಇನ್ನೊಬ್ಬನಿಗೆ ತತ್ವಸ್ಪಷ್ಟತೆಯನ್ನು ಉಂಟು ಮಾಡಿಕೊಡಬೇಕು. ಎಷ್ಟು ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ. ಕಡೆಗೆ ನೋಡಬೇಕಾದವರು ಅವರೇ, ಆ ಬಿಟ್ಟು ಇನ್ಯಾರೂ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನುವಲ್ಲಿಗೆ ಮೊದಲನೆಯ ಮುಂಡಕ ಮುಗಿಯುತ್ತದೆ. ಎರಡನೆಯ ಮುಂಡಕದಲ್ಲಿ ದಿವ್ಯೋ ಹ್ಯಮೂರ್ತ ಪುರುಷ ಸಬಾಹ್ಯಾಭ್ಯಂತರೋ ಹ್ಯಜಃ ಅಪ್ರಾಣೋ ಹ್ಯಮನಾ ಶುಭ್ರ ಹ್ಯಕ್ಷರಾತ್ ಪರತಃ ಪರಃ. ಈ ಆತ್ಮವಸ್ತು ಅಕ್ಷರವಾದದ್ದು, ದಿವ್ಯವಾದದ್ದು, ಅಮೂರ್ತ ಅಬ್ಸ್ಟ್ರಾಕ್ಟ್ ಆದದ್ದು, ಅಂತಶ್ಚ ಬಹಿಶ್ಚ ಇರುವಂಥದ್ದು, ಜನ್ಮ ಮೃತ್ಯುರಹಿತವಾದದ್ದು, ಅಜ ಅವ್ಯಯವಾದದ್ದು ಅಂತೆಲ್ಲ ಅದರ ಅವಿನಾಶಿ ಅವಿಕಾರಿ ಅಚಿಂತ್ಯವಾದ ಸ್ವರೂಪವನ್ನು ಹೇಳ್ತಾ ಇರೋದು. ಎಲ್ಲವೂ ಆನಂದವನ್ನೇ ಕುರಿತಾದದ್ದು. ಆನಂದ ಅನ್ನೋದು ಹುಟ್ಟಿಲ್ಲದ್ದು, ಸಾವಿಲ್ಲದ್ದು, ಆಕಾರವಿಲ್ಲದ್ದು, ಪರಿಮಾಣವನ್ನು ಹೊಂದದೇ ಇರುವಂಥದ್ದು ಅಂತ ಗೊತ್ತಾಗುತ್ತದೆ. ಆ ಆನಂದಕ್ಕೆ ಪರತತ್ವವನ್ನು ಹೇಳ್ತಾ ಇದ್ದೀವಿ. ಆ ಪರತತ್ವವನ್ನು ಪರಮಪುರುಷ ಅಂತ ಉಪಾಸನೆ ಮಾಡಬೇಕು ಅಂತ ಭಕ್ತಿಯೋಗ ಇತ್ಯಾದಿಗಳಲ್ಲಿ ಒಂದು ಅವಲಂಬನ ಬೇಕಲ್ಲ. ಆ ಅರ್ಥದಲ್ಲಿ ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರಸೂರ್ಯೌ ದಿಶಶ್ರೋತ್ರೆ ವಾಗ್ವಿವೃತಾಶ್ಚ ವೇದಾಃ ವಾಯುಃಪ್ರಾಣೋ ಹೃದಯಂ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಹ್ಯೇಷ ಸರ್ವಭೂತಾಂತರಾತ್ಮ. ಆ ಪರವಸ್ತುವಿನ ತಲೆ ಅಗ್ನಿಯಾಗಿದೆ, ಸೂರ್ಯಚಂದ್ರರು ಕಣ್ಣಾಗಿದ್ದಾರೆ, ದಿಕ್ಕುಗಳು ಕಿವಿಯಾಗಿವೆ, ವೇದಗಳು ವಾಕ್ಕಾಗಿದೆ, ವಿಶ್ವವೇ ಹೃದಯವಾಗಿದೆ, ಪೃಥ್ವ್ಯಾದಿಗಳು ಪಾದದಿಂದ ಬಂತು ಅಂತ ಒಂದು ಮೆಟಫಾರ್ ಪ್ರತಿಮೆಯನ್ನು ಮಾಡುವುದಾಗಿದೆ. ಅಂದರೆ ಆ ಪರತತ್ವ ಆನಂದ ಸಚ್ಚಿದಾನಂದ ಘನ ಅನ್ನುವುದು ಅಂತರಂಗದಲ್ಲಿ ಕೇವಲ ಅನುಭವವಾದದ್ದು, ಬಹಿರಂಗದಲ್ಲಿ ಉಪಾಸ್ಯ ಬಿಂಬ ಅಂತ ಅನ್ನಿಸಿಕೊಳ್ಳುತ್ತದೆ ಅಂತ. ಇದನ್ನು ಯಾವ ರೀತಿಯಲ್ಲೂ ಇಟ್ಟುಕೊಳ್ಳಿ, ಇದೆಲ್ಲ ಮುಂದೆ ಹೆಚ್ಚಾಗಿ ಪುರುಷ ಸೂಕ್ತದಲ್ಲಿ ಬರುವಂಥ ಪರಮಪುರುಷನ ಸಂಕೇತವೇ ಆಗಿರ್ತಕ್ಕಂಥದ್ದು. ಅದು ನಾವು ಮಾನವರು ನಮ್ಮ ಆಕಾರದಲ್ಲಿ ಇಟ್ಕೊಳ್ತೀವಿ. ನಾವು ಸನಾತನ ಧರ್ಮೀಯರು ನಮ್ಮದಾದ ನಾರಾಯಣ ಅಂತಲೋ ಶಿವ ಅಂತಲೋ ಇಟ್ಕೊಳ್ತೀವಿ. ಬೇರೆ ಧರ್ಮೀಯರು ಬೇರೆ ರೀತಿಯಾಗಿ ಇಟ್ಕೊಳ್ಬಹುದು. ಗ್ರೀಕರು ಪರತತ್ವವನ್ನು ಮನುಷ್ಯಾಕಾರದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯವಾದರೆ, ಈಜಿಪ್ಷಿಯನರು
ಮನುಷ್ಯ ಪ್ರಾಣಿ, ಮನುಷ್ಯ ಪಕ್ಷಿ ಇತ್ಯಾದಿಗಳು ಬೆರೆತಂಥ ರೀತಿಯಲ್ಲಿ ಅಸ್ಸೀರಿಯಾದವರು, ಬ್ಯಾಬಿಲೋನಿಯಾದವರು ಅವರು ತತ್ಸದೃಶವಾದಂಥ ಬೇರೆ ಬೇರೆ ರೂಪಗಳಲ್ಲಿ ಇಟ್ಕೊಂಡ್ರು ಅಂತಂದಾಗ ಉಪಾಸನಾ ಕ್ರಮದಲ್ಲಿ ಯಾವ್ಯಾವ ರೀತಿಯಲ್ಲಿ ಬೇಕಾದರೂ ಮಾಡಿಕೊಳ್ಬೋದು, ಯಾವ ತೊಂದರೆಯೂ ಇಲ್ಲ. ನಾವು ಬಂಗಾರ ಅಂತ ಅಂದ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಬಂಗಾರದ ಕಲ್ಪನೆ ಯಾವುದೋ ಒಂದು ಒಡವೆಯ ಆಕಾರದಲ್ಲೇ ಬರೋದಕ್ಕೆ ಸಾಧ್ಯ. ನಾವೆಲ್ಲ ಇನ್ನೇನು ಗಟ್ಟಿಗಳ ರೂಪದಲ್ಲಿ, ಇಟ್ಟಿಗೆಗಳ ರೂಪದಲ್ಲಿ ನೋಡಿರೋದಕ್ಕೆ ಸಾಧ್ಯವ? ಒಂದು ಪಕ್ಷ ನೋಡಿದ್ರೂ ಅದು ನಮ್ಮ ಮನಸ್ಸಿನಲ್ಲಿ ಮುದ್ರಿತವಾಗಿರುತ್ತದೆಯಾ? ಇಲ್ಲ, ಯಾವುದೋ ಒಂದು ಉಂಗುರ, ಬಳೆ, ಸರ ಈ ರೀತಿಯಾಗಿ ನಾವು ಕಾಣ್ತೀವಿ. ಆದರೆ ಬಂಗಾರಕ್ಕೆ ಆ ರೂಪ ಮಾತ್ರ ಇರುವಂಥದ್ದಲ್ಲ. ಬಂಗಾರ ಅನ್ನೋದನ್ನು ಜ್ಞಾಪಕಕ್ಕೆ ತಂದುಕೊಳ್ಳೋಕೆ ಕಷ್ಟ ಆದರೆ ಸಾಕಾಗುತ್ತೆ. ಮಕ್ಕಳಿಗೆ ಚಿತ್ರದ ಪುಸ್ತಕ ಇರುತ್ತದೆ, ಅಕ್ಷರಮಾಲೆಗಳನ್ನು ಬೋಧಿಸಬೇಕು ಅಂತಂದರೆ ಆಯಾ ಚಿತ್ರದ ಸಮೀಕರಣ ಮಾಡಿಕೊಡ್ತೀವಿ. ಹಾಗೆ ಮಾಡಿಕೊಡುವಾಗ ಒಂದೊಂದು ರೀತಿಯಲ್ಲಿ ಹೇಳ್ತೀವಿ. ಅಂಕಿಗಳನ್ನು ಬೋಧಿಸಬೇಕು ಅಂತಂದರೆ 3 ದಾಳಂಬರಿ ಹಣ್ಣು ಇಟ್ಬಿಟ್ಟಿದ್ರು 3 ಅಂತೀವಿ, ಮತ್ತಿನ್ನು 2 ದಾಳಂಬರಿ ಹಣ್ಣಿಟ್ಟು 2 ಅಂತೀವಿ. ಅವೆರಡನ್ನೂ ಸೇರಿಸಿದ ಮತ್ತೊಂದು ಚಿತ್ರದಲ್ಲಿ 5 ದಾಳಂಬರಿ ಹಣ್ಣಿಟ್ಟು 5 ಅಂತ ಮಾಡ್ತೀವಿ. ಹಾಗೆ 5 ಅನ್ನೋದಕ್ಕೆ ದಾಳಂಬರಿ ಹಣ್ಣು ಅಂತಲೇ ಅರ್ಥ. ಹಾಗಲ್ಲ, ಈ ರೀತಿಯಾಗಿ ಸಾಂಕೇತಿಕವಾದ ಲಕ್ಷಣ ಉಂಟು. ಯಾಕೆ ಇದನ್ನು ಇಷ್ಟು ಸಾಮಾನ್ಯ ವಿಷಯವನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಈ ಆಕಾರವೇ ಪರಮಾರ್ಥ ಅಂತ ಭಾವಿಸಿಕೊಂಡು ಬಿಟ್ಟು ಆ ಪರಮಪುರುಷನನ್ನು ಧ್ಯಾನ ಮಾಡಿದ್ರೆ ಸಾಕು, ಅದಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಸಾಕು, ಅದಕ್ಕೆ ಮಂಗಳಾರತಿ ಮಾಡಿದ್ರೆ ಸಾಕು, ಬ್ರಹ್ಮಜ್ಞಾನ ಬಂತು ಅಂತ. ಮಂಗಳಾರತಿ ಮಾಡುವುದು ತಪ್ಪಲ್ಲ, ಸತ್ಯನಾರಾಯಣ ಪೂಜೆ ಮಾಡೋದು ತಪ್ಪಲ್ಲ, ರುಚಿಯಾದ ಪ್ರಸಾದ ತಿನ್ನುವುದು ಮೊದಲಿಗೆ ತಪ್ಪಲ್ಲ. ಆದರೆ ಅದೇ ಇದು ಅಂತ ಅಂದುಕೊಳ್ಳೋದು ತಪ್ಪಾಗುತ್ತದೆ. ಸತ್ಯನಾರಾಯಣ ಪೂಜೆ ಮಾಡಿ ಶಕ್ತಿ ಇದ್ದಷ್ಟು ಜನವನ್ನು ಕರೀರಿ, ಹಂಚಿಕೊಂಡು ತಿನ್ನುವಂತಾದರೆ, ರುಚಿ ಸಂತೋಷ ಕೊಟ್ಟದ್ದಾದರೆ ಒಳ್ಳೆಯದು. ಆದರೆ ಅಷ್ಟರಿಂದ ಆನಂದ ದಕ್ಕಿತು ಅಂತ ಅಂದುಕೊಂಡಾಗ ಕಷ್ಟ. ಇಷ್ಟೇ ದಕ್ಕಬೇಕಾದ ಆನಂದ ಅಂತ ಅಂದ್ಕೊಂಡ್ರೆ ಖಂಡಿತ ತಪ್ಪಿಲ್ಲ. ಸತ್ಯನಾರಾಯಣ ಪೂಜೆಯಿಂದ 4 ಜನರ ಜೊತೆಗೆ ಸೋಷಲೈಸ್ ಮಾಡಿಕೊಂಡು ಪೂರ್ಣಿಮೆ ದಿವಸ ಗೆಟ್ ಟುಗೆದರ್ ಮಾಡಿಕೊಂಡು ರುಚಿ ಪ್ರಸಾದ ತಿಂದದ್ದೇ ಅಂತ ಅಂದ್ಕೊಂಡ್ರೆ ಖಂಡಿತ ತಪ್ಪಿಲ್ಲ, ಪರಿಪೂರ್ಣವಾದ ಫಲ ಸಿಕ್ಕಿದೆ ಅಂತ ಅರ್ಥ. ತದತಿರಿಕ್ತವಾದದ್ದು ಮತ್ತಿನ್ಯಾವ್ಯಾವುದೋ ಫಲಗಳೆಲ್ಲ ಇವೆ, ಅವೆಲ್ಲ ಬಂದುಬಿಡ್ತು ಅಂತ ಅಂದುಕೊಂಡು ಬಾರದೇ ಇದ್ದ ಸ್ಥಿತಿಯ ಒದ್ದಾಟದಲ್ಲಿ ನಾವಿದ್ದಾಗ ಮಾತ್ರ ಬಂತು ಕಷ್ಟ. ಯಾಕೆಂದರೆ ಕೆಲವರಿಗೆ ಎಷ್ಟೋ ಜನಕ್ಕೆ ಈ ಪದಾರ್ಥ ತಿಂದರೆ ಮೈಗೊಳ್ಳೆದಂತೆ, ಈ ಪದಾರ್ಥ ತಿಂದರೆ ಆರೋಗ್ಯವಾಗಿಬಿಡ್ತದೆ ಅಂತ ಆರೋಗ್ಯ ಭ್ರಾಂತಿ ಬೇಕಾದಷ್ಟು ಉಂಟು. ಆದರೆ ವಿಜ್ಞಾನಿಗಳು ಎಲ್ಲ ಪದಾರ್ಥಗಳಿಂದಲೂ ಎಲ್ಲ ಇಂತಿಂಥ ರೀತಿಯಾದಂಥ ಫಲಗಳು ಉಂಟು ಅಂತ ಏನೂ ಹೇಳೋದಿಲ್ಲ. ಏನೂ ಇಲ್ಲ, ಹಾನಿ ಏನೂ ಇಲ್ಲ, ತಿಂದರೆ ತೊಂದರೆ ಇಲ್ಲ, ಜೇಬನ್ನು ಮಾತ್ರ ನೋಡಿಕೊಳ್ಳಿ ಅಂತ ಹೀಗೇನೋ ಅವರು ಉಪದೇಶವನ್ನು ಮಾಡ್ತಾರೆ. ಅರೆ ನಾವು ಮೈಗೆ ಒಳ್ಳೆಯದು ಅಂತಂದುಕೊಂಡು ಯಾವ್ಯಾವುದನ್ನು ತಿಂದುಬಿಡ್ತೀವಿ. ಪಾಪ ಆರ್ತತೆ ಅನ್ನೋದು ಎಷ್ಟು ಮಟ್ಟಿಗೆ ಇರ್ತದೆ ಅಂದರೆ, ವಿಶೇಷವಾಗಿ ಹೈಪರ್ ಟೆನ್ಷನ್ನು, ಡಯಾಬಿಟಿಸು ಇತ್ಯಾದಿ ಇದ್ದವರಿಗೆ ಅದೊಮ್ಮೆ ಬಂದ ಮೇಲೆ ಹೋಗುವಂಥದ್ದಲ್ಲ ಅನ್ನೋದು ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಅದನ್ನು ಹೆಂಗೋ ಕಿತ್ತು ಬಿಸಾಡಿಬಿಡ್ತೀವಿ ಅಂತ ಇರುತ್ತೆ. ಬಿಲ್ಲುಪತ್ರೆ ತಿನ್ನಿ, ಹಾಗಲಕಾಯಿ ತಿನ್ನಿ, ಸೇಬೆಕಾಯಿ ತಿನ್ನಿ, ಮೂಸಂಬಿ ತಿನ್ನಿ, ನೇರಳೆ ಹಣ್ಣಿನ ಸೊಪ್ಪನ್ನು ತಿನ್ನಿ, ನೇರಳೆ ಹಣ್ಣಲ್ಲಿ ಮಾಡಿಸ್ಕೊಂಡ ಪಾತ್ರೆ ಪರಡಿಗಳಲ್ಲಿ ಬೆಳಗ್ಗೆ ಇಟ್ಟು ನೀರು ರಾತ್ರಿ ಕುಡೀರಿ, ರಾತ್ರಿ ಇಟ್ಟು ನೀರು ಬೆಳಗ್ಗೆ ಕುಡೀರಿ, ಮುಕ್ಕಳಿಸಿ ಉಗೀರಿ, ಉಗಿದು ನುಂಗಿ, ಹೀಗೆ ಯಾವ್ಯಾವುದೋ ರೀತಿಯೆಲ್ಲ ಬೇಕಾದಷ್ಟು ಮಾಡ್ಕೊಳ್ತಾರೆ. ಅಂದರೆ ಇವೆಲ್ಲ ಮಾಡಿಕೊಂಡ್ರೆ ಅದೇನು ರೋಗ ನಿವಾರಣೆ ಆಗೋದಿಲ್ಲ. ಎಲ್ಲ ರೀತಿಯಾದ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದಕ್ಕೆ ನೋಡ್ತಾರೆ. ಆರ್ತತೆ ಅಲ್ಲಿ ಉಂಟು. ಆದರೆ ವೈದ್ಯರು ಏನು ಹೇಳ್ತಾರೆ, ಯಾವ ಮಟ್ಟದ ಆಂಶಿಕವಾದ ಪರಿಣಾಮ ಇರುತ್ತದೆ, ಪೆರಿಫೆರಲ್ ಆದದ್ದು ಏನು ಅಂತನ್ನೋದು ಹೇಳ್ತಾರೆ. ಋತುಚರ್ಯೆ, ಸ್ವಾಸ್ಥ್ಯಚರ್ಯೆ ಅಂತ ಇದೆ. ಆ ಪ್ರಕಾರವಾಗಿ ನಡ್ಕೊಂಡ್ರೆ ಒಂದಷ್ಟು ಉಂಟು. ಅಷ್ಟರಿಂದಲೇ ಕೆಲವರಿಗೆ ಸ್ವಾಸ್ಥ್ಯ ಸಾಧ್ಯವಾಗುತ್ತದೆ. ಒಂದಷ್ಟು ಆಹಾರ, ಒಂದಷ್ಟು ವ್ಯಾಯಾಮ, ಒಂದಷ್ಟು ಮನಃ ಪ್ರಸನ್ನತೆಯಿಂದ. ಇನ್ನು ಕೆಲವರಿಗೆ ಮೇಲೊಂದಿಷ್ಟು ಇನ್ಸುಲಿನ್ನಿನ ಅಭಾವ ಇರುವುದರಿಂದಾಗಿ ಅದಕ್ಕೆ ಬೇಕಾಗಿರೋ ಔಷಧಗಳು ಬೇಕು ಅಂತಂತಾರೆ. ಅಷ್ಟಕ್ಕೆ ನಾವು ತೀರ್ಮಾನ ಮಾಡಿಕೊಂಡ್ರೆ ಏನೋ ಒಂದು ಗತಿ ಕಂಡೀತು, ಒಂದು ಮಟ್ಟಕ್ಕೆ ನಡೆದೀತು. ಆ ರೀತಿಯಲ್ಲಿ ನಾವು ಇವುಗಳಿಂದ ಇಷ್ಟೇ ಅಂತ ಭಾವಿಸಿಕೊಂಡು ಅವುಗಳನ್ನು ನಡೆಸಿದರೆ ಯಾವ ತಪ್ಪೂ ಇಲ್ಲ. ತದ್ವ್ಯತಿರಿಕ್ತವಾದ ಅತಿರಿಕ್ತವಾದ ಏನೇನನ್ನು ಮಾಡೋಕ್ಕೆ ಹೊರಟಾಗ ಅದು ಬರಲಿಲ್ಲ, ಅದು ಬಂತು ಅನ್ನೋ ಭ್ರಾಂತಿ ನಮಗೆ ಬಿಡಲಿಲ್ಲ. ಈ ರೀತಿಯಾಗಿ ಆಗುತ್ತದೆ. ಅದನ್ನು ಹೇಳ್ತಾ ಇರೋದು. ಉಪಾಸನೆಗಳೆಲ್ಲ ಒಳ್ಳೆಯವೆ, ಆದರೆ ಉಪಾಸನೆ ಅಷ್ಟರಿಂದಲೇ ಪರಿಪೂರ್ಣವಾದ ಫಲ ಸಿದ್ಧಿ ಆಯಿತು ಅಂತಿಲ್ಲ. ಅಷ್ಟಕ್ಕೆ ನಮ್ಮ ಸಂತೋಷ ಪಡೋಣ, ಅದಕ್ಕೇನು ತೊಂದರೆ ಇಲ್ವಲ್ಲ. ಈಗ ಯಾವುದೋ ಒಂದು ಸಂಗೀತ ಕಚೇರಿಯಲ್ಲಿ ನಮಗೆ ಅಷ್ಟೇ ಲಾಭ. 10 ಕೃತಿಗಳನ್ನು ಹಾಡಿದ್ರೆ ಒಂದು ಕೃತಿ ಚೆನ್ನಾಗಿತ್ತು, ಅಷ್ಟೇ ಆ ಸಂಗೀತ ಕಚೇರಿಯ ಬೆಲೆ ಅಂತ ನಾವು ಅಂದುಕೊಂಡ್ರೆ ನಮಗೆ ಫ್ರಸ್ಟ್ರೇಷನ್ ಇಲ್ಲ. ಇನ್ನೇನೋ ಚೆನ್ನಾಗಿ ಹಾಡ್ತಾರೆ ಅಂತ ಬಂದ್ವಿ ಅಂತ 3 ಹೊತ್ತು ಬೈಕೊಳ್ಳೋದೇ ಆಗುತ್ತದೆ. ಆ ರೀತಿಯಲ್ಲಿ ಉಪಾಸನೆಗಳಿಗೆಲ್ಲಕ್ಕೂ ಇರುವ ಅಷ್ಟು ಮಾತ್ರದ ಪ್ರಯೋಜನವನ್ನು ವೇದ ಹೇಳ್ತಾ ಇದೆ. ಅದನ್ನು ನಾವು ಗಮನಿಸಬೇಕು. ಆಮೇಲೆ ಅಲ್ಲೆಲ್ಲದರಿಂದಲೂ ತಸ್ಮಾದೃಚ ಸಾಮ
ಯಜೂಂಷಿ ದೀಕ್ಷಾ ಯಜ್ಞಾಶ್ಚ ಸರ್ವೇ ಕ್ರತವೋಶ್ಚ ದಕ್ಷಿಣಾ ಸಂವತ್ಸರಶ್ಚ ಯಜಮಾನಶ್ಚ ಲೋಕಾ ಸೋಮೋ ಯತ್ರ ಪವತೆ ಯತ್ರ ಸೂರ್ಯ. ಆ ಪರಮಪುರುಷನಿಂದಲೇ ಋಕ್ಕುಗಳು, ಸಾಮಗಳು, ಯಜಸ್ಸುಗಳು, ದೀಕ್ಷೆ, ಯಜ್ಞ ಮತ್ತು ದಕ್ಷಿಣೆ ಇವೆಲ್ಲವೂ ಉಂಟಾಯಿತು. ಕಾಲಸ್ವರೂಪವಾದ ಸಂವತ್ಸರ ಬಂತು, ಯಜ್ಞವನ್ನು ಆರಾಧನೆ ಮಾಡುವಂಥ ಯಜಮಾನ ಬಂದ, ಮತ್ತು ಸೋಮ ಅನ್ನುವಂಥದ್ದು ಜಗತ್ ಪ್ರೀತಿಕಾರಕವಾದ ಜಗತ್ ಪೋಷಕವಾದ ದ್ರವ್ಯ ಯಾವುದಿದೆ, ಲೈಫ್ ಸೇವಿಂಗ್ ಎಲಿಕ್ಸರ್ ಅಂತೀವಲ್ಲ, ಆ ರೀತಿ ಇವೆಲ್ಲವೂ ಉಂಟು. ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಇವೆಲ್ಲವೂ ಇದೆ ಅಂತನ್ನುವ ಮೂಲಕವಾಗಿ ಜಗತ್ತೆಲ್ಲವೂ ಬ್ರಹ್ಮಸ್ವರೂಪ ಅಂತ ಉಪಾಸನೆ ಮಾಡಬೇಕು ಅನ್ನುವ ಪುರುಷ ಸೂಕ್ತದ ತತ್ವವನ್ನೇ ಹೇಳ್ತಾ ಇರತಕ್ಕಂಥದ್ದು. ತಸ್ಮಾಚ್ಚ ದೇವಾ ಬಹುಧಾ ಸಂಪ್ರಸೌತಾ ಸಾಧ್ಯ ಮನುಷ್ಯ ಪಶವೋ ವಯಾಂಸಿ ಪ್ರಾಣಾಪಾನೋ ವ್ರೀಹೀಯವೌ ತಪಶ್ಚ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಆ ಪರಮಪುರುಷನಿಂದ ಎಲ್ಲ ದೇವತೆಗಳು ಬಂದರು. ಸಾಧ್ಯರು ಅಂತಂದರೆ ಒಂದು ಬಗೆಯ ದೇವತೆಗಳು ಅಂದರೆ ಸಿದ್ಧರಿಗಿಂತ ಒಂದು ಹಂತು ಕೆಳಗೆ ಇರ್ತಕ್ಕಂಥವರು, ಮತ್ತು ಕೆಳಗಡೆ ಇರತಕ್ಕಂಥ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಕೂಡ ಬಂದವು. ತಪಸ್ಸು, ಶ್ರದ್ಧೆ, ಸತ್ಯ, ಬ್ರಹ್ಮಚರ್ಯ ಮೊದಲಾದ ಮೌಲ್ಯಗಳು ಕೂಡ ಇಲ್ಲಿಂದಲೇ ಬಂದದ್ದು. ತಪಸ್ಸು ಮೊದಲಾದವೆಲ್ಲ ಇಲ್ಲಿಂದ ಸಿದ್ಧವಾದದ್ದು ಅನ್ನೋ ಮೂಲಕ ನಮ್ಮ ಶ್ರದ್ಧೆ, ನಮ್ಮ ಮೌಲ್ಯ ಪ್ರಪಂಚ ಇವೆಲ್ಲವೂ ಆರಾಧ್ಯವಾದದ್ದು. ಅವನ್ನೆಲ್ಲ ನಾವು ಗೌರವಿಸಬೇಕು. ಆದರೆ ಅವುಗಳನ್ನು ನಾವು ಗೌರವಿಸುವುದರಿಂದ ಅವುಗಳಿಗೊಂದು ಸ್ಥಾನ ಬಂದಿದೆ ಅಂತಷ್ಟೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ವಿದ್ಯಾ ಗ್ರಂಥಿಂ ವಿಕರತೀಹ ಸೌಮ್ಯ. ಮತ್ತು ಶೌನಕನಿಗೆ ಹೇಳ್ತಾ ಇದ್ದಾರೆ ಆಂಗಿರ ಮಹರ್ಷಿಗಳು, ಸೌಮ್ಯ, ಯಾವನು ಈ ಪುರುಷವೇ ಜಗತ್ಮಾತ್ರ ಅಂತ ಅರ್ಥ ಮಾಡಿಕೊಂಡಿದ್ದಾನೆ, ಜಗತ್ತೆಲ್ಲವೂ ಪರವಸ್ತು ಅಂತ, ಅವನು ಬ್ರಹ್ಮವನ್ನು ಪಡ್ಕೊಂಡವನಾಗ್ತಾನೆ. ಹೃದಯ ಗ್ರಂಥಿಯನ್ನು ಅಂದರೆ ಅವಿದ್ಯೆಯ ಗಂಟನ್ನು, ಅವಿದ್ಯಾ ಕಾಮ ಕರ್ಮಗಳು ಅಂತ ಯಾವುದಿವೆ, ಅಪೂರ್ಣತೆಯೇ ಅವಿದ್ಯೆ ಆದರೆ ಅಪೂರ್ಣತೆ ಪ್ರೇರಿಸುವಂತಹ ಯಾವುದೆಲ್ಲ ಉಂಟು ಅದು ಬಯಕೆ. ಆ ಬಯಕೆಯಿಂದ ಬರುವಂಥದ್ದು ಯಾವುದೆಲ್ಲ ಬಯಕೆಯನ್ನು ಈಡೇರಿಸಿಕೊಳ್ಳುವ ದಾರಿಯ ಚಟುವಟಿಕೆ ಅದು ಕರ್ಮ. ಕೊರತೆಯಿಂದಾಗಿ ಅಂದರೆ ಅವಿದ್ಯೆಯಿಂದಾಗಿ ಬಯಕೆ ಕಾಮ, ಆ ಕಾಮನಿಂದಾಗಿ ಕರ್ಮ. ಈ ಅವಿದ್ಯಾ ಕಾಮ ಕರ್ಮಗಳ ವಲಯ ಅದು ಮುಂದುವರಿಯುತ್ತಾ ಇರ್ತದೆ. ಇಟ್ಸ್ ಎ ಪರ್ಪೆಚುವಲ್ ಮೂಮೆಂಟ್. ಅದನ್ನು ಕತ್ತರಿಸಿಕೊಳ್ತಾನೆ. ಹಾಗಾಗಿ ನಾನು ದೇಹದ ಕೊರತೆ ಏನಿದೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ದೇಹದ ವ್ಯಾಪಾರ ನಡೆಸ್ತೀನಿ, ಅದು ಬಿಟ್ಟು ಮಿಗಿಲಾದದ್ದು ಏನೂ ಇಲ್ಲ ಅಂತ ಭಾವನೆ ಮಾಡಿಕೊಳ್ತಾನಲ್ಲ, ಅವನಿಗೆ ತೊಂದರೆ ಇಲ್ಲ. ದೇಹ ಇರುವ ಮಟ್ಟಕ್ಕೆ ದೇಹದ ಕೊರತೆಯನ್ನು ಈಡೇರಿಸಲೇಬೇಕು, ತೊಂದರೆ ಇಲ್ಲ. ಇನ್ನು ಮನಸ್ಸು ಅಂತಂದರೆ ಮನಸ್ಸಿರುವವರೆಗೂ ಮನಸ್ಸಿನ ಕೊರತೆಯನ್ನು ತುಂಬುವ ಪ್ರಯತ್ನ ಮಾಡಬೇಕು, ಆದರೆ ಅದರೊಳಗೆ ಸಫಲರಾಗುವುದು ಕಷ್ಟ ಉಂಟು. ಹಾಗಾಗಿ ಮನಸ್ಸಿಗೆ ಇಂತಿಷ್ಟು ಬಿಟ್ಟು ಇಂತಿಷ್ಟು ಇಲ್ಲ ಅಂತ ಇಟ್ಕೊಳ್ಬೇಕು, ಅದು ತಿತಿಕ್ಷೆ. ಇಷ್ಟು ಸಾಕು ಅಂತ ಅನ್ನಿಸ್ಕೊಳ್ಬೇಕು. ಹಾಗಾಗಿ ದೇಹಕ್ಕೆ ಸಂಬಂಧಪಟ್ಟದ್ದನ್ನು ಹೇಗೆಯೋ ಹೆಚ್ಚು ಕಡಿಮೆ ಸಮಾಧಾನವಾಗಿ ನಿರ್ವಾಹ ಮಾಡಿಕೊಳ್ಳಬಹುದು. ಮನಸ್ಸಿಗೆ ಮಾತ್ರ ಒಂದಿಷ್ಟು ತಿತಿಕ್ಷೆ ಎನ್ನುವುದು ಬೇಕೇ ಬೇಕು ಅನ್ನುವುದನ್ನು ಇಟ್ಟುಕೊಂಡಾಗ ವಿವೇಕಿಯಾದವನಿಗೆ ಹೆಚ್ಚಿನ ದುಃಖ ಇಲ್ಲ. ಈಗ ಅದನ್ನು ಆ ತತ್ವಚಿಂತನ ಕ್ರಮವನ್ನು ಒಂದು ಸಾಂಕೇತಿಕವಾದ ಪ್ರತಿಮೆಯಿಂದ ಮೆಟಫಾರ್, ಅದು ಧನುರ್ವಿದ್ಯಾಭ್ಯಾಸ ಮಾಡುವನ ಲಕ್ಷ್ಯ ಭೇದನ ಕ್ರಮದಿಂದ ಉಪನಿಷತ್ ಹೇಳ್ತಾ ಇದೆ. ಧನುರ್ಗೃಹೀತ್ವ ಉಪನಿಷದಂ ಮಹಾಸ್ತ್ರಂ ಶರಂ ಹ್ಯುಪಾಸಾ ನಿಶಿತಂ ಸಂದಧೀತ ಆಯಮ್ಯ ತದ್ಭಾಗವತೇನ ಚೇತಸಾ ಲಕ್ಷ್ಯಂ ತದೇವಾಕ್ಷರ ಸೌಮ್ಯ ವಿದ್ಧಿ. ಸೌಮ್ಯ, ಉಪನಿಷತ್ತುಗಳು ಮಹೋನ್ನತವಾದಂತಹ ಒಂದು ಅಸ್ತ್ರವಿದ್ಯೆಯನ್ನು ಹೇಳ್ತಾ ಇವೆ. ಪ್ರಣವವನ್ನು ಉಪನಿಷದಂ ಮಹಾಸ್ತ್ರಂ ಧನುಸ್ಸನ್ನು ತೆಗೆದುಕೊಳ್ಬೇಕು. ಪ್ರಣವೋ ಧನು ಅಂತ ಮುಂದೆ ಬರುತ್ತದೆ. ಉಪನಿಷತ್ತು ಅನ್ನುವಂಥ ಅಸ್ತ್ರವನ್ನು ಹಿಡಿದು ಧ್ಯಾನದಿಂದ ಹರಿತವಾದಂತಹ ಚಿತ್ತ ಅನ್ನುವ ಬಾಣವನ್ನು ಬಿಡಬೇಕು. ಆ ಆನಂದದ ಗುರಿಯನ್ನು ಭೇದಿಸುವಂತೆ ಬಿಡಬೇಕು. ಪ್ರಣವೋ ಧನು ಶರೋ ಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ಮಯೋ ಭವೇತ್. ನನ್ನ ಮನೋಬುದ್ಧಿಗಳನ್ನು ನನ್ನ ಗಮ್ಯವಾದ ಆನಂದಕ್ಕೆ ಗುರಿಯಿಟ್ಟು ಬಿಡಬೇಕು. ಅಂದರೆ ವ್ಯಷ್ಟಿಯಾದ ನಾನು ಸಮಷ್ಟಿಯಾದ ಆನಂದವೇ ಹೌದು ಅಂತ. ಅದಕ್ಕೆ ಒದಗಿ ಬರುವಂಥದ್ದು ಓಂಕಾರ ಅನ್ನುವ ಧನಸ್ಸು ಅಂತ. ಮತ್ತು ಓಂಕಾರ ಅಂತಂದ್ಕಿಡುವೆ, ಓಂಕಾರ ಜಪ ಮಾಡಿದ್ರೆ ಫಲ ಉಂಟು ಅಂತ ಅಂದುಕೊಳ್ಳೋದ್ರೊಳಗೆ ಯಾವ ದೊಡ್ಡದಾದ ಫಲವೂ ಇಲ್ಲ. ಓಂ ಅಂತನೋ ಜಾಗದಲ್ಲಿ ಒನ್ ಅಂತಂದರೂ ಆಗುತ್ತದೆ, ನೋ ಅಂತಂದರೂ ಆಗುತ್ತದೆ. ಯಾವುದೋ ಒಂದು ಏಕತಾನವಾದಂಥದ್ದು ಏನು ಮಾಡಿದ್ರೂ ಆಗುತ್ತದೆ, ಏನು ಮಾಡದೇ ಇದ್ದರೂ ಆಗುತ್ತದೆ. ಆದರೆ ನಮಗೆ ಅದರೊಳಗೆ ಹೆಚ್ಚಿನ ವಿಶ್ವಾಸ ಇದ್ದರೆ ಅದನ್ನು ಮಾಡಿ.
ಮುಸಲ್ಮಾನರಿಗೆ ಮುಸಲ್ಮಾನರ ಮಂತ್ರಗಳು ಉಂಟು, ಕ್ರೈಸ್ತರಿಗೆ ಕ್ರೈಸ್ತರ ಮಂತ್ರಗಳು ಉಂಟು, ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರಗಳು ಉಂಟು, ಬೌದ್ಧರಿಗೆ ಬೌದ್ಧ ಮಂತ್ರಗಳು ಉಂಟು, ಜೈನರಿಗೆ ಜೈನ ಮಂತ್ರಗಳು ಉಂಟು. ಎಲ್ಲವೂ ತತ್ಸತ್ ಸದೃಶವಾದಂಥ ಫಲವನ್ನು ಕೊಡುತ್ತವೆ. ಮುಸಲ್ಮಾನರ ತಿನ್ನೋ ರೊಟ್ಟಿ ಹಿಂದೂಗಳು ತಿಂದರೆ ಹೊಟ್ಟೆ ತುಂಬಲ್ಲ ಅಂತ ಏನೂ ಇಲ್ಲ. ಹಿಂದೂಗಳು ತಿಂತಕ್ಕಂಥ ಹೋಳಿಗೆಯನ್ನು ಇನ್ಯಾವುದೋ ದೇಶದ ಕ್ರಿಶ್ಚಿಯನ್ರು ತಿಂದರೆ ಹೊಟ್ಟೆ ಹಿಂಡುತ್ತೆ ಅಂತ ಅನ್ನೋದ್ರೊಳಗೆ ಯಾವ ಅರ್ಥವೂ ಇಲ್ಲ. ನಮಗೆ ಒದಗಿ ಬರತಕ್ಕಂಥ ಒಗ್ಗಿ ಬಂದಂಥ ಆಹಾರ ಅಷ್ಟೇ. ಸನಾತನ ಧರ್ಮೀಯರಿಗೆ ಒಗ್ಗಿ ಬಂದಂಥ ಆಹಾರ ಓಂಕಾರ ಅಂದರೆ ಅಷ್ಟೇ. ಇಲ್ಲ ನಾವು ಬದಲಾಯಿಸ್ಕೊಳ್ತೀವಿ ಅಂತಂದರೆ ಯಾವ ತಪ್ಪೂ ಇಲ್ಲ. ಏನಂದರೆ ಈ ಶ್ರದ್ಧೆ ಹಿಡಿದು ಹೋದರೆ ಬೇಗ ಮನಸ್ಸು ಕುದರಬಹುದು. ಇಲ್ಲದೇ ಇದ್ದರೆ ಹೊಸತನ್ನು ಕುದುರಿಸಿಕೊಳ್ಳುವ ಕೆಲಸ ಸ್ವಲ್ಪ ಹೆಚ್ಚಿನದಾಗುತ್ತದೆ ಅಷ್ಟೇ. ಆದರೆ ಇವುಗಳೆಲ್ಲವನ್ನು ನಾವು ಸೆಕ್ಯೂರಿಟಿ ಕಾನ್ಷಿಯಸ್ ಆಗಿ ನಾನು ಓಂಕಾರ ದಿವಸಕ್ಕೆ 250 ಸರ್ತಿ ಹಾಕಿಬಿಟ್ಟೆ, ಅದರಿಂದ ಬಂತು ನೋಡಿ, ಕಾಲಿಂಗ್ ಬೆಲ್ ಒತ್ತಿದ್ರೆ ಓಮ್ ಅಂತ ಬಡ್ಕೊಳ್ಳುತ್ತೆ. ಮನೆಯಲ್ಲಿ ನಿಮ್ಮ ತಾಯಿ ಜಪಾನೇ ಮಾಡಬೇಕಾಗಿಲ್ಲ, 3 ಹೊತ್ತು ಕಿರ್ಲ್ತಾನೇ ಇರುತ್ತೆ, ಹಾಕಿಟ್ಬಿಡಿ ಅದೊಂದು ಡಬ್ಬಿ, ಓಂ 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 ಅಂತ ಏನು ಗದರಿಸೋ ಥರ ಕೇಳಿಸ್ತಾನೆ ಇರುತ್ತೆ, 3 ಲೋಕಗಳನ್ನು ದದ್ದರಿಸಿ ಬೀಳೋ ತರಹ. ಈ ಥರ ತುಂಬ ಸಮಾಧಾನ ಪಟ್ಕೊಂಡ್ಬಿಡ್ತೀವಿ. ಸಮಾಧಾನ ಪಟ್ಕೊಂಡು ಅದು ಶಾಶ್ವತವಾದರೆ ಖಂಡಿತ ತೊಂದರೆ ಇಲ್ಲ. 2 ಕೈ ಇಲ್ಲ 1000 ಕೈ ಮುಗಿದು ನಮಸ್ಕಾರ ಅಂತ ಅನ್ನೋಣ. ಹಾಗಿಲ್ಲವೇ ಇಲ್ಲ, ಮಾಮೂಲಾಗಿ ಸಂಕಟ ಪಡ್ತಾನೇ ಇರೋದಾಗಿರುತ್ತದೆ. ಓಂಕಾರ ಮಾಡಿಬಿಟ್ವಿ ಮತ್ತು ನೋಡಿ ಆಗಲಿಲ್ಲ. ಈ ಓಂಕಾರಗಳಲ್ಲಿ ಏನಾಗುತ್ತೆ? ನಮಗೆ ಬದಲಾಗಿ ಇನ್ಯಾವುದೋ ಮಷಿನ್ ಹೇಳುತ್ತೆ ಅಂದರೆ ಆ ಮಷಿನ್ನಿಗೆ ಬರಬೇಕು ಶಾಂತಿ ಅಷ್ಟೇ. ಅದನ್ನು ಮಾರ್ಕೆಟಿನಲ್ಲಿ ತರಿಸ್ಕೊಳ್ಳೋದು ಎಂಥದ್ದು, ಯಾವ್ಯಾವುದೋ ಆಸ್ಥಾ ಅಂತೆ ಅನಾಸ್ಥಾ ಅಂತೆ ಯಾವುದ್ಯಾವುದೋ ಚಾನೆಲ್ಗಳು ಬರ್ತಾ ಇರ್ತವೆ. ಅಲ್ಲಿ 3729 ರೂಪಾಯಿ ಕಳಿಸಿಕೊಟ್ರೆ ನಿಮಗೆ ನಾವು ಓಂಕಾರ, ಅದು ವಿಶೇಷವಾದ ಓಂಕಾರ, ಅಖಂಡವಾದ ಓಂಕಾರ, ಬ್ರಾಹ್ಮಣರೇ ಹೇಳಿರೋ ಓಂಕಾರ, ಹೀಗೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಾ ಇರುತ್ತೆ. ಇನ್ಯಾವುದೋ ನಜರ್ ರಕ್ಷಾ ಕವಚ್ ಅಂತ, ಇನ್ಯಾವುದೋ ದುಷ್ಟರ ಯಂತ್ರ ತಂತ್ರಗಳು ಆಗದೇ ಇರೋ ಥರ ಕಾಪಾಡುತ್ತೆ, ಮತ್ತು ಯಾವುದೋ ತಾಯಿತ್ತು ಅಂತ ಆ ಟಿ ವಿಗೇ ಅಷ್ಟೆಲ್ಲ ರಕ್ಷಣೆ ಆಗಿರುತ್ತೆ. ಇಷ್ಟು ಅನೌನ್ಸ್ ಮಾಡಿ ಮಾಡಿ ಆ ಟಿ ವಿಗೆ ಎಲ್ಲೆಲ್ಲದ ಶಕ್ತಿ ಬಂದಿರಬೇಕು ಅಂತ ಅನಿಸುತ್ತೆ. ಇವನ್ನೆಲ್ಲವನ್ನು ತುಂಬ ಮಾಡ್ಕೊಂಡು ಬರ್ತಾರೆ. ಓಂಕಾರ ಇತ್ಯಾದಿಗಳು ಉಪಲಕ್ಷಣ ಅಂತ ಅಷ್ಟೇ ಭಾವಿಸಬೇಕು, ಇನ್ನೇನೂ ಅಲ್ಲ. ನಾನು ಅವುಗಳನ್ನೆಲ್ಲ ತುಚ್ಛವಾದ ರೀತಿಯಲ್ಲಿ ಕಾಣ್ತಾ ಇದ್ದೀನಿ, ಆಕ್ಷೇಪ ಮಾಡ್ತಾ ಇದ್ದೀನಿ ಅಂತ ಯಾರೂ ಭಾವಿಸ್ಕೊಳ್ಬಾರ್ದು. ನಾವು ಕೊಟ್ಟರೆ ಅವುಗಳಿಗೆ ಬೆಲೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ. ಬೆಲೆ ಕೊಡೋದಕ್ಕೆ ನಮ್ಮಲ್ಲಿ ಏನಾದರೂ ಯೋಗ್ಯತೆ ಇರಬೇಕು. ಈಗ ನಾನು $1 ರೂಪಾಯಿಗೆ $250 ಸಮಾನ ಆಗಿಬಿಡ್ಲಿ ಅಂತಂದರೆ ಏನಾದರೂ ಆಗುತ್ತೆಯಾ? $60 ಹಾಕದೊರತು $1 ಆಗೋದಿಲ್ಲ. ಅಂಗಲಾಚ್ತಾ ಇದೆ ರೂಪಾಯಿ ಡಾಲರ್ ಮುಂದೆ. ಅಧಿಕಾರಿ ಆದವನು ಮಾಡಬೇಕು. ಇವತ್ತು ಅದಕ್ಕೆ ಅಧಿಕಾರ ಅಮೇರಿಕನ್ರಿಗೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರ ಕೈಯೂ ಮೀರಿ ಹೋಗ್ತಾ ಇದೆ ಪ್ರಪಂಚದ ಕರೆನ್ಸಿ ನಿರ್ಧಾರ ಮಾಡ್ತಕ್ಕಂಥದ್ದು. ಇರಲಿ, ಯಾತಕ್ಕೆ ಹೇಳ್ತೀನಿ, ನಮ್ಮ ಶಕ್ತಿ, ನಮ್ಮ ಯೋಗ್ಯತೆ, ನಮ್ಮ ಅರ್ಹತೆ ಅನ್ನೋದಿದ್ದರೆ ಒಂದು ವಸ್ತುವಿಗೆ ನಾವು ಬೆಲೆ ಕೊಟ್ಟೆವು, ಇಲ್ಲದೇ ಇದ್ದರೆ ಬೆಲೆ ಕೊಡೋದಕ್ಕೆ ಸಾಧ್ಯವಾದದ್ದಲ್ಲ. ಓಂಕಾರ ದೊಡ್ಡದಾಗೋದು ಯಾವಾಗ? ನಮಗೆ ಸಮಾಧಾನ ಬಂದಾಗ. ನಮಗೆ ಸಮಾಧಾನ ಬರಲಿಲ್ವೋ ನಮ್ಮ ಮಟ್ಟಿಗೆ ಓಂಕಾರವೂ ಏನೂ ಅಲ್ಲ, ಅದು ನಿಕಾರ. ಉಪನಿಷತ್ತು ಹೇಳುತ್ತದೆ, ಅದನ್ನು ಇಟ್ಟುಕೊಂಡು ನೀವು ಉಪಾಸನೆ ಮಾಡಿ ಸಮಾಧಾನ ಪಡ್ಕೊಳ್ಳೋಕ್ಕಾದರೆ ಇಟ್ಟುಕೊಳ್ಳಿ ಅಂತ. ಅದನ್ನು ಬಿಟ್ಟು ನಮಗೆ ಸಮಾಧಾನವಾಗಿರೋಕ್ಕೆ ಸಾಧ್ಯ ಅಂದರೆ ಪರಮ ಸಂತೋಷ ಇರೋದಕ್ಕೆ ಸಾಧ್ಯ. ಅದನ್ನು ಹೇಳ್ತಾ ಇದೆ. ಅರಾಯಿವ ರಥನಾಭೌ ಸಂಹತ ಯತ್ರ ನಾಡ್ಯ ಸಯೇಷ ಅಂತಶ್ಚರತೆ ಬಹುದಾಜಾಯಮಾನಃ ಓಮಿತ್ಯೇವಂ ಧ್ಯಾಯತ ಆತ್ಮಾನಂ ಸ್ವಸ್ತಿವ ಪರಾಯ ತಮಸಃ ಪರಸ್ತಾತ್. ರಥದ ಚಕ್ರ ತನ್ನ ಅರಗಳನ್ನೆಲ್ಲವನ್ನು ಮಧ್ಯದ ಒಂದು ನಾಭಿಗೆ ಹೇಗೆ ಸೇರ್ಪಡಿಸುತ್ತದೆಯೋ ಆ ರೀತಿ ಸಕಲ ಚೈತನ್ಯವೂ ಕೂಡ, ನಾಡಿಗಳಲ್ಲಿ ಹರಿಯತಕ್ಕಂಥ ಸಮಸ್ತವಾದ ಚೈತನ್ಯವೂ ಈ ಆತ್ಮನಲ್ಲಿ ಕೇಂದ್ರೀಕೃತವಾಗಿದೆ. ಅದು ಈ ಕತ್ತಲನ್ನು, ಈ ಭವವನ್ನು ದಾಟುವುದಕ್ಕೆ ಸಹಕಾರಿಯಾಗಲಿ. ಆಗ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಆಗ ಹೃದಯ ಗ್ರಂಥಿ, ಯಾವ ಕರ್ಮತ್ರಯ ಅಂತೀವಿ, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ, ಅವುಗಳೆಲ್ಲವೂ ಕತ್ತರಿಸಿಕೊಂಡು ಹೋಗುತ್ತವೆ. ಎಲ್ಲ ಕರ್ಮಗಳು ನಿವಾರಣೆಯಾಗುತ್ತವೆ, ಮಮತಾಪಾಶಗಳು ಇಲ್ಲದಾಗುತ್ತದೆ ಅಂತ. ನಾನು ಮತ್ತು ನನ್ನದು ಅನ್ನುವ ಭಾವ ಕಡಿಮೆಯಾಗುವುದೇ ಕಡೆಗೆ. ಅದು ಯಾವಾಗ ಕಡಿಮೆ ಆಗುತ್ತಾ ಬರುತ್ತದೆ ಅಂತಂದರೆ ಆನಂದಾನುಭವ ಹೆಚ್ಚಾದಂತೆ. ಆನಂದಾನುಭವ ಹೆಚ್ಚಾಗೋದು ಯಾವಾಗ ಅಂದರೆ ಪ್ರಕ್ರಿಯೆಯನ್ನು, ಪ್ರಾಡಕ್ಟ್ ಅಂತೀವಲ್ಲ, ವಸ್ತುವಿಗಿಂತ ದೊಡ್ಡದು ಅಂತ ಭಾವಿಸಿಕೊಂಡಾಗ. ಹಾಗಾಗಿ ಹಿರಣ್ಮಯೇ ಪರೇ ಕೋಶೇ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಛುಭ್ರಂ ಜ್ಯೋತಿಷಾಂ ಜ್ಯೋತಿ ತದ್ಯದಾತ್ಮವಿದೋ ವಿದುಃ. ಈ ಹಿರಣ್ಮಯವಾದ
ಬಂಗಾರಮಯವಾದ ಬಂಗಾರದಿಂದ ತುಂಬಿರುವ ಪರಮಾತ್ಮನ ಸ್ವರೂಪ ಅಂತಂದರೆ ಕೇವಲ ಜ್ಯೋತಿಸ್ವರೂಪ, ಚೈತನ್ಯಮಯ, ಜ್ಞಾನಸ್ವರೂಪಿ, ಜ್ಯೋತಿಸ್ಸುಗಳಿಗೆ ಜ್ಯೋತಿಸ್ಸು, ಬೆಳಕಿನಗೆ ಬೆಳಕಾಗಿರ್ತಕ್ಕಂಥದ್ದು. ಆ ಬೆಳಕಿನಲ್ಲಿ ನ ತತ್ರ ಸೂರ್ಯೋ ಭಾತಿ ನ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಈ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ, ವಿದ್ಯುತ್ತು ಮೊದಲಾದ ಎಲ್ಲ ಬೆಳಕುಗಳು ಯಾವುದರಿಂದ ಬೆಳಗುತ್ತದೆಯೋ ಆ ಬೆಳಕಿನ ಸ್ಥಿತಿಯಲ್ಲಿ ನಾವಿರ್ತೀವಿ ಅಂತ. ಅಂದರೆ ಬಾಹ್ಯವಾದ ಒಂದು ಬೆಳಕಿಲ್ಲದೆ ಯಾವೊಂದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲವೋ ಅದೆಲ್ಲವೂ ಪರಾಧೀನ. ಅಂತರಂಗದ ಬೆಳಕಿನಿಂದ ನಾವೆಲ್ಲವನ್ನು ನೋಡೋದಕ್ಕೆ ಸಾಧ್ಯವಾಗುವುದೇ ದೊಡ್ಡದು. ನಾನಿದ್ದೀನಿ ಅನ್ನೋ ಭಾವ ಇದ್ದಾಗಲೇ ಎಲ್ಲವನ್ನು ನಾವು ಕಾಣ್ತೀವಿ. ಜ್ವರ, ರೋಗ ಇತ್ಯಾದಿಗಳು ಬಂದು ಬುದ್ಧಿ ಮಂಕಾಗಿದ್ದಾಗ, ಭಾವ ಕುಗ್ಗಿ ಹೋಗಿದ್ದಾಗ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗೋಲ್ಲ, ಏನು ಮಾತಾಡ್ತಿದ್ದೀವಿ ಏನು ಮಾತಾಡ್ತಾ ಇಲ್ಲ ಅನ್ನೋದು ಗೊತ್ತಾಗೋಲ್ಲ. ಅದೇ ಆತ್ಮಜ್ಯೋತಿಸ್ಸು ಪ್ರಖರವಾಗಿಲ್ಲದೆ ಇದ್ದಾಗ ಮಿಕ್ಕದ್ದೆಲ್ಲ ಮಂಕಾಗುವಂಥ ರೀತಿಯಲ್ಲಿ ಆಗಿರುವಂಥದ್ದು. ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚ ಉತ್ತರೇಣ ಅಧಶ್ಚ ಊರ್ಧ್ವಂಚ ಪ್ರಸತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಹಾಗಾಗಿ ಮುಂದಿರುವುದು ಬ್ರಹ್ಮ, ಹಿಂದಿರುವುದು ಬ್ರಹ್ಮ, ಎಡಕ್ಕಿರೋದು ಬ್ರಹ್ಮ, ಬಲಕ್ಕಿರೋದು ಬ್ರಹ್ಮ, ಮೇಲಿರೋದು ಬ್ರಹ್ಮ, ಕೆಳಗಿರೋದು ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ಅಂತ. ಅನುಭವದ ಕಾಲದಲ್ಲಿ ಎಲ್ಲಿದು ಯಾವುದು ಯಾವ ಮೂಲೆ ಇದು ಅಂತ ಇರೋದಿಲ್ಲ. ಉತ್ಕಟಾನುಭವ ನೋಡಿಕೊಳ್ಳಿ. ಚೆನ್ನಾಗಿ ಊಟದ ರುಚಿಯಲ್ಲಿದ್ದಾಗ ನಾಲಿಗೆಯಿಂದ ನಾನು ಆಸ್ವಾದ ಮಾಡ್ತಾ ಇದ್ದೀನಿ ಅನ್ನೋದು ಆ ಕ್ಷಣದಲ್ಲಿ ನಮಗೆ ಇರೋದಿಲ್ಲ. ಒಳ್ಳೆ ಸುಂದರವಾದ ದೃಶ್ಯವನ್ನು ನೋಡ್ತಾ ಇದ್ದಾಗ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ಮರೆತು ಕೂತಿರ್ತೀವಿ. ಹೀಗೆ ಗಾಢಾನುಭವದ ಕಾಲದಲ್ಲಿ ಮೈಯೆಲ್ಲ ಕಣ್ಣಾಗಿ, ಮೈಯೆಲ್ಲ ಕಿವಿಯಾಗಿ, ಮೈಯೆಲ್ಲ ಬಾಯಾಗಿ ಇರುವಂಥ ಸ್ಥಿತಿ ಏನಿದೆ, ಆ ನಿರ್ಭರ ಸ್ಥಿತಿಯ ಆನಂದವೇ ಮಿಕ್ಕ ನಿರ್ಭರ ಸ್ಥಿತಿಯಲ್ಲದ ಸ್ಥಿತಿಗಳಲ್ಲಿರತಕ್ಕಂಥ ಅಪೂರ್ಣವಾದ ಹಂತವನ್ನು ಕಾಪಾಡಿ ತುಂಬಿಕೊಡ್ತಕ್ಕಂಥದ್ದು. ಆ ತುಂಬುತನವನ್ನು ಬೇರೆ ಎಲ್ಲ ಹಂತಗಳಲ್ಲಿ ಇಟ್ಟುಕೊಳ್ಳುವಂತೆ ಪ್ರಯತ್ನ ಮಾಡುವುದೇ ನಿಜವಾಗಿ ಬ್ರಹ್ಮಜ್ಞಾನದ ಕಡೆಯ ಪ್ರಯತ್ನ ಅನ್ನೋದಕ್ಕೆ ಎರಡನೇ ಮುಂಡಕವನ್ನು ನಾವು ನೋಡಿದ್ವಿ. ನಾಳೆ ಮತ್ತಿನ್ನಷ್ಟು ನೋಡೋಣ. ನಮಸ್ಕಾರ.